ಓಂ ಶ್ರೀ ಗುರುಭ್ಯೋ ನಮಃ ಬ್ರಹ್ಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವಜ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ಧಮಮರಾಸುರಸಿದ್ಧವಂದ್ಯಂ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಪಾದಾನ್ ನಿರಸ್ತಗತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರೇತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ದುಂದುಮಾರನ ಕಥೆಯನ್ನು ನಾವು ವಿಚಾರ ಮಾಡ್ತಾ ಇದ್ವಿ. ದುಂದುಮಾರ ಎಂಬತಕ್ಕಂಥವನು ಬೃಹದಶ್ವ ಅಂತ ಏನಿದ್ದಾನೆ ಅವನ ಮಗ ಕುವಲಾಶ್ವ. ಕುವಲಾಶ್ವ ಏನಿದ್ದಾನೆ ಉತ್ತಂಕ ಎಂಬತಕ್ಕಂಥ ಋಷಿ ಏನಿದ್ದಾನೆ ಆ ಋಷಿಯ ತಪಸ್ಸಿನ ಫಲವಾಗಿ ಪರಮಾತ್ಮ ಏನಿದ್ದಾನೆ ಅವನು ಆ ಕುವಲಾಶ್ವನಲ್ಲಿ ಬಂದು ನಿಂತ್ಕೊಂಡು ಆ ದುಂದುಮಾರ ಎಂಬತಕ್ಕಂಥ ಯಾವ ದೊಡ್ಡ ರಾಕ್ಷಸ ಇದ್ದಾನೆ ಅವನನ್ನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡುವಾಗ 21,000 ಜನ ಯುದ್ಧಕ್ಕೆ ಹೋಗಿದ್ದರು, ಅವರೆಲ್ಲ ಸತ್ತರು. ಕುವಲಾಶ್ವನ ಮಕ್ಕಳು 100 ಜನ ಇದ್ದರು, ಅವರಲ್ಲಿ 97 ಜನ ಸತ್ತು ಹೋದರು. ಉಳಿದ 3 ಜನ ಮಾತ್ರ ಉಳಿದರು ಅಂತ ಇದ್ದಾರೆ. ಆ 3 ಜನ ಯಾರು, ಅವರ ವಂಶವನ್ನು ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ದೃಢಾಶ್ವ, ಚಂದ್ರಾಶ್ವ, ಕಪಿಲಾಶ್ವ ಎಂಬುದಾಗಿ ಈ 3 ಜನ ಮಕ್ಕಳು ಉಳಿದವರು. ಆ 100 ಜನದಲ್ಲಿ ಕುವಲಾಶ್ವನ 100 ಜನದಲ್ಲಿ 3 ಜನ ಉಳಿದರು ಅಷ್ಟೇ. ಇನ್ನೆಲ್ಲರೂ ಕೂಡ ಅವನ ಅಗ್ನಿಗೆ ಆಹುತಿಯಾಗಿಬಿಟ್ರು. ಅವರಲ್ಲಿ ದುಂದುಮಾರ ಇದ್ದಲ್ಲ, ಅವನ ಮಕ್ಕಳಲ್ಲಿ ಸಂಹತಾಶ್ವ ಎಂಬತಕ್ಕಂಥವನು ದೃಢಾಶ್ವನಿಗೆ ಹರಿಯಶ್ವ, ಹರಿಯಶ್ವನಿಗೆ ನಿಕುಂಭ ಏನಿದ್ದಾನವನಿಗೆ ಸಂಹತಾಶ್ವ ಎಂಬತಕ್ಕಂಥವನು. ಅವನ ಯುದ್ಧದಲ್ಲಿ ಮಹಾ ನಿಪುಣನಾಗಿದ್ದಂತೆ. ಅವನ ಮಗ ಏನಿದ್ದಾನೋ ಅಕೃತಾಶ್ವ ಹುಟ್ಟುತ್ತಾನೆ. ಆ ಅಕೃತಾಶ್ವ ಏನಿದ್ದಾನವನಿಗೆ ಸಂಹತಾಶ್ವ ಹುಟ್ಟುತ್ತಾನೆ. ಸಂಹತಾಶ್ವ ಏನಿದ್ದಾನವನಿಗೆ ಹಿಮಾಲಯನ ಮಗಳಾಗಿರ್ತಕ್ಕಂಥ ದೃಷದ್ವತಿ ಎಂಬತಕ್ಕಂಥ ಒಬ್ಬ ಕನ್ಯೆಯನ್ನು ಕೊಟ್ಟು ಅವರು ಮದುವೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ತಸ್ಯ ಹೈಮವತಿ ಕನ್ಯಾ ಸತಾಂ ಮಾತಾ ದೃಷತ್ವತಿ. ಎಲ್ಲರಿಗೂ ಕೂಡ ಶ್ರೇಷ್ಠಳ ತಾಯಿ ಅಂತ ಅನಿಸ್ಕೊಂಡಿದ್ದಾಳಂಥ ಒಂದು ಹೈಮವತಿ, ಹಿಮವಂತನ ಮಗಳು, ಅವಳನ್ನು ಮದುವೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಂದ ಪ್ರಸೇನಜಿತ್ ಎಂಬತಕ್ಕಂಥ ಒಬ್ಬ ರಾಜ ಹುಟ್ಟಿದ್ದಾನೆ. ಪ್ರಸೇನಜಿತ್ ಮುಂದೆ ಇನ್ನೊಬ್ಬ ಪ್ರಸೇನ ಅಂತ ಬರ್ತಾನೆ. ಪ್ರಸೇನಜಿತ್ ಇವನು ಬೇರೆ. ಇವನ ಹೆಂಡತಿ ಮಹಾಪತಿವ್ರತೆ ಆದಕ್ಕಂಥ ಗೌರಿ ಎಂಬತಕ್ಕಂಥವಳು. ಅವಳು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಗಂಡನಿಂದ ಅಭಿಶಪ್ತಳಾಗಿ ಅವಳು ಬಾಹುದ ಎಂಬತಕ್ಕಂಥ ನದಿಯಾಗಿ ಹರಿದುಬಿಟ್ಲು ಅಂತ ಹೇಳ್ತಾ ಇದ್ದಾರೆ. ಬಾಹುದ ಅಭವತ್. ಅವಳ ಮಗ ಮಹಾನ್ ಆಸಿತ್ ಯುವನಾಶ್ವ ಅಂತ ಹೇಳ್ತಾ ಇದ್ದಾರೆ. ಯುವನಾಶ್ವನಿಗೆ ನಿನ್ನೆ ಹೇಳಿದಂತೆ ಆ ಮಾಂಧಾತ ಎಂಬತಕ್ಕಂಥ ರಾಜ ಅವನು ಹುಟ್ಟಿದ್ದಾನೆ. ಮಾಂಧಾತನಿಗೆ 2 ಮಕ್ಕಳು ಹುಟ್ಟಿದ್ದಾರೆ, ಪುರುಕುತ್ಸ ಮತ್ತು ಮುಚುಕುಂದ ಎಂಬುದಾಗಿ ಅಂತ ಹೇಳ್ತಾರೆ. ಈ ಪುರುಕುತ್ಸನ ಕಥೆ ಏನಿದೆ ಅದು ಮಹಾಧರ್ಮಿಷ್ಠ ಅಂತೆ ಪುರುಕುತ್ಸ ಅವನು. ಮುಚುಕುಂದ ಏನಿದ್ದಾನೆ ಅವನು ಮಹಾಧಾರ್ಮಿಕ. ಪುರುಕುತ್ಸ ಏನಿದ್ದಾನೆ ಅವನ ಸುತ ತ್ರಸದ್ದಸ್ಯು ಎಂಬುದಾಗಿ ಅವನಿಗೆ ಹೆಸರು. ಮಹಾದೊಡ್ಡ ವ್ಯಕ್ತಿಯವನು. ಆ ತ್ರಸದ್ದಸ್ಯು ಏನಿದ್ದಾನೆ ಅವನು ನರ್ಮದಾದೇವಿಯನ್ನು ಮದುವೆಯಾಗಿದ್ದಾನೆ ಅಂತ ಹೇಳ್ತಾರೆ. ನರ್ಮದಾದೇವಿ ಅಂದರೆ ಏನು? ಪುರುಕುತ್ಸ ಇದ್ದಾನಲ್ಲ ಅವನು ತ್ರಸದ್ದಸ್ಯು ಅಂತ ಅವನ ಮಗ. ಯಾರ್ದು? ಪುರುಕುತ್ಸನ ಮಗ. ಪುರುಕುತ್ಸ ಏನಿದ್ದಾನವನು ನಾಗಕುಲದಲ್ಲಿ ಹುಟ್ಟಿರತಕ್ಕಂಥ ನರ್ಮದಾದೇವಿಯನ್ನು ವಿವಾಹ ಆಗಿದ್ದಾನಂತೆ. ನಾನು ನಿನ್ನೆ ಒಂದು ವೇದ ಮಂತ್ರ ಹೇಳಿದೆ, ರಾತ್ರಿ ಸೂಕ್ತದಲ್ಲಿ ಬರತಕ್ಕಂಥ ವೇದ ಮಂತ್ರ. ನರ್ಮದಾಯೈ ನಮ ಪ್ರಾತಃ, ನರ್ಮದಾಯೈ ನಮೋ ನೀಶಿ, ನಮೋಸ್ತು ನರ್ಮದೇ ತುಭ್ಯಂ ತ್ರಾಹಿ ಮಾಂ ವಿಷಸರ್ಪಾತಃ. ಈ ಮಂತ್ರವನ್ನು ನಾವು ಹೇಳಿಕೊಂಡ್ರೆ ಯಾವ ಒಂದು ವಿಷ ವೈರಸ್ಸುಗಳು ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ತ್ರ್ಯಂಬಕ ಮಂತ್ರ, ಅದಕ್ಕೆ ಮೃತ್ಯುಂಜಯ ಮಂತ್ರ ಅಂತ ಕರೀತಾರೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೃಕ್ಷೀಯ ಮಾಮೃತಾತ್. ಇದು ಯಜುರ್ವೇದದಲ್ಲಿ ಹೇಳ್ತಕ್ಕಂಥದ್ದು.
ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಉರ್ವಾರುಕಮೀವ ಬಂಧಾನಾತ್ ಮೃತ್ಯೋರ್ಮೃಕ್ಷೀಯ ಮಾಮೃತಾತ್. ಇದು ಋಗ್ವೇದದ್ದು. ಇದು ಮೃತ್ಯುಂಜಯ ಮಂತ್ರ ಅಥವಾ ಮೃತ ಸಂಜೀವಿನಿ ಮಂತ್ರ ಎಂಬುದಾಗಿ ಇದನ್ನು ಕರೆದಿದ್ದಾರೆ. ಈ ಮಂತ್ರದ ಅರ್ಥವನ್ನು ಅನುಸಂಧಾನ ಮಾಡಿದರೂ ನಮಗೆ ಯಾವ ಭಯ ಇರೋದಿಲ್ಲ. ಹಾಗೆ ನರ್ಮದಾದೇವಿಯನ್ನು ಬೆಳಿಗ್ಗೆ ನಾವು ಸ್ತೋತ್ರ ಮಾಡಿದ್ವಿ ಅಂದರೆ, ಮಧ್ಯಾಹ್ನ ಸ್ತೋತ್ರ ಮಾಡಿದ್ವಿ ಅಂದರೆ, 3 ಕಾಲದ ಸ್ತೋತ್ರ ಮಾಡ್ತಾಯಿದ್ವಿ ಅಂದರೆ ವಿಷ ಸರ್ಪಗಳಿಂದಲೇ ಭಯ ಇರೋದಿಲ್ಲ ನಮಗೆ. ಯಾವುದೇ ವಿಷ ಆಗಿರಲಿ, ಬೇಕಾದ್ರೆ ವೃಷದ ಕ್ರಿಮಿಗಳಾಗಿರ್ಬೋದು, ವಿಷ ವೈರಸ್ ಆಗಿರ್ಬೋದು, ಅದು ಯಾವುದೂ ಭಯ ಬರೋದಿಲ್ಲ ಅಂತ ನಮಗೆ ಅಭಯವನ್ನು ಕೊಡ್ತಾ ಇದ್ದಾರೆ. ಆ ಪುರುಕುತ್ಸ ಏನಿದ್ದಾನೆ ಅವನು ಸರ್ಪಗಳ ತಂಗಿಯಾಗಿರ್ತಕ್ಕಂಥ ನರ್ಮದೆ. ನೆನೆ ಹೇಳಿ ಸರ್ಪಗಳು 100 ಸರ್ಪ 62 ರೀತಿಯ ಸರ್ಪ ಹೇಳಿದವಲ್ಲ, ಆ ಸರ್ಪಗಳಲ್ಲಿ ಅವರ ತಂಗಿಗಳು ನರ್ಮದೆ ಎಂಬತಕ್ಕಂಥವಳು. ಆ ಸರ್ಪಗಳು ಏನಿದೆ, ಆ ನರ್ಮದೆ ಏನಿದ್ದಾಳೆ ಅವಳನ್ನು ಈ ಪುರುಕುತ್ಸನ ಕೊಟ್ಟು ಮದುವೆ ಮಾಡಿದರಂತೆ. ಪುರುಕುತ್ಸ ಏನು ಮಾಡ್ದ, ಅವಳು ಮದುವೆ ಮಾಡಿಕೊಂಡಾಗ ಇವರೆಲ್ಲರೂ ಸೇರಿ ತಮ್ಮ ತಂಗಿಗೆ ಒಂದು ವರ ಕೊಟ್ಟರಂತೆ. ಏನಂದರೆ, ಯಾರು ನಿನ್ನ ಹೆಸರನ್ನು ಹೇಳ್ಕೊತಾರೋ ಅವರಿಗೆ ನಮ್ಮಿಂದ ಭಯ ಇರೋದಿಲ್ಲ. ಸರ್ಪಗಳಲ್ವ, ಸರ್ಪ ಅಂದರೆ ಎಲ್ಲ ವಿಷವೇ, ನನ್ನಿಂದ ಭಯ ಇರುವುದಿಲ್ಲ ಎಂಬುದ ವರ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನರ್ಮದಾಯಾಮ್ ಅಥೋತ್ಪನ್ನ ಸಂಭೂತಃ ಸಹ ಚಾತ್ಮಜ. ಅವನಿಗೆ ಸಂಭೂತನಿಗೆ ಸುಧನ್ವ ಎಂಬತಕ್ಕಂಥ ರಾಜ ಹುಟ್ಟಿದ್ದಾನೆ. ಸುಧನ್ವನಿಗೆ ತ್ರಿಧನ್ವ ಎಂಬ ಮಗ ಹುಟ್ಟಿದ್ದಾನೆ. ಆ ತ್ರಿಧನ್ವನಿಗೆ ತ್ರಯ್ಯಾರುಣ ಎಂಬತಕ್ಕಂಥ ಒಬ್ಬ ಮಗ ಹುಡ್ತಾನೆ. ತ್ರಯ್ಯಾರುಣ ಅಂತ ಅವನಿಗೆ ಹೇಳ್ತಾರೆ. ಈ ತ್ರಯ್ಯಾರುಣನಿಗೆ ಒಬ್ಬ ಮಗ ಇದ್ದ, ಅವನು ಸತ್ಯವ್ರತ ಅಂತ ಅವನಿಗೆ ಹೇಳ್ತಾರೆ. ತ್ರಯ್ಯಾರುಣಿಗೆ ಸತ್ಯವ್ರತ ಎಂಬತಕ್ಕಂಥ ಒಬ್ಬ ಮಗ. ಈ ಸತ್ಯವ್ರತ ಏನಿದ್ದಾನೆ ಅವನೇನೆ ತ್ರಿಶಂಕು ಎಂಬುದಾಗಿ ಹೆಸರು ಪಡ್ಕೊತಾನೆ. ಈ ಸತ್ಯವ್ರತ ಏನಿದ್ದಾನೆ ಅವನ ವಿಚಾರ ಏನಂದರೆ, ರಾಜನ ಮಗ ಆದ್ದರಿಂದ ಅವನು ಸ್ವಲ್ಪ ಎಷ್ಟಾದರೂ ಅವನಿಗೆ ಸ್ವಲ್ಪ ಅಹಂಕಾರಾದಿಗಳು ಇದ್ದೇ ಇರ್ತಾನೆ. ರಾಜನ ಮಗ ಎಂಬತಕ್ಕಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅವನಿಗೇನೋ ಒಂದು ದುರ್ಬುದ್ಧಿ ಇತ್ತು ಅಂದರೆ, ತಾನು ಯಾವುದಾದ್ರೂ ವಸ್ತುವನ್ನು ಅಪೇಕ್ಷೆ ಪಟ್ಟ ಅಂದರೆ ಅದನ್ನು ಪಡೆಯದೇ ಬಿಡ್ತಾ ಇದ್ದಿಲ್ಲ ಅವನು. ಇಂಥ ಒಂದು ಆ ಬುದ್ಧಿ ಅವನಿಗಿತ್ತು. ಒಂದು ಸಾರಿ ಯಾರೊಬ್ಬ ಕನ್ಯೆಯನ್ನು ಇವನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟ ಇವನು ಅಷ್ಟೇ. ಆದರೆ ಅವಳಿಗೂ ಗೊತ್ತಿಲ್ಲ, ಇವನು ಮಾತ್ರ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ಅವರ ತಂದೆ ಏನು ಮಾಡಿದ್ರು, ಬೇರೆ ಯಾರೋ ವರನನ್ನು ಕೊಟ್ಟು ಇವನು ನೋಡಿದ್ನಲ್ಲ ಆ ಕನ್ಯೆ, ಅವಳನ್ನು ಮದುವೆ ಮಾಡ್ತಾಯಿದ್ರು. ಮದುವೆಯಾಗಿ ತಾಳಿ ಕೂಡ ಕಟ್ಟಾಗೋಗಿದೆ. ಇವನಿಗೆ ಮಿತ್ರನ ಮೂಲಕ ಗೊತ್ತಾಯಿತು, ಯಾರಿಗೆ, ಸತ್ಯವ್ರತನಿಗೆ, ನೀನು ಮದುವೆ ಆಗಬೇಕು ಅಂತಿದ್ಯಲ್ಲ, ಅವಳಿಗೆ ಮದುವೆ ಆಗೋಯ್ತು ಹೋಗು ಅಂತ. ತಕ್ಷಣ ಅವನೇನು ಮಾಡ್ದ, ಕತ್ತಿ ಆಯುಧಗಳ ತೆಗೆದುಕೊಂಡು ಹೋಗಿ ಅವರ ಭಯಪಡಿಸಿ ತಾಳಿ ಕಟ್ಟಿದ್ರೂ ಕೂಡ ಆ ಕನ್ಯೆಯನ್ನು ಎಳ್ಕೊಂಬಂದು ಅವನು ಮದುವೆ ಆಗಿಬಿಟ್ಟ. ಪುನಃ ಅವನು ಮದುವೆ ಮಾಡ್ಕೊಂಬಿಟ್ಟ. ತಾಳಿ ಕಟ್ಟಿದ್ದು ಮದುವೆ ಮಾಡ್ಕೊಂಬಿಟ್ಟ. ಅವನಿಗೇನು ಧೈರ್ಯ ಅಂದರೆ, ವಸಿಷ್ಠರು ಇದ್ದಾರೆ, ಇದಲ್ಲದೆ ವಸಿಷ್ಠರಿಗೆ ಧರ್ಮ ಗೊತ್ತಿಲ್ವೇನೋ, ಯಾವತ್ತೂ ಕೂಡ ತಾಳಿ ಕಟ್ಟಿದ ಮಾತ್ರಕ್ಕೆ ಇನ್ನೊಬ್ಬಳ ಹೆಂಡತಿ ಅಂತಾಗೋದಿಲ್ಲ. ಆದರೆ ಸಪ್ತಪದಿ ಆಗಬೇಕು, ಸಪ್ತಪದಿ ಆದರೇ ಅವಳು ಇನ್ನೊಬ್ಬಳ ಹೆಂಡತಿ ಅಂತಾಗೋದು. ಅದರವರೆಗೂ ಆಗೋದಿಲ್ಲ ಅಂತ ಶಾಸ್ತ್ರ ಇದೆ. ಅಂದರೆ ಸಪ್ತಮೇ ಪದೇ ಅಂತ. ಯಾಕೆ ಸಪ್ತಪದಿ ಎಂಬತಕ್ಕಂಥದ್ದು ಆದರೇ ಅವನು ನಿಜವಾದ ಅವನ ಹೆಂಡತಿ ಆಗೋದು. ಇದು ಗೊತ್ತಿದೆ ವಸಿಷ್ಠರಿಗಾದ್ದರಿಂದ ನನಗೇನು ಅವರೇನು ವಸಿಷ್ಠರು ನಮ್ಮ ತಂದೆಗೆ ಹೇಳ್ತಾರೆ, ನಾ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತು ಅಂತ ತಿಳ್ಕೊಂಡು ಅವನು ಸುಮ್ಮನೆ ಇರ್ತಾನೆ. ಆದರೆ ಯಾವ ಕನ್ಯಾ ಇದ್ದಾಳೆ, ಆ ಕನ್ಯೆಯ ಅಪ್ಪ ಇದ್ದಾನಲ್ಲ, ಅವನು ಬಂದು ರಾಜತ್ರಯ್ಯರನ್ನು ದೂರು ಕೊಟ್ಟ, ನಿನ್ನ ಮಗ ಮದುವೆ ಆಗಿರ್ತಕ್ಕಂಥ ನನ್ನ ಮಗಳನ್ನ ಹೋಗಿ ಎಳ್ಕೊಂಡು ಹೋಗಿದ್ದಾನೆ, ಈಗ ನೀನು ಶಿಕ್ಷೆ ಕೊಡಬೇಕು ಅಂತ ಹೇಳ್ದ. ರಾಜನ ತುಂಬ ಧರ್ಮಿಷ್ಠ ಅವನು ತ್ರಯ್ಯಾರುಣ. ಅವನಿಗೆ ಭಾರಿ ಕೋಪ ಬಂತು ಮಗನ ಮೇಲೆ. ನೀನು ಮನೆಯಲ್ಲೇ ಇರ್ಕೊಡ್ದು, ರಾಜ್ಯದಲ್ಲಿ ಇರ್ಕೊಡು ಹೋಗು ಅಂತ ಹೊರಟೇ ಬಿಡಿಸ ಅವನನ್ನು. ಹೀಗಾಗಿ ಇಂತಹ ಸತ್ಯವ್ರತ ಇದ್ದಾನಲ್ಲ ಅವನು ಪ್ರಾಣಿಗ್ರಹಣ ಸಮಯ ಜಹಾರ ಕನ್ಯಾಂ ಕಾಮಾತ್ಸ ಕಸ್ಸಿಜಿತ್ ಪುರವಾಸಿನಃ ಅಧರ್ಮಶಂಕುನಾಥೇನ ರಾಜ ತ್ರಯ್ಯಾರುಣ ಅತ್ಯಜತ್. ಅಧರ್ಮಶಂಕು ತಪ್ಪು ಮಾಡಿದಲ್ಲ ಇವನು, ಅದಕ್ಕಾಗಿ ಮಗನನ್ನು ಕೂಡ ನೋಡದೆ ಅವನು ಬಿಟ್ಟೇ ಬಿಟ್ಟ ಅವನನ್ನು. ಆಗ ಅಪಧ್ವಂಸ ಅಂದ, ನಾ ಎಲ್ಲಿ ಹೋಗಲಿ ಅಂದ. ಚಂಡಾಲರ ಕೇರಿ ಇರುತ್ತಲ್ಲ ಅಲ್ಲಿ ಹೋಗಿ ವಾಸ ಮಾಡೋದು ಅಂತ ಬೈದು ಕಳಿಸ್ಬಿಟ್ಟ. ಇವನು ಅಲ್ಲೇ ಹೋದ, ಬೇಕಾದ ದುಡ್ಡು ತೆಗೆದುಕೊಂಡು ಹೋಗಿದ್ದ. ಅಲ್ಲಿ ಶ್ವಪಾಕಗಳೆಲ್ಲ ಇದ್ದರು, ಅಂದರೆ ನಾಯಿ ತಿನ್ನೋರು ಅಂತ ಶ್ವಪಾಕರು ಅಂದರೆ ಅಲ್ಲಿ ಹೋದ. ಅಲ್ಲೇ ಯಥಾ ಪ್ರಕಾರ ಜೀವನ ಮಾಡ್ತಾಯಿದ್ದ. ವಸಿಷ್ಠರಿಗೆ ಇವತ್ತಲ್ಲ ನಾಳೆ ನನ್ನ ವಿಷಯ ಗೊತ್ತಾಗುತ್ತೆ, ಆದ್ದರಿಂದ ಅವರನ್ನು ರಕ್ಷಣೆ ಮಾಡ್ತಾರೆ ಎಂಬುದು ಅವನಿಗಿತ್ತು. ವಸಿಷ್ಠರ ಮೇಲೆ ವಿಶ್ವಾಸ ಇತ್ತು ಅವನಿಗೆ. ಆದರೆ ಅವರು ಕೂಡ ಏನು ಹೇಳಿಲ್ಲ. ಆದರೆ ಈ ಮಧ್ಯದಲ್ಲಿ ಇವನು ಮಾಡತಕ್ಕಂಥ ಪಾಪದಿಂದಾಗಿ 12 ವರ್ಷ ಬರಗಾಲ ಬಂದ್ಬಿಡ್ತು. ಮಳೆಯೇ ಬೀಳಿಲ್ಲ 12 ವರ್ಷ. ಏನೋ ಒಂದು ಚುಚ್ಚುರು ಬರೋದು ಅಥವಾ ಗಾಳಿ ಗಿಳಿ ಬರೋದು, ಎಲ್ಲ ಎತ್ಕೊಂಡು ಹೋಗೋದು, ಎಲ್ಲೋ ಹೋಗಿ ಮಳೆ, ಸಮುದ್ರಕ್ಕೆ ಹೋಗಿ ಮಳೆ ಬೀಳೋದು, ಹೀಗೆಲ್ಲ ಶುರು ಆಯಿತು.
ಯಾವತ್ತೂ ಋಷಿಗಳಿರ್ತಾರೆ, ವಿಶ್ವಾಮಿತ್ರ, ವಸಿಷ್ಠ, ಅತ್ರಿ, ಅಂಗೀರಸ ಇತ್ಯಾದಿ ಋಷಿಗಳಿರ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ಇಂತಹ ಒಂದು ದೇಶಕ್ಕೆ ಆಪತ್ಕಾಲ ಬಂದಾಗ ನಮ್ಮೆಲ್ಲರ ಕ್ಷೇಮ ಉಂಟಾಗಲಿ ಎಂಬ ಉದ್ದೇಶದಿಂದ ಹಿಮಾಲಯ ಪರ್ವತ, ಮೇರು ಪರ್ವತ ಅಲ್ಲಿ ಹೋಗಿಬಿಟ್ಟು ಆ ಪರಮಾತ್ಮ ಕುರಿತು ಅಖಂಡವಾದಕ್ಕಂಥ ತಪಸ್ಸನ್ನು ಮಾಡಿ ಅವರು ಈ ಶಾಂತಿ ಸುಭಿಕ್ಷವನ್ನು ಮಾಡ್ತಾರೆ. ಈಗ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ದೊಡ್ಡ ರೋಗ ಇದೆ, ಅದಕ್ಕೆಲ್ಲ ನಾವೇ ಏನೋ ಪ್ರಯೋಗಗಳು ಮಾಡ್ಕೊತಾ ಇದ್ದೀವಿ. ನಾವು ಕೇಳಲಿ ಬಿಡಲಿ ಅವರ ಕರ್ತವ್ಯ. ಋಷಿಗಳು ಬಂದೇನು ಮಾಡ್ತಾರೆ ಅಂದರೆ, ಸ್ವಾಮಿ ಆದಷ್ಟು ಬೇಗ ಈ ದೇಶದಲ್ಲಿ ಬಂದಿರತಕ್ಕಂಥ ಈ ರೋಗವನ್ನು ಪರಿಹಾರ ಮಾಡಿ ಎಂಬುದಾಗಿ ಪರಮಾತ್ಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡಿದ್ರು ಅಂದರೆ ಅವರು ನಿಷ್ಕಾಮ ಕರ್ಮಿಗಳು, ತಮ್ಮ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ವಿಚಾರ ಮಾಡೋದೇ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪರಮಾತ್ಮ ಅವ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಆ ರೀತಿ ಕೇಳೋರು. ಹಾಗಾಗಿ ವಿಶ್ವಾಮಿತ್ರ ತಪಸ್ಸಿಗೆ ಹೋದರು. ಆಗ ಇವನಿದ್ದ, ತ್ರಯಾರುಣನ ಮಗ ಇದ್ದ, ಸತ್ಯವ್ರತ ಇದ್ದ. ಅವನಿಗೆ ತನ್ನ ಹೆಂಡತಿ ಆದಕ್ಕಂಥ ಕಾಶ್ಯಪಿ ಎಂಬುದಾಗಿ, ವಿಶ್ವಾಮಿತ್ರ ಹೆಂಡತಿ ಹೆಸರು ಕಾಶ್ಯಪಿ ಎಂಬುದಾಗಿ, ಅವರಿಗೆ ಸುಮಾರು ಗಾಲವ ಮೊದಲಾದಕ್ಕಂಥ ಅನೇಕ ಜನ ಮಕ್ಕಳಿದ್ದರು. ಅವರೆಲ್ಲರೂ ಕೂಡ ಅವನಿಗೆ ಒಪ್ಪಿಸ್ಬಿಟ್ಟು, ನಾನು ಬರೋ ತನಕ ನೀನು ನೋಡ್ಕೋಬೇಕಪ್ಪ ಅಂಥೇಳಿ ಅವ್ರು ಹೊರಟೋದರು. ಇವನೇ ಮಾಡ್ದ, ತಾನು ತಿನ್ನತಕ್ಕಂಥ ಈ ದುಡ್ಡು ಕಾಸುಗಳು ಬೇಕಷ್ಟು ರಾಜ್ಯದಿಂದ ತಂದಿದ್ದ, ಅದರಿಂದ ಅವ್ರಿಗೂ ಆಹಾರ ಪದಾರ್ಥ ಕೊಟ್ಟು ಅವರು ಸಾಕ್ತಾ ಇದ್ದ ವಿಶ್ವಾಮಿತ್ರ ಹೆಂಡತಿ ಮಕ್ಕಳನ್ನು. ಯಾಕೆಂದರೆ ವಿಶ್ವಾಮಿತ್ರ ಯಾವತ್ತಿದ್ದು ನನ್ನ ಮೇಲೆ ಕರುಣೆ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಈ ಮಧ್ಯೆ ಅವನು ತಂದಿದ್ದ ದುಡ್ಡು ಖಾಲಿಯಾಯಿತು. ಕಡೆಗೆ ಪ್ರಾಣಿಗಳನ್ನು ಹೊಡೆದು ಬಡಿದು ಅಲ್ಲಿ ಹೋಗಿ ಬೇಟೆಯಾಡಿ ತಂದು ಅಲ್ಲಿ ಮಾಂಸವನ್ನು ಅಲ್ಲಿ ಇಟ್ಬಿಟ್ಟು ಅವರಿಗೆ ಇವನು ಕೂಡ ತಿಂದು ಹಾಗೆ ಜೀವನ ನಡೆಸ್ತಾ ಇದ್ದ. ಕಡೆಗೆ ಅದು ಕೂಡ ದುರ್ಬಲ ಆಗೋಯಿತು. ಕಡೆಗೆ ಏನು ಮಾಡಬೇಕು ನೋಡೋದು, ಇವನಿಗೆ ಹಸಿವೆ ಆಗ್ತಾಯಿದೆ, ಆ ಹೆಂಡತಿ ಮಕ್ಕಳೆಲ್ಲ ಕಾಯ್ತಾ ಇದ್ದರೆ ಇವತ್ತು ಆಹಾರ ತಂದಿಡ್ತಾನೆ. ಅವನ ಪ್ರತಿ ದಿವಸವೂ ಕೂಡ ಒಂದು ದೊಡ್ಡ ಗಿಡ ಇರ್ತಾಯಿತ್ತು, ಆ ಗಿಡಕ್ಕೆ ತಗಲಾಕ್ಬಿಟ್ಟು ಹೋಗ್ತಾ ಇದ್ದೆ ಮಾಂಸವನ್ನು. ಆಹಾರ ಪದಾರ್ಥ ಯಾವುದಾಗಿರ್ಬೋದು. ಹಾಗೆ ಒಂದು ಸಾರಿ ಏನೂ ಇಲ್ಲೇ ಇಲ್ಲ. ಅವನಿಗೆ ದುರ್ಬುದ್ಧಿ ಬಂತು. ವಸಿಷ್ಠರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ನನ್ನನ್ನು ರಕ್ಷಣೆ ಮಾಡಲೇ ಇಲ್ವಲ್ಲ ಅವ್ರಿಗೆ ಗೊತ್ತಿಲ್ವ ಅವ್ರಿಗೆ ನಾ ಅಧರ್ಮ ಮಾಡಿಲ್ಲ ಅಂತ ಅಂಥೇಳಿ ಅವನ ಮೇಲೆ, ಆ ವಸಿಷ್ಠರ ಮೇಲೆ ಕೋಪ ಬಂತು. ಹಸಿವೆ ಬೇರೆ ಆಗ್ತಾಯಿದೆ, ಇವರು ಬೇರೆ ಊಟಕ್ಕೆ ಬೇರೆ ಕಾಯ್ತಾ ಇದ್ದಾರೆ, ಬೇರೆ ಮಾರ್ಗ ತೋರಲೇ ಇಲ್ಲ. ವಸಿಷ್ಠರ ಹೋಮದೇನು ಇತ್ತು ಅದನ್ನೇ ಎಳ್ಕೊಂಬಂದು ಅದನ್ನು ಕತ್ತರಿಸಿ ಆ ಮಾಂಸವನ್ನು ಅವರಿಗೂ ಕೊಟ್ಟು ತಾನು ತಿಂದುಬಿಟ್ಟ. ಇದರಿಂದ ಏನಾಯಿತು, ಗೋವನ್ನು ಕೊಂದಿದ್ದೊಂದು. ಯಾವತ್ತೂ ಕೂಡ ಮಾಂಸವನ್ನು ತಿನ್ನೋದು ಹಿಂದಿನ ಪದ್ಧತಿಯಲ್ಲಿ ಇತ್ತು, ಆದರೆ ಅದು ಪರಮಾತ್ಮನಿಗೆ ನಿವೇದನೆ ಮಾಡಿ ಪ್ರಸಾದ ರೂಪದಿಂದ ಸ್ವೀಕಾರ ಮಾಡ್ತಾ ಇದ್ದರೆ ಮಾತ್ರ ದೋಷ ಬರ್ತಾ ಇದ್ದಿಲ್ಲ. ಇವನು ಅದೇನೂ ಮಾಡಿಲ್ಲ, ಅದಕ್ಕೆ ಸಂಸ್ಕಾರವೂ ಮಾಡಿಲ್ಲ. ಆಮೇಲೆ ವಸಿಷ್ಠರ ದೇಹವನ್ನು ಕೊಂದು ಹಾಕಿದ್ದಾನೆ. ಈ ಮೊದಲು ಬೇರೆ ಒಂದು ಪಾಪ ಮಾಡಿಟ್ಟಿದ್ದಾನೆ. ಹೀಗೆ 3 ಪಾಪಗಳು ಬಂದಿದ್ದರಿಂದ ಅವನಿಗೆ ತ್ರಿಶಂಕು. ಶಂಕು ಅಂದರೆ ಪಾಪಗಳು, ಮುಳ್ಳು ಅಂತ ಅರ್ಥ. ಶಂಕು ಅಂದರೆ, ತ್ರಿಶಂಕು ಅಂದರೆ 3 ಪಾಪಗಳನ್ನು ಮಾಡಿದ್ದರಿಂದ ಅವರಿಗೆ ತ್ರಿಶಂಕು ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಆಗ ಈ ಮಧ್ಯದಲ್ಲಿ ಗಾಲವ ಅಂತ ಒಬ್ಬ ಋಷಿ ಇದ್ದ. ಗಾಲವ ಅಂತಂದು ವಿಶ್ವಾಮಿತ್ರನ ಮಗನೇ. ಅವರೇ ಮಾಡಿದ ಸುಮಾರು 100 ಜನ ಮಕ್ಕಳಿದ್ದಾರೆ ವಿಶ್ವಾಮಿತ್ರರಿಗೆ. ಎಲ್ಲರನ್ನು ಕೂಡ ಈ ಕಾಶ್ಯಪ ಇದ್ದಳು, ಕೌಶಿಕಿ ಇದ್ದಳು, ಅವಳು ಸಾಕಬೇಕು. ಆದರೆ ರಾಜನ ಮಗೇನೋ ಮಾಡ್ತಾ ಇದ್ದ. ಆದರೆ ಒಂದು ಸಾರಿ ಊಟವೇ ಇಲ್ಲ ಅಂತ ಸ್ಥಿತಿ ಬಂದ್ಬಿಡ್ತು. ಆಗೇನು ಮಾಡಿದ್ರು, ಒಬ್ಬ ಮಗನನ್ನು ತನ್ನ ಕುತ್ತಿಗೆಗೆ ಒಂದು ಪಟ್ಟಿಯನ್ನು ಹಾಕಿಬಿಟ್ಟು, ಇವನನ್ನು ಮಾರ್ತಾ ಇದ್ದೇನೆ, ಯಾರಾದರೂ ತೊಗೋಬೋದು ಅಂತ ಹೇಳಿದ್ರು. ಯಾಕೆಂದರೆ ಇವನು ಒಬ್ಬನನ್ನಾದರೂ ಮಾರಿ ಉಳಿದವರು ರಕ್ಷಣೆ ಮಾಡೋಣ ಅಂತ ಭಾವ ಇತ್ತು. ಆಗ ಈ ತ್ರಯಾರುಣ ಮಗ ಸತ್ಯವ್ರತ ಇದ್ದ ಅಲ್ಲ, ತಾನು ಅವನನ್ನು ಬಿಡಿಸಿ ಅವರಿಗೆ ರಕ್ಷಣೆ ಮಾಡ್ದ. ಅದಕ್ಕಾಗಿ ಅವನಿಗೆ ಗಾಲವ ಅಂತ ಹೇಳ್ತಾರೆ. ಆ ಮಗನಿಗೆ ಗಾಲವ, ಗಲ ಅಂದರೆ ಕುತ್ತಿಗೆಯಲ್ಲಿ ಕಟ್ಕೊಂಡು ಅವನನ್ನು ಮಾರಲಿಕ್ಕೆ ಅಂತ ಇಟ್ಟಿದ್ದಕ್ಕಾಗಿ ಗಾಲವ ಎಂಬುದಾಗಿ ಹೆಸರು ಬಂತು. ಇಂತಹ ಏನಿದ್ದಾರೆ ಅವನ ರಕ್ಷಣೆ ಮಾಡಿದ್ದಾರೆ. ಮುಂದೆ 12 ವರ್ಷ ಇದಾಯ್ತಲ್ಲ, ಈ ಮಧ್ಯದಲ್ಲಿ ಆ ತ್ರಯಾರುಣ ಇದ್ದಾನಲ್ಲ ಅವನು ಸತ್ವದ ಅಪ್ಪ, ಇವ ಸತ್ಯವ್ರತನ ಅಪ್ಪ. ಈಗೇನು ಮಾಡಿದ್ರು, ಅವನೇ ಇಲ್ಲಿ ಬಂದ್ಬಿಟ್ಟ, ರಾಜನೇ ಬಂದ. ಇವನೇ ರಾಜನಾಗಿದ್ದಾನೆ, ರಾಜ್ಯಭಾರ ಮಾಡ್ತಾಯಿದ್ದಾನೆ ಸತ್ಯವ್ರತ. ಒಂದು ಸಾರಿ ಅವನಿಗೆ ಮೊದಲೇ ಹೇಳಿದ್ನಲ್ಲ, ಅವನಿಗೆ ಏನು ಅನ್ಕೊಂತಾನೋ ಅದಾಗಬೇಕು ಅಂತ. ಅವನಿಗೇನಿತ್ತು ಅಂದರೆ, ಅವನ ಶರೀರ ತುಂಬ ಚೆನ್ನಾಗಿತ್ತು. ಈ ಶರೀರದಿಂದಲೇ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಒಂದು ಭಾವನೆ ಇತ್ತು. ಅದು ಇದಕ್ಕಿಂತಲೂ ಕೂಡ ಅದ್ಭುತವಾದ ಶರೀರ ನಮಗೆ ಸ್ವರ್ಗದಲ್ಲಿ ಬರುತ್ತೆ. ಯಾಕೆಂದರೆ ನಮಗೆ ತುಂಬ ಹಸಿವೆ ಆಗ್ತಾ ಇರುವಾಗ ಒಂದಿಷ್ಟು ಉಪ್ಪಿಟ್ಟೋ 4 ಇಡ್ಲಿ ಕೊಟ್ಬಿಟ್ವಿ ಅಂದರೆ ಹಬ್ಬ ಪ್ರಾಣ ಬಂತು ಅಂತ ಅಂದ್ಬಿಡ್ತೀವಿ ನಾವು. ಅಂತ ಸ್ವರ್ಗದಲ್ಲಿ ಕೊಡತಕ್ಕಂಥ ಸುಖಗಳು ವಸ್ತುಗಳಿದಲ್ಲ, ಅದನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಸಾಕಾಗೋದಿಲ್ಲ. ಈಗ ನರಕದಲ್ಲಿಯೂ ಹಾಗೇನೆ, ಇಲ್ಲಿ 1 ಏಟು ಕೊಟ್ಟರೆ ನಾವು ಮಲ್ಕೊಂಡೇ ಬಿಡ್ತೀವಿ ನಾವು. ಅದು ನರಕಕ್ಕೆ ಹೋದ ಅಂಥ ಶಿಕ್ಷೆ ಅನುಭವಿಸಲಿಕ್ಕೆ ನಮಗೆ ಈ ಶರೀರ ಸಾಕಾಗೋದಿಲ್ಲ. ಅದಕ್ಕೆ ಈ ಶರೀರವನ್ನು ಅಲ್ಲೇ ಬಿಟ್ಟು ನರಕದ ದುಃಖವನ್ನು ಅನುಭವಿಸಲಿಕ್ಕಾಗಿ ಒಂದು ಹೊಸ ಶರೀರ ಕೊಡ್ತಾರೆ. ಅದಕ್ಕೆ ಯಾತನಾ ಶರೀರ ಅಂತ ಹೆಸರು. ಹಾಗೆ ಸ್ವರ್ಗದಲ್ಲಿಯೂ ಕೂಡ ಈ ಸುಖ ಅನುಭವಿಸಲಿಕ್ಕೋಸ್ಕರವಾಗಿ ಒಂದು ಬೇರೆ ಶರೀರವನ್ನೇ ಕೊಡ್ತಾರೆ. ಅದು ತೈಜಸ ಶರೀರ, ಅಂದರೆ ಬೆಳಕಿನಂತೆ, ದೀಪದ ಬೆಳಕಿನಂತೆ ಇರತಕ್ಕಂಥ ಶರೀರ.
ಅಂಥದ್ದನ್ನು ಕೊಡ್ತಾರೆ. ಹಾಗಾಗಿ ಇವನು ಈಶೆಂದು ಹೋಗಬೇಕು ಅಂತ ಅವನಿಗೆ ಇಷ್ಟ ಉಂಟಾಗಿದೆ. ಅದಕ್ಕೆ ಏನು ಮಾಡಿದ, ವಸಿಷ್ಠರೇ ಆಗಿದ್ದು ಗುರುಗಳು ಅವರ ಹತ್ರ ಕೇಳ್ದ. ಅವರಿಗೆ ವಸಿಷ್ಠರಿಗೆ ಇವನು ಗೋವನ್ನು ಕೊಂದಿದ್ದು ಮೊದಲೇ ಭಾವ ಇತ್ತು ಅವನಿಗೆ, ಆ ವಸಿಷ್ಠರಿಗೆ ಗೋವನ್ನು ಕೊಂದಾಕಿದ್ದಾನೆ ಇವನು ಅಂತ ಅದು ಬೇರೆ ಒಂದಿತ್ತು. ಅದಕ್ಕೆ ಅವರೇ ಮಾಡಿದ್ರು, ಏನು ಅಂತ ಕೇಳಿದ್ರು. ನಾನು ಈ ಒಂದು ದೇಹದಿಂದ ಸ್ವರ್ಗಕ್ಕೆ ಹೋಗಬೇಕು, ಅದಕ್ಕೋಸ್ಕರವಾಗಿ ಅದಕ್ಕೆ ವ್ಯವಸ್ಥೆ ಮಾಡಿ ಎಂದು. ಈ ದೇಹದಿಂದ ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಯಾರಾದರೂ ಹೋಗಿದ್ದಾರೆ, ಯಾರಾದರೂ ಹೋಗ್ತಾರೆ ಹೇಳು. ಇಂಥದ್ದು ಅಸಂಬದ್ಧವಾದ ಆಸೆಗಳನ್ನ ಇಟ್ಕೋಬಾರ್ದು, ಅದಕ್ಕೆ ಬಿಡು ಅದನ್ನು ಅಂದರು. ಅದಕ್ಕೆ ಅವರೇ ಮಾಡಿದ್ರು, ಆಗಲ್ಲ ಅಂದರು. ಆಗಲ್ಲ ಅಂದುಕೊಳ್ಳೆ ಅವರ ಮಕ್ಕಳಿದ್ದಾರೆ 100 ಜನ ವಸಿಷ್ಠರ ಮಕ್ಕಳು, ಅವರ ಹತ್ರ ಹೋದ. ನೀವು ನಮಗೆ ಸ್ವರ್ಗಕ್ಕೆ ಕಳಿಸ್ಬೇಕು ನಾನು ಈ ಶರೀರದಿಂದಲೇ ಅಂದರು. ಯಾಕೆ ನಮ್ಮ ಅಪ್ಪನ ಹತ್ರ ಹೋಗಲಿಲ್ವಾ ಅಂದರು. ನಮ್ಮ ಅಪ್ಪನ ಹತ್ರ ಹೋದೆ, ಆದರೆ ಅವರೇ ಮಾಡಿದ್ರು, ಆಗಲ್ಲ ಅಂತ ಹೇಳಿದರು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಹೇಳಿದರು. ಅದಕ್ಕೆ ಅವ್ರು ಹೇಳಿದರು, ಅಲ್ಲ ನಮ್ಮಪ್ಪನಿಗೆ ಆಗಲ್ಲ ಅಂತ ಹೇಳಿದ ಮೇಲೆ ನಾವು ಮಾಡ್ತೀವಿ ಆ ಕೆಲಸವನ್ನು. ಈಗ ಬೇಕಾದ್ರೆ ಹಂಗೆ ಮಾಡ್ಬೋದು, ಅವರಪ್ಪಂದರೆ ಆಗಲ್ಲ ಅಂದರೆ ನಾವು ಮಾಡ್ತೀವಿ ಅಂತ ಬೇಕಾದ್ರೆ ಹೇಳ್ಬೋದು ಮಕ್ಕಳು. ಆದರೆ ನಾವು ಹಂಗೆ ಮಾಡೋರಲ್ಲ. ನಮ್ಮ ಅಪ್ಪನಿಗೆ ಮತ್ತು ಮಕ್ಕಳಲ್ಲಿ ವೈರತ್ವ ನೀಡ್ತಾ ಇದ್ದೀನಿ ನೀನು, ಅದಕ್ಕಾಗಿ ಚಂಡಾಲನ ಆಗು ಅಂತ ಅವ್ರು ಶಾಪ ಕೊಟ್ಟರು. ಅವರು ತಕ್ಷಣ ಅವನೇ ಮಾಡಿ ಚಂಡಾಲ ಆಗಿಬಿಟ್ಟ. ರಾಜನಾಗಿದ್ದವನು ಚಂಡಾಲ. ಚಂಡಾಲ ಆದಂಥ ಅರ್ಥ ಆಯಿತು, ಆ ರೂಪ, ರಾಜನ ರೂಪ ಎಲ್ಲ ಹೊರಟೋಯ್ತು ಇದೆಲ್ಲ. ಈ ಮಧ್ಯದಲ್ಲಿ ಅವನನ್ನು ಹೊರಗೆ ಹಾಕ್ಬಿಟ್ರು, ಯಾರು ಚಂಡಾಲ ಅಂತ ಹೇಳ್ಬಿಟ್ರು. ರಾಜನ ಗೊತ್ತಾಗಲೇ ಇಲ್ಲ, ಆಚೆ ಹಾಕ್ಬಿಟ್ರು ಅವ್ರ ಜನ ಎಲ್ಲ ಸೇರಿ. ಈ ಮಧ್ಯದಲ್ಲಿ ವಿಶ್ವಾಮಿತ್ರರು ಬಂದರು. ಬಂದು ಕೂಡಲೇ, ಸ್ವಾಮಿ ನನ್ನ ಗತಿ ಹೀಗಾಗಿದೆ, ವಸಿಷ್ಠರು ಮತ್ತು ಅವರ ಮಕ್ಕಳು ಸೇರಿ ನನಗೆ ಇಂಥ ಶಾಪ ಕೊಟ್ಟಿದ್ದಾರೆ, ನನಗೆ ರಾಜ್ಯವೂ ಹೋಯಿತು, ಇತ್ತಗಡೆ ನಾನು ಸ್ವರ್ಗಕ್ಕೆ ಹೋಗಬೇಕೆಂಬುದಕ್ಕಂಥ ಆಶೆಯೂ ಹೊರಟೋಗ್ತಾ ಇದೆ, ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿದ ಕೂಡಲೇ ಆ ಹೆಂಡತಿ ಮಕ್ಕಳೆಲ್ಲರನ್ನು ಕಾಪಾಡಿದ್ನಲ್ಲ, ಆ ಒಂದು ಕೃತಜ್ಞತೆಗೋಸ್ಕರವಾಗಿ ವಿಶ್ವಾಮಿತ್ರರು ನಾನು ನಿನ್ನನ್ನು ಸ್ವರ್ಗ ಕಳಿಸ್ತೀನಿ ಬಿಡು ಅಂದರು. ತಕ್ಷಣ ದೊಡ್ಡ ಯಜ್ಞವನ್ನು ಮಾಡಿದರು. ಆ ಯಜ್ಞದಲ್ಲಿ ಯಾವ ದೇವತೆಗಳು ಬರಲಿಲ್ಲ, ಯಾಕೆಂದರೆ ಚಂಡಾಲ ಯಜಮಾನ ಆಗಿದ್ದ ದೇವತೆಗಳು ಬರ್ತಾರೆ, ಬರಲೇ ಇಲ್ಲ. ಯಾರು ಬರೋದು ಬೇಡ ಬಿಡು ಅಂತ ಹೇಳಿಬಿಟ್ಟು ಆ ಹೋಮದ ಹೊಗೆ ಇತ್ತಲ್ಲ, ಆ ಹೊಗೆಯನ್ನೇ ಮೆಟ್ಲುಗಳನ್ನಾಗಿ ಮಾಡಿದರು ಅವನು ಹೋಗಲಿಕ್ಕೆ. ಆ ಮೆಟ್ಲುಗಳು ಮಾಡಿ 10 ಮೇಲೆ ನಾನು ಇದ್ದೀನಿ ಅಂದರು. ಆ ತಪಶಕ್ತಿಯಿಂದ ಅವರು ಆ ಹೊಗೆ ಏನಿದೆ ಅದನ್ನೇ ಸೋಪಾನಗಳನ್ನಾಗಿ ಮಾಡಿ ಸ್ವರ್ಗದ ತನಕ ಕಳಿಸ್ಬಿಟ್ರು. ನೋಡಿ ಎಂಥ ಅದ್ಭುತವಾದ ಶಕ್ತಿ ವಿಶ್ವಾಮಿತ್ರದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಸ್ವರ್ಗಕ್ಕೆ ಹೋಗಿದ್ದಾನೆ. ಹೋದ ಕೂಡಲೇ ಇಂದ್ರ ದೇವರು ನೋಡಿದರು, ಯಾರೋ ಚಂಡಾಲ ಬಂದಿದ್ದಾನಲ್ಲ ಸ್ವರ್ಗಕ್ಕೆ ಅಂತ ಹೇಳಿದ್ದೆ, ಕೂತ್ಕೇಳಿ ದಬ್ಬೆ ಬಿಟ್ರು. ಅವರು ಮೇಲಿಂದ ಬೀಳ್ತಾ ಇದ್ದಾನೆ. ಗುರುಗಳೇ ಕಾಪಾಡಿ ಅಂದ. ಏನು ಕಾಪಾಡೋದವರು? ತಿಷ್ಟ ಅಂದರು. ತಲೆ ಕೆಳಗಾಗಿ ಬೀಳ್ತಾ ಇದ್ದ ಅವನು. ತಿಷ್ಟ ಅಂದರು. ಅಲ್ಲೇ ನಿಂತ್ಕೊಂಬಿಟ್ಟ. ಈಗಲೂ ಕೂಡ ನಾವು ಸರಿಯಾಗಿ ಚೈತ್ರ ಮಾಸ ಅದರ ಮೊದಲು ನಾವು ಪೂರ್ವ ದಿಕ್ಕಿನಲ್ಲಿ ನಾವು ಒಂದು 6 ಗಂಟೆಯಿಂದ ಒಂದು 7:30 ಅಂಥ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಮೇಲೆ ನೋಡಬೇಕು, ನಾವು ತಲೆ ಎತ್ತಿ ನೋಡಬೇಕು. ಅಲ್ಲಿ ತ್ರಿಶಂಕು ಎಂಬತಕ್ಕಂಥ ಒಂದು ನಕ್ಷತ್ರ ಬರುತ್ತೆ. ನಕ್ಷತ್ರ ತ್ರಿಶಂಕು, ಅದು ಕೆಂಪು, ಹಸಿರು, ನೀಲಿ, ಬಿಳಿ ಹೀಗೆ ಸುಮಾರು ಬಣ್ಣಗಳು ಅದು ಹೊಳಿತಾ ಇರುತ್ತೆ. ಅದು ನೀವು ನೋಡ್ಬೋದು ಬೇಕಾದ್ರೆ, ಅದನ್ನು ಕಾಣಿಸುತ್ತೆ. ಅದು ಕೆಲವು 1 ತಿಂಗಳು ಮಾತ್ರ ಕಾಣಿಸೋದು, ಆಮೇಲೆ ಕಾಣಿಸಲ್ಲ, ಅದು ಮರೆ ಆಗಿಬಿಡುತ್ತೆ ಅದು. ಅಂಥ ತ್ರಿಶಂಕು ಏನಿದೆ ಅವನು ವಿಶ್ವಾಮಿತ್ರ ಅನುಗ್ರಹದಿಂದ ಅಲ್ಲೇ ನಿಂತ್ಕೊಂಡ. ವಿಶ್ವಾಮಿತ್ರ ಕೇಳಿದರು, ಯಾಕೆ ಏನಾಯ್ತು ನಿಮಗೆ ಅಂದರು. ಆ ಇಂದ್ರದೇವರು ದಬ್ಬು ಬಿಟ್ಟರು ನನ್ನ, ಅದು ಸಹಿಸಲಿಲ್ಲ ಅಂದರು. ಹೌದಾ, ಆ ಇಂದ್ರದೇವನಿಗೆ ಒಂದು ಬುದ್ಧಿ ಕಲಿಸ್ತಿಂತಾಳು. ನಾನು ಇಲ್ಲಿ ಕಳಿಸಿದ್ದೇನೆ ನಿನ್ನನ್ನು, ದಬ್ಬುವಷ್ಟು ಧೈರ್ಯ ಅಲ್ವಾ ಅವನಿಗೆ ಇಂದ್ರನಿಗೆ ಪ್ರತಿಯಾಗಿ ಇಂದ್ರನ ಮಾಡ್ತೇನೆ ಅಂದರು. ಅಲ್ಲಿ ಏನೇನಿದೆ ಹೇಳು ಅಂದರು. ಅಲ್ಲಿರತಕ್ಕಂಥದ್ದೆಲ್ಲ ಅಲ್ಲಿ ಇದ್ದಿದ್ದ್ಯಾವುದು, ಅಗಸೆ ಗಿಡ ಅದೆಲ್ಲ ಇತ್ತು. ಕೇಳಿದ್ದೆಲ್ಲ ಕೊಡ್ತಕ್ಕಂಥದ್ದು ಅಗಸೆ ಗಿಡ. ಇಲ್ಲ, ಅದಕ್ಕೆ ವಿರುದ್ಧವಾಗಿ ಇವರು ನುಗ್ಗೆ ಗಿಡ ಸ್ಥಾಪನೆ ಮಾಡಿದ್ರು. ಅಗಸೆಕಾಯಿ, ನುಗ್ಗೆಕಾಯಿ ಒಂದೇ ರೀತಿ ಇರುತ್ತೆ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲವೂ ಕೂಡ ಎಲ್ಲ ಈ ನಾಯಿ ಕಿವಿಗಳಿಂದ ಶುರು ಮಾಡಿದ್ದು. ನಾಯಿ ಕಿವಿ, ನಾಯಿ ಮೂಗಿನಿಂದ ಮುಲ್ಲಂಗಿ ಬಂದಿದ್ದು ಅರ್ಥ ಮಾಡ್ಕೋಬೇಕು. ಆಮೇಲೆ ಇದಿದೆ ನೋಡಿ, ಯಾವುದೋ ಬೀಟ್ರೂಟು ಅದೆಲ್ಲ ಇದೆಲ್ಲ ನಾಯಿ ಅಂಡಕೋಶಗಳಿಂದ ಬಂದಿದ್ದೆಲ್ಲ ವಿಶ್ವಾಮಿತ್ರ ಸೃಷ್ಟಿ. ಹೀಗೆ ಒಂದೊಂದು ಅವಯವುಗಳಿಂದ ನಾಯಿ ಅವುಗಳಿಂದ ಹುಟ್ಟಿದ್ದ. ಇದೆಲ್ಲ ತಿಂದರು ಅಂದರೆ ನಾಯಿಯ ಮಾಂಸವನ್ನು ತಿಂದಂತೆ ಎಂಬುದ ಶಾಸ್ತ್ರ ಹೇಳುತ್ತೆ. ಆದರೆ ಕೆಲವು ಔಷಧಿ ಗುಣಗಳು ಅದರಲ್ಲಿ ಇದೆ. ವಿಶ್ವಾಮಿತ್ರ ಸೃಷ್ಟಿ ವ್ಯರ್ಥ ಆಗುವುದಿಲ್ಲ. ಯಾರಿಗೆ ಪೈಲ್ಸ್ ಅಂತ ರೋಗ ಬರುತ್ತೆ ನೋಡಿ, ಮೂಲ ವ್ಯಾಧಿ ಅಂತ ಬರುತ್ತಲ್ಲ, ಆ ವ್ಯಾಧಿ ಬಂದವರು ಮೂಲಕ ಅಂದರೆ ಮುಲ್ಲಂಗಿ ತಿಂದರೆ ಅದು ಹೋಗುತ್ತೆ. ಅದು ಸುಮ್ಮನೆ ಭಾನುವಾರ ನಾಳೆ ಅಂತ ಹೇಳಿಬಿಟ್ಟು ಅದನ್ನು ತಿನ್ನಬಾರ್ದು, ಅಷ್ಟೇ. ರುಚಿ ತಿನ್ನಬಾರ್ದು. ರೋಗ ಪರಿಹಾರಕ್ಕಾಗಿ ತೊಗೊಂಡ್ರೆ ಏನು ದೋಷ ಬರೋದಿಲ್ಲ. ಅದು ರೋಗ ನಿಂತುಕೊಳ್ಳೆ ಪುನಃ ನಿಲ್ಲಿಸಿಬಿಡ್ಬೇಕು ಅದನ್ನು. ಹೀಗೆಲ್ಲ ಇದೆ. ಈಗ ಬಾಣಂತೀರು ಇರ್ತಾರೆ, ಅವರಿಗೆ ಈ ಬೆಳ್ಳುಳ್ಳಿ ಇರುತ್ತಲ್ಲ, ಅದು ತುಂಬ ದೊಡ್ಡ ಔಷಧಿ. ಅದು
ಅದಕ್ಕೆ ಅದು ತೊಗೊಂಡ್ರೆ ಅವ್ರಿಗೇನು ದೋಷ ಏನು ಬರೋಲ್ಲ. ಆದರೆ ಬಾಣಂತಿ ಒಂದು 30 ದಿವಸ ಅಷ್ಟೇ. 10 ದಿವಸ ಗಂಡು ಮಗ ಆದರೆ 20 ದಿವಸ, ಹೆಣ್ಣು ಮಗ ಆದರೆ 30, ಒಟ್ಟು 40 ದಿವಸ ಅಷ್ಟೇ. ಅದಾದ ಕೂಡಲೇ ನಿಲ್ಲಿಸ್ಬಿಡ್ಬೇಕು ಅದನ್ನು. ಹೀಗೆ ಅದೆಲ್ಲ ವಸ್ತುಗಳೆಲ್ಲ ಸೃಷ್ಟಿಯಾಯಿತು. ಆಮೇಲೆ ಇಂದ್ರದೇವ್ರಿಗೆ ಗೊತ್ತಾಯಿತು ಈ ಮಹಾನುಭಾವ ಏನೂ ಸೃಷ್ಟಿ ಮಾಡಬಲ್ಲ ಅಂಥೇಳಿ ವಿಶ್ವಾಮಿತ್ರ ಬಂದು ಕೇಳ್ಕೊಂಡ, ಸ್ವಾಮಿ ನೀವು ಮಾಡೋ ಸೃಷ್ಟಿ ನಿಲ್ಲಿಸಿ ಅವನು ಅಲ್ಲೇ ನಿಂತ್ಕೊಳ್ಳಿ, ಅವನದೇ ಒಂದು ಸ್ವರ್ಗ ತಯಾರು ಮಾಡೋಣ ಎಂಬುದಾಗಿ ಹೇಳಿ ಒಪ್ಕೊಂಡ ಮೇಲೆ ಆ ತ್ರಿಶಂಕುವನ್ನು ಅವರಿಗೆ ಪ್ರತ್ಯೇಕವಾಗಿ ಮಾಡಿಸಿದ್ದು. ಇಷ್ಟು ಆ ವಿಶ್ವಾಮಿತ್ರರು ಈ ತ್ರಯ್ಯಾರುಣನ ಮಗನಾಗಿರ್ತಕ್ಕಂಥ ಸತ್ಯವ್ರತ ಅವನ ಕಥೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ತ್ರಿಶಂಕು ಇದ್ದಲ್ಲ ಅವನ ಚರಿತ್ರೆಯನ್ನು ಇಷ್ಟೊತ್ತು ಇಲ್ಲಿ ಹೇಳಿದ್ನಲ್ಲ ಅದಷ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಸತ್ಯವ್ರತ ಇದ್ದಲ್ಲ ಅವನಿಗೆ ಹರಿಶ್ಚಂದ್ರ ಎಂಬತಕ್ಕಂಥ ಒಬ್ಬ ಮಗ ಹುಡ್ತಾನೆ. ಹರಿಶ್ಚಂದ್ರನ ಕಥೆ ನಾವು ಕೇಳಿದ್ದೇವೆ. ಸತ್ಯ ಹರಿಶ್ಚಂದ್ರ ಎಂಬುದಾಗಿ ಸಿನಿಮಾ ಎಲ್ಲ ತೆಗೆದಿದ್ದಾರೆ. ಏನು ಸತ್ಯಕ್ಕೋಸ್ಕರವಾಗಿ ಏನೇನೋ ಕೆಲಸಗಳು ಮಾಡ್ತಾನೆ ಅಂತ ಅದರಲ್ಲಿದೆ. ಅದು ಆ ರೀತಿ ಇಲ್ಲ ವಸ್ತುತ. ಸತ್ಯ ಹರಿಶ್ಚಂದ್ರ ಅಂತಿದ್ದಲ್ಲ, ಅವನು ಅಷ್ಟೊಂದು ಸತ್ಯ ಹರಿಶ್ಚಂದ್ರ ಅಂತ ಮಾಡಿದ್ದು ಈ ಹರಿಹರ ಎಂಬತಕ್ಕಂಥವನೇನಿದ್ದಾನೆ ಅವನು ತನ್ನದೇ ಆದ ಒಂದು ಕಾವ್ಯ ಶೈಲಿಯಲ್ಲಿ ರೂಪಿಸ್ಲಿಕ್ಕೋಸ್ಕರವಾಗಿ ಅವರು ಆ ರೀತಿ ಕಥೆ ಮಾಡಿದ್ದನ್ನು ಸಿನಿಮಾ ತೆಗೆದರೆ ಅಷ್ಟೇ ಹೊರತಾಗಿ ಹರಿವಂಶ ಏನು ಹೇಳುತ್ತೆ ಅಂದರೆ ಅವನು ತುಂಬ ಸಾರಿ ಸುಳ್ಳುಗಳು ಹೇಳಿದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಈಗ ಅವನಿಗೆ ಮಕ್ಕಳಾಗಿದ್ದಿಲ್ಲ, ಹರಿಶ್ಚಂದ್ರನಿಗೆ ಮಕ್ಕಳಾಗಿದ್ದಿಲ್ಲ. ಅವನೇನು ಮಾಡ್ದ, ಅವನ ಹೆಂಡತಿ ಚಂದ್ರಮತಿ ಎಂಬುದಾಗಿ ಹೇಳ್ತಾರೆ. ಚಂದ್ರಮತಿ ಎಂಬುದಾಗಿ ಅವರಿಬ್ಬರು ಕೂಡ ಏನೇನು ಪ್ರಯತ್ನ ಪಟ್ಟರು ಮಕ್ಕಳಾಗಲಿಲ್ಲ. ಕಡೆಗೆ ಒಂದು ಸಾರಿ ನಾರದರ ಮನೆಗೆ ಬಂದಾಗ ಕೇಳಿದ್ರು, ನಾರದರೇ ನಮಗೆ ಸಂತಾನ ಆಗಿಲ್ಲ, ಏನು ಉಪಾಯ ಹೇಳಿ ಅಂದರು. ಏನಿಲ್ಲ, ನೀವು ವರುಣನನ್ನು ಹಿಡೀರಿ, ವರುಣ ಅವನನ್ನು ಹಿಡೀರಿ, ಅವನೇ ಗರ್ಭಕ್ಕೆಲ್ಲ ದೇವತೆ ವರುಣ. ಅವನು ಒಂದು ಮಾತು ಹೇಳಬೇಕು. ಅಲ್ಲ ಅವರೆಲ್ಲ ಪೂಜೆ ನಾವು ಮಾಡಿದ್ದೀವಿ ಅಂದರು. ಹಂಗೆ ಪೂಜೆ ಮಾಡಿದ್ರೆ ಸಿಗೋದಿಲ್ಲ, ನೀವೇನು ಮಾಡಬೇಕು, ನೀನು ಸಂತಾನ ಕೊಟ್ಟರೆ ಅದನ್ನೇ ನಿಂಗೆ ಬಲಿ ಕೊಡ್ತೀವಿ ಅಂತ ಹೇಳ್ರಿ ಎಂದು. ಸರಿ ನಾರದು ಹೇಳ್ಕೊಟ್ರಲ್ಲ ಅಂತ ಹೇಳಿಬಿಟ್ಟು ಹಾಗೆ ಆಗಲಿ ಅಂತ ಹೇಳಿಬಿಟ್ಟು, ವರುಣನೇ ನೀ ನಮಗೆ ಒಂದು ಸಂತಾನ ಕೊಟ್ಟರೆ ಅದು ನಿಂಗೆ ಬಲಿ ಕೊಡ್ತೀವಿ ನಾವು ಅಂದರು. ಸರಿ ಗಂಡು ಮಗು ಆಗೋಯಿತು. ಅವನೇ ರೋಹಿತ ಅಂತ ಅವನಿಗೆ ಹೇಳ್ತಾರೆ. ರೋಹಿತ ಅವನೇ ಬೆಳೆದು ಒಂದು 5 ದಿವಸ ಹುಟ್ಟಿ 5 ದಿವಸ 6 ದಿವಸ ಆಯಿತು ಅಷ್ಟೇ. ಆಗಲೇ ಬಂದು ನಿಂತ್ಕೊಂಡ, ಬಲಿ ಕೊಡ್ತೀನಿ ಎಂದು ಕೊಡು ನನಗೆ ಅಂತ ವರುಣ ಕೇಳಿ ಶುರು ಮಾಡ್ದ. ಅದಕ್ಕೆ ಅವನು ಹೇಳ್ತಾ, ಇನ್ನೂ ಮೈಲಿ ಕೂಡ ಕಳೆದಿಲ್ಲ, ಆಶೌಚನ ಮುಗಿದಿಲ್ಲ, ಬಲಿ ಕೊಡ್ತಾರೆ ಯಾರಾದರೂ ಕೂಡ, ಆಶೌಚ ಆದಮೇಲೆ ಬಾ ಅಂದ. ಸರಿ ಆಯಿತು, 12 ದಿವಸ ಆಯಿತು, 13 ದಿವಸ ಆಯಿತು, ಪುನಃ ಬಂದ. ಏನಪ್ಪ ಹಲ್ಲು ಇಲ್ಲದೆ ಯಾರಾದರೂ ಕೊಡ್ತಾರ, ಒಂದು 5 ತಿಂಗಳು ಆಗಲಿ, ಹಲ್ಲು 5-6 ತಿಂಗಳಿಗೆ ಬರುತ್ತೆ, ಆಮೇಲೆ ಬಾ ಅಂದ. ಸರಿ ಹಾಗೆ ಆಗಲಿ ಅಂತ 5-6 ತಿಂಗಳು ಆದಮೇಲೂ ಬಂದ, ಹಲ್ಲು ಬಂದ ಮೇಲೂ ಬಂದ. ಅದಕ್ಕೆ ಆಮೇಲೆ ಉಪನಯನ ಆಗೋಗಲಿ, ಬಲಿ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ. ಹೀಗೆ ಒಂದೊಂದು ಸಾರಿ ಬಂದಾಗಲೂ ಕೂಡ ಸುಳ್ಳು ಹೇಳಿ 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 ಕಳಿಸ್ತಾ. ಇವನು ಯಾವ ಸತ್ಯ ಹರಿಶ್ಚಂದ್ರ ಇವನು ಅಂದರೆ ಮಕ್ಕಳ ಮೇಲೆ ಅಭಿಮಾನ ಇರುತ್ತೆ, ಅದಕ್ಕೋಸ್ಕರವಾಗಿ ಹೇಳಿ ಹೇಳಿ ಕಳಿಸ್ತಾ ಇದ್ದಾನೆ. ಕಡೆಗೆ ಎಷ್ಟು ದಿವಸ ಆದರೂ ಕೊಳ್ಳೇ ಇಲ್ಲ ಅಂತಾಯಿತು. ಕಡೆಗೆ ಅವನಿಗೆ ಮದುವೆ ವಯಸ್ಸು ಬಂತು, ಆದರೂ ಕೊಟ್ಟಿಲ್ಲ ಅವನಿಗೆ. ಆಮೇಲೆ ಗೊತ್ತಾಯಿತು ಅವನಿಗೆ, ರೋಹಿತನಿಗೆ ಗೊತ್ತಾಯಿತು, ನಮ್ಮಪ್ಪ ಬಲಿ ಹಾಕ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ಅವನೇ ಮಾಡ್ದ, ತಾನು ಬದುಕಬೇಕು ಅಂತ ಆಸೆ ಅಲ್ವಾ, ಕಾಡಿಗೆ ಹೇಳಿದೆ ಕೇಳಿದೆ ಹೊರಟೋದ ಅವನು. ಈ ಮಧ್ಯದಲ್ಲಿ ವರುಣನ ಶಾಪದಿಂದಾಗಿ ಈ ಹರಿಶ್ಚಂದ್ರನಿಗೆ ಮೈಯೆಲ್ಲ ದಪ್ಪ ದಪ್ಪ ಆಗಲಿಕ್ಕೆ ಜಲೋದರ ರೋಗ ಅಂತ, ಕೈ ಕಾಲುಗಳಿಗೆ ಊದ್ಕೊಂಡ್ಬಿಡೋದು ಅಂಥ ರೋಗ ಬಂದ್ಬಿಡ್ತು ಅವನಿಗೆ. ಯಾಕೆಂದರೆ ವಚನಭ್ರಷ್ಟನಾಗಿದ್ದರಿಂದ. ಅಷ್ಟರಲ್ಲಿ ಇವನು ನಮ್ಮ ತಂದೆಗೆ ಹೋಗಿಬಿಟ್ಟು ನಾನು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ರೋಹಿತ ಬರಲಿಕ್ಕೆ ಅಂತ ಹೋದರೆ, ಆ ಇಂದ್ರದೇವರು ಬಂದು ಈಗ ಹೋಗಬೇಡ ನೀನು, ಈಗ ಹೋದ್ರೆ ನೀನು ಕೊಂದಾಕ್ಬಿಡ್ತಾನೆ, ಇಲ್ಲೇ ಇರು ಅಂತ 2 ಸಾರಿ ತಡೆದ ಅವನನ್ನು. ಕಡೆಗೆ ಏನಾಯಿತು, ಈ ಮಧ್ಯದಲ್ಲಿ ಇವನಿದ್ದಾನೆ ರೋಹಿತ ಇದ್ದಾನಲ್ಲ, ಅವನು ಪುನಃ ಇಲ್ಲಿ ಬಂದ ಕೂಡಲೇ ವಿಶ್ವಾಮಿತ್ರ ಏನಿದ್ದಾರೆ ಅವರ ಅನುಗ್ರಹದಿಂದ ಅವನಿಗೆ ಪುನಃ ರಕ್ಷಣೆ ದೊರೆಯಿತು. ಅವರೊಂದು ಮಂತ್ರವನ್ನು ಹೇಳಿಕೊಟ್ರು. ಆ ಮಂತ್ರ ಜಪ ಮಾಡಿದ್ದರಿಂದ ಅವನಿಗೆ ವಿಶೇಷವಾಗಿ ವರುಣನ ಅನುಗ್ರಹ ಆಯಿತು. ಇಲ್ಲಿ ಜಲದ ರೋಗವೂ ಪರಿಹಾರ ಆಯಿತು, ಇವನು ಕೂಡ ಬದುಕಿ ಉಳಿದ ಎಂಬುದಾಗಿ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಹರಿಶ್ಚಂದ್ರನ ಕಥೆ ಇದು. ಚಂದ್ರಮತಿ ಅಂತಿದೆ, ಆದರೆ ಹರಿವಂಶ ಹೇಳೋದು ಚಂದ್ರವತಿ ಅಂತ ಹೇಳುತ್ತೆ. ಹರಿಶ್ಚಂದ್ರ ಚಂದ್ರವತಿ, ಅವನಿಗೆ ರೋಹಿತ. ವರುಣನಿಂದ ಪುತ್ರ ಪ್ರಾಪ್ತಿ ಆಗುತ್ತೆ. ವರುಣ ಕೋಪ ಬಂದು ಜಲೋದರ ಇದು. ಆಮೇಲೆ ಅದಕ್ಕೇನು ಮಾಡ್ತಾರೆ, ಬೇರೆ ಯಾರಾದರೂ ಇದ್ದರೆ ಬಲಿ ಕೊಡು ಹೋಲಿ, ಅವನು ಬೇಡ ಅಂತ ಹೇಳಿಬಿಟ್ಟು ನಾರದರು ಬಂದು ಹೇಳ್ತಾರೆ ಅವನಿಗೆ ಯಾರು ಬಲಿಯಾಗಲಿಕ್ಕೆ ಯಾರು ತಯಾರಾಗಿದ್ದಾರೆ. ಅಷ್ಟರಲ್ಲಿ ಶುನಶೇಪ, ಶುನೋ ಲಾಂಗೂಲ, ಶುನಪುಚ್ಛ ಅಂತ 3 ಜನ ಮಕ್ಕಳಿರ್ತಾರೆ ಗಾಲವನಿಗೆ. ಗಾಲವನ್ ಇನ್ನು ಬೇರೆ ವಿಷಯ ಅವನಿಗಿರ್ತಾರೆ, ಅಥವಾ ರುಚಿಕನಿಗೆ ಅಂತ ಹೇಳ್ತಾರೆ. ಹಾಗಿದೆ. ಆಗ ಅವನೇ ಮಾಡ್ದ, ಅವ್ರಿಗೂ ದುಡ್ಡು ಬೇಕಾಗಿರುತ್ತೆ.
ದೊಡ್ಡ ಮಗ ನನಗೆ ಬೇಕು ಅಂತ ಅಪ್ಪ ಇಟ್ಕೊಂಡ್ಬಿಡ್ತಾನೆ, ಕಿರಿ ಮಗ ನನಗೆ ಬೇಕು ಅಂತ ಅಮ್ಮ ಇಟ್ಕೊಂಡ್ಬಿಡ್ತಾಳೆ. ಈ ಶುನಶೇಪ ಎಂಬುದಕ್ಕಂಥವನು ಒಬ್ಬನು ಉಳಿತಾನೆ. ಹಾಗಾದ್ರೆ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಬರ್ತಾನೆ. ಬಂದು ಅವ್ರು ಮಾರಬೇಕು, ಯಾಕೆ 100 ಹಸುಗಳು ಕೊಟ್ಟರೆ ಅಥವಾ ಬಲಿಯಾಗಲಿಕ್ಕೆ, ಯಾರಿಗೆ ವರುಣನ ಬಲಿ ಕೊಡಲಿಕ್ಕೋಸ್ಕರವಾಗಿ ತೊಗೋಬೇಕು ಅಂತ 100 ಹಸುಗಳಿಗೆ ಮಾರಬೇಕು ಅಂತ ಹೋಗ್ತಾರೆ. ಸರಿ, ಕೊಂಡುಕೊಂಡು ಬಿಡ್ತಾರೆ ಅವರು ಬಲಿ ಕೊಡಲಿಕ್ಕೆ ಅಂತ. ಅಷ್ಟರ ಬಲಿ ಕರ್ಕೊಂಡು ಹೋಗ್ತಾ ಇರೋವಾಗ ಸರಿಯಾಗಿ ವಿಶ್ವಾಮಿತ್ರ ಬರ್ತಾ ಇರ್ತಾರೆ. ಆಗ ಅವನು ಆ ವಿಶ್ವಾಮಿತ್ರ ಸ್ತೋತ್ರ ಮಾಡ್ತಾನೆ, ಸ್ವಾಮಿ ಎಂತೆಂಥ ಮಹಾನುಭಾವ ನೀವು, ಎಂಥ ಮಹಾನುಭಾವರು, ಎಷ್ಟು ಕೆಲಸಗಳು ಸಹಾಯ ಮಾಡಿದ್ದೀರಿ, ಜನಗಳೇ ಎಷ್ಟು ಉಪಕಾರ ಮಾಡಿದ್ದೀರಿ. ನಾನೊಬ್ಬನು ಸಾಯಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಬಲಿ ಕೊಡ್ತಾ ಇದ್ದ ರಕ್ಷಣೆ ಮಾಡಿ ಅಂತ ಅವನು ಕೇಳಿಕೋಸ್ಕರವಾಗಿ ವಿಶ್ವಾಮಿತ್ರರು ಮಹಾದಯಾಮಯರು. ತಕ್ಷಣ ಅವರೇ ಮಾಡಿದ್ರು. ಆಯಿತು, ವರುಣನ ಸ್ತೋತ್ರ ಮಾಡತಕ್ಕಂಥ ಮಂತ್ರಗಳು ಹೇಳಿಕೊಟ್ರು ಅವರು. ವರುಣನ ಮಂತ್ರಗಳು ಬೇಕಷ್ಟಿದೆ, ಅದನ್ನು ಹೇಳಿಕೊಟ್ರು. ಅವ್ರು ಹೇಳಿಕೊಟ್ಟ ಕೂಡಲೇ ಅದನ್ನು ಸ್ತೋತ್ರ ಮಾಡಿದಾಗ ವರುಣ ಸಂತುಷ್ಟನಾಗಿ ಇವನನ್ನು ಬಿಡಿದ್ದ, ರೋಹಿತನನ್ನು ಕೊಟ್ಟ, ಹೀಗೆ ಸಂತಾನವನ್ನು ಪಡ್ಕೊಂಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಇವನ ಕತೆ. ಇನ್ನು ಮುಂದೆ ಈ ರೋಹಿತ ಏನಿದ್ದಾನೆ ಅವನೇನೆ ರೋಹಿತಪುರ ಎಂಬತಕ್ಕಂಥ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ದ ಅಂತ ಹರಿವಂಶ ಹೇಳ್ತಾರೆ. ರೋಹಿತ ಪುತ್ರ ಹರಿಶ್ಚಂದ್ರಸ್ಯ ಏನ ರೋಹಿತಪುರಂ ಕೃತಂ. ರೋಹಿತಪುರ ಅಂದರೆ ಯಾವುದು, ಎಲ್ಲಿದೀಗ ಅಂದರೆ ನಾನು ನೋಡಿದ್ದೇವೆ ಅದನ್ನು. ರೋಹಿತಪುರ ನೋಡಿದ್ದೇವೆ ನಾವು. ಒಂದು 3/4 ಗಂಟೆ ಅಲ್ಲೇ ಇದ್ವಿ ನಾವು. ನಮ್ಮ ಪೀಠಾಶ್ರೀಗಳ ಜೊತೆಗೆ ನಾವು ಡೆಲ್ಲಿಯಿಂದ 10 ದಿವಸ ಅಲ್ಲಿದ್ದು ಬೇರೆ ಊರಿಗೆ ಹೋಗೋ ಸಂದರ್ಭದಲ್ಲಿ ರೋಹಿತಪುರ ಅಂತ ನಾವು ನೋಡಿದ್ವಿ. ಡಿಲ್ಲಿಯಿಂದ 42 ಕಿಲೋಮೀಟರ್ ಅದು. 42 ಕಿಲೋಮೀಟರ್. ಈಗ ರೋಹಿತರ್ ಅಂತ ಹೇಳ್ತಾರೆ ಅದಕ್ಕೆ, ಅಂದರೆ ರೋಹತರ್ ಅಂತ ಕರೆಯೋದು. ಅದು ರೋಹಿತಪುರ ಅಂತ ಇದ್ದಿದ್ದು ರೋಹತರ್ ಅಂತ ಈಗಾಗತ್ತೆ. ಡೆಲ್ಲಿಯಿಂದ ಸುಮಾರು 42-43 ಕಿಲೋಮೀಟರ್ಗಳಿದೆ. ಅದನ್ನು ಈಗಲೂ ಕೂಡ ಅದನ್ನು ಈ ರೋಹಿತ ಮಾಡಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ರೋಹಿತನಿಗೆ ಹರಿತ ಎಂಬತಕ್ಕಂಥ ಮಗ ಹುಟ್ಟಿದ. ಹರಿತನಿಗೆ ಚೆಂಚು ಎಂಬತಕ್ಕಂಥ ಮಗ ಹುಟ್ಟಿದ. ಚೆಂಚುವಿಗೆ ಸುದೇವ ಮತ್ತು ವಿಜಯ. ಆ ಸುದೇವನಿಗೆ ರುರುಕ ಎಂಬತಕ್ಕಂಥವನು. ಉರುಕ ಅದು ಊರುಕ ಅಂತ ಕರೀತಾರೆ. ಅವನಿಗೆ ವೃಕನಿಗೆ ಯಾವುದು ಬಾಹು. ಈ ಬಾಹುರಾಜ ಏನಿದ್ದಾನೆ ಅವನು ಎಲ್ಲರನ್ನೂ ಕೂಡ ನಂಬಿಬಿಡೋದು ಜಾಸ್ತಿ. ಅವನು ಕೂಡ ಸುಮಾರು ಜನ ಹೆಣ್ಣಂದಿರಿದ್ದಾರೆ, ಅವ್ರಿಗೂ ಮಕ್ಕಳಾಗಿದ್ದಿಲ್ಲ. ಕಡೆಗೆ ಔರ್ವ ಎಂಬತಕ್ಕಂಥ ಋಷಿಗಳೇನಿದ್ದಾರೆ ಅವರ ಅನುಗ್ರಹದಿಂದ ಇವಳು ಗರ್ಭಿಣಿಯಾಗಿದ್ದಾಳೆ. ಅವನಿಗೆ 100 ಜನ ಹೆಣ್ಣಂದಿರು. ಇವಳು ಗರ್ಭಿಣಿ ಒಬ್ಬಳು ಮಾತ್ರ ರಾಜಪತ್ನಿ ಇದ್ದಾಳಲ್ಲ, ಯಾರು ಮಹಾರಾಣಿ, ಅವಳು ಮಾತ್ರ ಗರ್ಭಿಣಿಯಾಗಿದ್ದಾಳೆ. ಆದರೆ ಉಳಿದವರು 99 ಜನ ಹೆಂಗಸರೆಲ್ಲ ನೋಡಿದರು. ಈಗ ಇವಳಿಗೆ ಒಂದು ಮಗು ಹುಟ್ಟುಬಿಡ್ತು ಅಂತ ಹೇಳಿದ್ರೆ, ಅದು ಗಂಡು ಮಗು ಹುಟ್ಟುತ್ತೆ ಅಂತ ಹೇಳಿದ್ದಾರೆ. ಹುಟ್ಟುಬಿಟ್ರೆ ನಮ್ಮನ್ನು ಕಸಕ್ಕಿಂತ ಕಡಿಮೆ ಮಾಡಿಬಿಡ್ತಾನೆ ರಾಜ. ಅದಕ್ಕೆ ಇವ್ರು ಮಕ್ಕಳೇ ಹುಟ್ಟಬಾರ್ದು. ಅದಕ್ಕೇನು ಮಾಡಬೇಕು, ಇವಳಿಗೇನೆ ನಾವು ವಿಷ ಕೊಟ್ಬಿಟ್ರೆ ಆ ಮಗುನೂ ಸತ್ತೋಗುತ್ತೆ, ಇವಳು ಸತ್ತೋಗ್ತಾಳೆ ಎಂಬ ಉದ್ದೇಶ ಮಾಡಿಕೊಂಡು ಅವರು ವಿಷವನ್ನು ಕೊಟ್ಬಿಡ್ತಾರೆ ಅವಳಿಗೆ. ವಿಷ ಕೊಟ್ಟುಕೊಳ್ಳಿ ಏನಾಗುತ್ತೆ, ಅದು ವಿಷದಲ್ಲಿ ಹೋಗುತ್ತೆ. ಆದರೆ ಈ ಔರ್ವ ಋಷಿ ಇದ್ದಾನಲ್ಲ, ಔರ್ವ ಅಂತ ಹೇಳಿದ್ರೆ ಆ ಒಂದು ಕಾಲದಲ್ಲಿ ಈ ಊರುವಿನಿಂದ ಹುಟ್ಟಿದವನಂತೆ. ಊರು ಒಂದು ತೊಡೆ, ಅಲ್ಲಿಂದ ಹುಟ್ಟಿದ್ದಕ್ಕಾಗಿ ಔರ್ವ ಅಂತ ಹೇಳ್ತಾರೆ ಅವನಿಗೆ. ಯಾಕೆಂದರೆ ಈ ಊರ್ವ ಇದ್ದಾರಲ್ಲ ಅವನ ವಂಶದಲ್ಲಿ ಭಾರ್ಗವ ವಂಶದವರು ಎಲ್ಲರನ್ನೂ ಕೂಡ ಕೊಲ್ಲಬೇಕು ಅಂತ ಹೋದಾಗ, ಗರ್ಭದಲ್ಲಿ ಇದ್ದಾಗ ಯಾರ್ಯಾರು ಗರ್ಭಿಣಿ ಅವರೆಲ್ಲ ಕೊಂದಾಗ್ಬಿಡಬೇಕು ಅಂತ ಬಂದಿದ್ದ. ಆ ಸಂದರ್ಭದಲ್ಲಿ ಇವನೇನು ಮಾಡ್ದ, ಗರ್ಭದಲ್ಲಿದ್ದು ಗೊತ್ತಾಗ್ಬಿಡುತ್ತೆ ಅಂತೇಳಿ ಗರ್ಭದಿಂದ ಜಾರಿ ತೊಡೆಗೆ ಬಂದ. ತೊಡೆಯಿಂದನೇ ಹುಟ್ಟಿದ ಇವನು. ಅದಕ್ಕೋಸ್ಕರ ಊರುವಿನಿಂದ ಹುಟ್ಟಿದ್ದಕ್ಕಾಗಿ ಔರ್ವ ಅಂತ. ತನ್ನ ಸಣ್ಣ ಮಗು ಆಗಿರುವಾಗ ಇಂಥ ಮಹಾ ಒಂದು ಮಹಿಮೆ ತೋರಿಸಿದ್ದಾನೆ ಅಂತ ಹೇಳಿದ ಮೇಲೆ ಇನ್ನು ದೊಡ್ಡವರಾದ ನಾವು ಹೇಳೋದೇನಿದೆ. ಅಂಥ ಮಹಾನುಭಾವ ಅವನು ಔರ್ವ. ಅವನ ಅನುಗ್ರಹ ಈ ಬಾಹುರಾಜನಿಗಿತ್ತು. ಈ ಬಾಹುರಾಜ ಇದ್ದಾನಲ್ಲ, ಅವನು ರಾಜನಾಗಿರುವಾಗ ಅನೇಕ ಜನ ರಾಜರುಗಳು ಏನಿದ್ದಾರೆ ಅವರೆಲ್ಲ ಮೋಸ ಮಾಡಿ ಅವನನ್ನು ಕಾಡಿಗೆ ಅಟ್ಟುಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರವರು ಇಲ್ಲಿ ಸುಮಾರು ಹೆಸರು ಕೊಟ್ಟಿದ್ದಾರೆ, ಯಾರ್ಯಾರು ಅವನಿಗೆ ಮೋಸ ಮಾಡಿದರು ಎಂಬುದಾಗಿ. ಅವರೆಲ್ಲರೂ ಕೂಡ ಇವನಿಗೆ ಇದು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅವನೇ ಮಾಡಿದ ಭಯ ಪಟ್ಕೊಂಡು ಕಾಡಿಗೆ ಬಂದ್ಬಿಟ್ಟ. ಅವನು ಕಾಡಿಗೆ ಬಂದಾಗ ಕಾಡಿನಲ್ಲಿ ಇವಳು ಗರ್ಭಿಣಿಯಾಗಿದ್ದಾಳೆ. ಆಗ ವಿಷ ಕೊಟ್ಟಿದ್ದಾರೆ ಗೊತ್ತಾಯಿತು. ಆದರೂ ಕೂಡ ಆ ಔರ್ವ ಋಷಿ ಏನಿದ್ದಾನೆ ಅವಳ ಅನುಗ್ರಹದಿಂದ ಈ ಮಗು ಆಗಿದ್ದಕ್ಕೋಸ್ಕರವಾಗಿ ಸುತ್ತಲೂ ಕೂಡ ಮಗುವಿಗೆ ವಿಷ ಅಂಟಿಕೊಂಡಿದೆ ಅಷ್ಟೇ ಹೊರತಾಗಿ ಒಂದು ಸ್ವಲ್ಪವಾದರೂ ಕೂಡ ವಿಷವನ್ನು ಆ ಮಗು ಕುಡಿದಿಲ್ಲ, ತೊಗೊಂಡಿಲ್ಲ. ಆದ್ದರಿಂದ ಬದುಕೇ ಇತ್ತು. ಅದು ವಿಷ ಪೂರ್ತಿ, ದೇಹ ಪೂರ್ತಿ ವಿಷ ಅಂಟಿಕೊಂಡಿತ್ತು. ಅದು ಹಾಗೆ ಹಾಡಲ್ಲ ಅವಳು, ಹಾಗೆ ಬಂದ ಅವನು. ಸಂಸ್ಕೃತದಲ್ಲಿ ಗರ ಎಂಬ ಶಬ್ದಕ್ಕೆ ವಿಷ ಅಂತ ಹೆಸರು. ಗರ ಅಂದರೆ ವಿಷ. ಸಗರ ಅಂದ್ರೇನು, ವಿಷದಿಂದ ಸಹಿತವಾಗಿ ಹುಟ್ಟಿದವನು ಸಗರ ಮಹಾರಾಜ ಅಂತ ಅವನಿಗೆ ಹೆಸರು ಬಂತು ಅಂತ ಹೇಳ್ತಾರೆ. ಇವನು ಬಾಹುವಿನ ಮಗ. ಅವರು ಋಷಿಯ ವಿಶೇಷವಾದ
ಅನುಗ್ರಹಕ್ಕೆ ಪಾತ್ರನಾದವನು. ಅಂತಹ ಋಷಿಗಳ ಅನುಗ್ರಹದಿಂದ ಅವನು ಬದುಕಿದ್ದಾನೆ. ಹೀಗಾಗಿ ಅವನಿಗೆ ಸಗರ ಎಂಬತಕ್ಕಂಥವನಿಗೆ ಕಶ್ಯಪನ ಒಬ್ಬ ಮಗಳಿದ್ಲು. ಕಶ್ಯಪನ ಮಗಳು ಸುಮತಿ ಎಂಬುದಾಗಿ, ಇನ್ನೊಬ್ಬಳು ವಿದರ್ಭ ದೇಶದ ಮಗಳು ಕೇಶಿನಿ ಎಂಬುದಾಗಿ. ಇನ್ನೊಂದು ಕಡೆ ಕೇಶಿನಿ ಮತ್ತು ಈಲಿನಿ ಅಂತಾರೆ. ಇನ್ನೊಂದು ಕಡೆ ನೋಡಿದ್ರೆ ಭಾನುಮತಿ ಅಂತ ಹೇಳ್ತಾರೆ. ಎರಡನೇ ಹೆಂಡತಿ ಭಾನುಮತಿ ಅಂತ ಹೇಳ್ತಾರೆ. ಹೀಗೆ ವಿಶೇಷವಾಗಿ ಒಂದೊಂದು ಪುರಾಣದಲ್ಲಿ ಅನೇಕ ಹೆಸರುಗಳನ್ನು ಒಂದೊಂದು ಕಡೆ ಹೇಳ್ತಾ ಇರ್ತಾರೆ. ಈ ಸಗರ ಇದ್ದಲ್ಲ ಅವನು ಗರೇಣೇವ ಜಾತಃ ಸಹ ಅಚ್ಯುತಃ ಕಿಮರ್ಥಂ ಶಕಾದೀನಾಂ ಕ್ಷತ್ರಿಯಾಣಂ ಮಹೂಜಸಾಂ. ಇವನು ದೊಡ್ಡವನಾದ, ಬಾಹುರಾಜ ಸತ್ತೋದ, ಆಮೇಲೆ ಸಗರಾಜ ರಾಜ್ಯಭಾರಕ್ಕೆ ಬಂದ. ಅದು ಯಾರ್ಯಾರು ಅವನಿಗೆ ಹೈಹಯರು ಅಂತಿದ್ದರು ಅವರನ್ನು ಚೆನ್ನಾಗಿ ಓಡಿದ್ದ ಅವರನ್ನು. ಅಲ್ಲದೆ ಶಕರು ಅಂತಿದ್ದರು ಅವರನ್ನು, ಯವನರು ಅಂತಿದ್ದರು, ಕಾಂಬೋದರು ಅಂತಿದ್ದರು, ಪಾರದಾನ್ ಅಂತಿದ್ದರು, ಪಲ್ಲವರು ಅಂತಿದ್ದರು. ಇವರೆಲ್ಲರನ್ನೂ ಕೂಡ ಯಾರ್ಯಾರು ತಮ್ಮ ತಂದೆಗೆ ದ್ರೋಹ ಬಗೆದಿದ್ದರೋ ಅವರೆಲ್ಲರನ್ನೂ ಕೂಡ ಕೊಲ್ಲಿಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ಸೈನ್ಯ ತೆಗೆದುಕೊಂಡೋಗಿ ಅವರೆಲ್ಲ ಮುಗಿಸ್ಲಿಕ್ಕೆ ಅಂತ ಪ್ರಯತ್ನಪಟ್ಟು ನಿಷ್ಕಂಟಕ ರಾಜ್ಯ ಮಾಡ್ಕೊಂಬಿಟ್ಟ. ಈ ಮಧ್ಯೆ ಕೊಲ್ಲಿಕ್ಕೆ ಅಂತ ಹೋದಾಗ ಅವರ ಕುಲಗುರುಗಳು ಹೇಳ್ತಾರೆ, ನೋಡು ಯಾವತ್ತೂ ಕೂಡ ಎಲ್ಲ ಅವರು ಕೊಲ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೊಲ್ಲಿಕ್ಕಾಗೋದಿಲ್ಲ, ನೀನು ಧರ್ಮಿಷ್ಠ ರಾಜ ನೀನು, ಅದಕ್ಕಾಗಿ ಅವರೆಲ್ಲ ಬಿಟ್ಬಿಡು ಹೋಲಿ. ಆದರೆ ಅವ್ರು ಬಿಟ್ಬಿಟ್ರೆ ಏನು ಮಾಡ್ತಾರೆ, ಪುನಃ ದಂಗೆ ಹೇಳ್ಬೋದಲ್ಲ, ಅಂದರೆ ನಿನ್ನ ಭಯ ಇರಬೇಕು, ಹಂಗೆ ಮಾಡಿಬಿಡು ಅಂತಾರೆ. ಅದಕ್ಕೆ ಅವನೇನು ಮಾಡ್ತಾನೆ, ಅರ್ಧಂ ಶಕಾನಾಂ ಶಿರಸಃ ಮುಂಡಂ ಅಂತ. ಅಂದರೆ ಅರ್ಧ ಅವರಿಗೆ ಶಕರು ಅಂತ ಏನಿದ್ರು ಅವರಿಗೆ ಅರ್ಧ ಮುಂಡನ, ಅವರಿಗೆ ಪೂರ್ತಿ ಮುಂಡನ ಇಲ್ಲೇ ಇಲ್ಲ, ಅರ್ಧ ಮುಂಡನ ಮಾಡಿ ಕಳಿಸಿದಂತ ಅವರಿಗೆ. ಇನ್ನು ವ್ಯಸಜ್ಜಯಿತು ಯವನಾನಾಂ ಶಿರಃ ಸರ್ವಂ. ಯವನರು ಅಂತಿರ್ತಾರಲ್ಲ, ಅಂದರೆ ಗೊತ್ತಲ್ಲ ಯವನರು ಅಂದರೆ ಈಗೆಲ್ಲ ಅವ್ರದ್ದೇ ಹಾವಳಿ ಜಾಸ್ತಿ. ಅಂತಹ ಯವನರು ಏನಿದ್ದಾರೆ ಅವರು ಶಿರಃ ಸರ್ವ ಮುಂಡೆಯಿತ್ವ, ಗಡ್ಡ ಹಾಗೆ ಬಿಟ್ಬಿಟ್ಟ, ಅದರ ಶಿರ ಪೂರ್ತಿ ಮುಂಡು ಮೋಸ್ಬಿಟ್ಟ ಅವ್ರಿಗೆ. ಇದು ಅವನ ಸಗರ ಮಹಾರಾಜ ಮಾಡಿದ್ದವರು. ಇನ್ನು ಶಕರು ಅಂದರೆ ಸಿಕ್ಕರು ಅಂತ ಅರ್ಥ. ಅವ್ರಿಗೆ ಒಂದು ಕೂದಲು ತೆಗಿಬಾರ್ದು ಅಂತ ಹೇಳ್ದ. ಅವ್ರು ಕೂದಲು ತೆಗೆದ್ರೆ ಮಹಾದೋಷ ಅವ್ರಿಗೆ ಹಂಗೆ ಮಾಡಾಕ್ಬಿಟ್ಟ ಅವನು. ಇದೆಲ್ಲ ಸಗರ ಮಹಾರಾಜ ಮಾಡಿದ್ದು ಅಂತ ಇಲ್ಲಿ ಹೇಳ್ತಾರೆ. ಕಾಂಬೋಜರು ಕೂಡ ಹಾಗೆ ಮಾಡಿದ್ದಾನಂತೆ. ಪಾರದರು ಅಂದರೆ ಮುಕ್ತ ಕೇಶರು, ಪಲ್ಲವರು ಶ್ಮಶ್ರುಧಾರಿಣ, ಮೀಶ ತೆಗೆಯೋಂಗೇ ಇಲ್ಲ ಅವರು, ಆ ರೀತಿ ಮಾಡಿದ್ದಾನಂತ ಒಬ್ಬೊಬ್ಬರಿಗೆ. ಹೀಗೆ ಇಂಥದ್ದೆಲ್ಲ ಮಾಡಿದ್ದಾರೆ. ಅವರೆಲ್ಲ ಬಿಟ್ಟ ಅವ್ರನ್ನ. ಅನಂತರದಲ್ಲಿ ಅವನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂಥೇಳಿ ವಸಿಷ್ಠರ ಒಂದು ಆದೇಶದಂತೆ ಯಾಗ ಮಾಡಲಿಕ್ಕೆ ಹೊರಟಿದ್ದಾನೆ. ದೊಡ್ಡ ಒಂದು ಯಾಗ ಇದು. ಆ ಯಾಗ ಮಾಡಬೇಕಾಗಿದ್ದರೆ ಅವನಿಗೆ ಎಲ್ಲ ರಾಜರನ್ನು ಕೂಡ ಗೆದ್ಕೊಂಬಂದಿದ್ದಾನೆ. ಕೌಂತಲ, ವಂಗ, ಸಾಲ್ವ, ಕಂಕಣ ಮೊದಲಾದ ಎಲ್ಲ ರಾಜರನ್ನು ಗೆದ್ದು ಧರ್ಮ ವಿಜಯಿಯಾಗಿ ಅವನು ಈ ಭೂಮಿ ರಾಜ್ಯಭಾರ ಮಾಡ್ತಾ ಇರುವಾಗ ವಾಜಿಮೇಧಾಯ ದೀಕ್ಷಿತ. ವಾಜಿಮೇಧ ಅಂದರೆ ಅಶ್ವಮೇಧ, ವಾಜಿ ಅಂದರೆ ಕುದುರೆ, ಅದರಿಂದ ದೀಕ್ಷಿತನಾಗಿದ್ದಾನೆ. ಆ ಸಂದರ್ಭದಲ್ಲಿ ಇವನು 99 ಯಾಗ ಮಾಡಿದ್ದಾನೆ. ಇನ್ನು ಒಂದು ಯಾಗ ಇದು ಮಾಡಿಬಿಟ್ಟ ಇವನು ಅಂತ ಹೇಳಿದ್ರೆ ಇಂದ್ರನ ಪದವಿಗೆ ಯೋಗ್ಯನಾಗ್ತಾನೆ. ಇಂದ್ರ ಪದವಿ ಬರುತ್ತೆ ಅಂತಲ್ಲ, ಇಂದ್ರ ಪದವಿ ಯೋಗ್ಯನಾಗ್ಬಿಡ್ತಾನೆ. ಇಂದ್ರದೇವರಿಗೆ ಭಯ ಶುರು ಆಗುತ್ತೆ. ಅದಕ್ಕೆ ಅವರೇ ಮಾಡ್ತಾರೆ, ಆ ಕುದುರೆ ಇರುತ್ತಲ್ಲ, ಅಂದರೆ 100ನೇ ಅಶ್ವಮೇಧ ಯಾಗದ ಕುದುರೆ, ಅದನ್ನು ಕದ್ಕೊಂಡು ಹೋಗಿ ಕೆಳಗಡೆ ಪಾತಾಳ ಇದೆ, ಪಾತಾಳದಲ್ಲಿ ಕಪಿಲ ನಾಮಕ ಪರಮಾತ್ಮ ತಪಸ್ಸು ಮಾಡ್ತಾ ಇದ್ದಾನೆ, ಅವನ ಹತ್ತಿರ ಇಟ್ಟು ಹೊರಡೋಗ್ತಾರೆ. ಈ ಮಧ್ಯೆ ಏನಾಯಿತು, ಕುದುರೆ ಎಲ್ಲೋ ಹೊರಟೋಯಿತು. ನೋಡ್ರಿ ಹುಡುಕ್ರಿ, ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಸಿಗೋದೇ ಇಲ್ಲ. ಅವರ 60,000 ಜನ ಮಕ್ಕಳು ಅವನಿಗೆ ಇರ್ತಾರಂತೆ. ಸಗರ ಮಹಾರಾಜನಿಗೆ 60,000 ಜನ ಮಕ್ಕಳು, ಒಬ್ಬಳಲ್ಲಿ ಇನ್ನೊಬ್ಬರಲ್ಲಿ ಒಬ್ಬನೇ ಒಬ್ಬನೋ ಅಸಮಂಜಸ ಎಂಬತಕ್ಕಂಥ ಒಬ್ಬ ಮಗ ಅಷ್ಟೆ. ಅಂದರೆ ಆ ಕೇಶಿನಿ ಮತ್ತು ಈಲಿನಿ ಅಂತ ಹೇಳಿದ್ನಲ್ಲ ಅವರು, ಅಂದರೆ ಸುಮತಿ ಮತ್ತು ಕೇಶಿನಿ ಇದ್ದಾರೆ, ಇಬ್ಬರು ಕೂಡ ಅವ್ರಿಗೂ ಮಕ್ಕಳಾಗಲ್ಲ ಸಗರ ಮಹಾರಾಜನಿಗೆ. ಸಗರ ಮಹಾರಾಜ ಗುರುಗಳನ್ನೇ ಕೇಳ್ತಾನೆ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ನಾವೆಲ್ಲ ಬದುಕಿದ್ದೇವೆ, ಪುನಃ ನಮ್ಮ ಸಂತಾನ ಇಲ್ಲ ಅನುಗ್ರಹ ಮಾಡಿ. ಅಂದರೆ ನೋಡಿ, ನಿಮಗೆ ಒಬ್ಬರಿಗೆ 60,000 ಜನ ಮಕ್ಕಳಾಗುವಂತೆ ಮಾಡ್ತೇನೆ, ಒಬ್ಬರಿಗೆ ಒಬ್ಬರು ವಂಶೋದ್ಧಾರಕ ಸೃಷ್ಟಿ ಮಾಡ್ತೇನೆ, ಯಾರಿಗೇನು ಬೇಕು ಆಸ್ಕೊಳ್ಳಿ ಅಂತ. ಕೇಶಿನಿ ಏನು ಮಾಡಿದ್ಲು, ನನಗೆ ಒಬ್ಬನೇ ವಂಶೋದ್ಧಾರಕನಾದ ಮಗ ಅದು ಸಾಕು ಅಂತ ಕೇಳಿಕೊಂಡ್ಲು. ಅವನಿಗೆ ಅಸಮಂಜಸ ಹುಟ್ಟದ. ಇನ್ನೊಬ್ಬರಿಗೆ 60,000 ಜನ ಮಕ್ಕಳು ಸುಮತಿಗೆ. ಏನ್ರಿ 60,000 ಜನ ಮಕ್ಕಳು ಹಡಿಯೋದಾದರೂ ಹೇಗೆ ಅಂತ ಆಲೋಚನೆ ಬರಬೇಕಲ್ಲ ನಮಗೆ. ಅದಕ್ಕೆ ಇಲ್ಲಿ ಇದು ಹೇಳುತ್ತೆ, ಇವಳೇನಿದ್ದಾಳೆ ಸುಮತಿ, ಅವಳು 9 ತಿಂಗಳು ಗರ್ಭವನ್ನು ಧಾರಣೆ ಮಾಡಿಲ್ಲಂತೆ. ಗರ್ಭವನ್ನು ಧಾರಣೆ ಮಾಡಿ ಅವಳು ಹಡಿದಿದ್ದೇನು ಗೊತ್ತಾ, 60,000 ಜನ ಮಕ್ಕಳು ಹಡಿಲಿಲ್ಲ ಅವಳು. ಇನ್ನೇನು ಒಂದು ಸೋರೆಕಾಯಿ ಅಂತ ಹೇಳ್ತಾರಲ್ಲ, ಆ ಸೋರೆಕಾಯಿನ ಹಡಲು, ಅದಕ್ಕೆ ತುಂಬಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ.
ಅಲಾಭು ತುಂಬಿ ಅಂತ ಕರೀತಾರೆ. ಅದನ್ನು ಹಡಲು ಒಂದು ಕುಂಬಳಕಾಯಿ ಇದ್ದಂತೆ ಇಷ್ಟು ಹಡಲು ಆಗ್ತದೆ. ಅದರಲ್ಲಿ ಒಡೆದಾಗ ಎಲ್ಲ ಸಣ್ಣ ಸಣ್ಣ ಜೀವಿಗಳು 60,000 ಜನ ಅಲ್ಲಿ ಜೀವಿಗಳಿದ್ವು. ಅದೆಲ್ಲವನ್ನೂ ಕೂಡ ವೇದವ್ಯಾಸ ದೇವರು ದುರ್ಯೋಧನಾದಿಗಳನ್ನು ಗಾಂಧಾರಿಯ ಮಾಂಸಪಿಂಡವನ್ನು ತುಪ್ಪದ ಮಡಿಕೆಯಲ್ಲಿ ಇಟ್ಟು 1 ವರ್ಷ ಆದಮೇಲೆ ಎಲ್ಲರೂ ಕೂಡ ಬರುವಂತೆ ಮಾಡುವ ಒಂದು ವಿಜ್ಞಾನ ಇತ್ತು ಹಿಂದೆ, ಅದು ಈಗ ಹೋಯ್ತದು. ಹಾಗಾಗಿ ಈ ಒಂದು ಸಣ್ಣ ಸಣ್ಣ ಜೀವಿಗಳೆಲ್ಲರನ್ನು ಕೂಡ ತುಪ್ಪದ ಮಡಿಕೆಯಲ್ಲಿ ಹಾಕಿಟ್ಟು ಕ್ರಮೇಣ ಅವರೇ ಮಾಡೋದು 60,000 ಜನ ಬರುವಂತೆ ಮಾಡಿದರು ಅಂಥೇಳಿ ಆ ರೀತಿ ಹಡೆದಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ 60,000 ಜನರು ಕೂಡ ಮಹಾಪರಾಕ್ರಮಿಗಳು. ಅವ್ರಿಗೆ ಹೇಳ್ದ, ಮಕ್ಕಳಿಗೆ ಹೇಳ್ದ, ಕುದುರೆ ಎಲ್ಲಿದ್ದರೂ ತರಬೇಕು, ಹೋಗಿ ತೊಗೊಂಬನ್ರಿ ಅಂತ ಹೇಳ್ದ. ನೀವು ಬರೋಗ ನಾನು ದೀಕ್ಷಿತ ಇಲ್ಲೇ ಕೂತಿರ್ತೇನೆ, ಈ ಸತಿ ಯಜ್ಞ ಮುಗಿಲೇಬೇಕು ಅಂದ. ಅವರೇ ಮಾಡಿದ್ರು. ಎಲ್ಲ ಪರ್ವತಗಳು ಕೋನಗಳು ಏನೇನು ಜಾಗ, ಒಂದು ಜಾಗ ಬಿಡಿದಾಗ ಹೊರಟ್ಬಿಟ್ರು. ಪಾತಾಳ ಮಾತ್ರ ಬಾಕಿ ಇದೆ ಅಷ್ಟೇ, ಇನ್ನು ಕೆಳಗಿನ ಲೋಕ ಮಾತ್ರ ಬಾಕಿ ಇದೆ. ಆಗಿನ್ನೂ ಸಮುದ್ರಗಳು ಇದ್ದಿಲ್ಲ, ಸಮುದ್ರ ಇದ್ದಿಲ್ಲ. ಇವರೇ ಮಾಡಿದರು. ಸಮುದ್ರ ಕೂಡ ಅವ್ಯಕ್ತವಾಗಿತ್ತು ಅಂತ ಇಟ್ಕೋಬೇಕಷ್ಟೆ. ಇವರೇ ಮಾಡಿದ್ರು, ತಮ್ಮ ಉಗುರಿನಿಂದ ಭೂಮಿನ ತೋಡಿ ಮಣ್ಣುಗಳು ಎತ್ತಾಕಿದ್ರಂತೆ. ಎಲ್ಲೆಲ್ಲಿ ಉಗುರಿನಿಂದ ಈ ನಾಯಿ ಅಥವಾ ಹಂದಿ ಮೊದಲಾದವುಗಳು ಕಾಲುಗಳಿಂದ ಮಣ್ಣನ್ನು ತೆಗೆದು ಆಚೆ ಬಿಸಾಕತ್ತೆ, ಅದು ಎಲ್ಲೆಲ್ಲಿ ಬಿದ್ದು ಅಲ್ಲೆಲ್ಲ ದ್ವೀಪಗಳಾಗೋದುವಂತೆ. ಈ ಸಿಲೋನ, ಶ್ರೀಲಂಕಾ, ಇದು 50 ದ್ವೀಪಗಳು ಹೇಳ್ತಾರೆ. ಅದೆಲ್ಲೂ ಕೂಡ ಸಗರರೇನಿದ್ದಾರೆ ಅವರು ಕೈಯಿಂದ ಮಣ್ಣನ್ನು ತೆಗೆದು ಹಾಕಿ ಅದು ದ್ವೀಪ ಆಗಿರೋದು ಜಾಗ ಅಂಥದ್ದು. ಹಾಗೆ ಎಲ್ಲ ಕಡೆ ಹೋಗಿ ನೋಡಿದ್ರಂತೆ. ಕೆಳಗಡೆ ಪಾತಾಳಕ್ಕೆ ಬಂದರು. ಅಲ್ಲಿ ಕಪಿಲ ನಾಮಕ ಪರಮಾತ್ಮ ತಪಸ್ಸು ಮಾಡ್ತಾ ಇದ್ದ. ಏನು ಗೊತ್ತಿಲ್ಲ ಅವರಿಗೆ. ಅಲ್ಲಿ ಕುದುರೆ ಮೇಯ್ತಾ ಇತ್ತು. ಹಾಗಾಗಿ ಇವನೇ ಕಳ್ಳ ಇರಬೇಕು ಎಂಬುದಾಗಿ ಹೇಳಿ ಹೊಡಿರಿ, ಬಡಿರಿ, ಕೊಂದು ಹಾಕಿರಿ ಎಂಬುದಾಗಿ ನಾನಾ ವಿಧವಾದ ಆಯುಧಗಳು ತೆಗೆದುಕೊಂಡು ಅವ್ರ ಮೇಲೆ ಎರಗಿದರು. ಪರಮಾತ್ಮ ಸುಮ್ಮನೆ ಕಣ್ಣನ್ನು ಹಿಂಗೆ ಬಿಟ್ಟ ಅಷ್ಟೇ. ಬಿಟ್ಟು ಕೂಡ ಆ ಕಣ್ಣಿಂದ ಬಂದಿರತಕ್ಕಂಥ ಬೆಂಕಿ ಏನಿದೆ ಅದರಿಂದ ಎಲ್ಲ 60,000 ಜನ ಸುಟ್ಟು ಭಸ್ಮ ಆಗೋದ್ರು. ಪರಮಾತ್ಮನ ಕಣ್ಣು ಇದೆಲ್ಲ ಅದು ಯಾವ ರೀತಿ ಕೃಪಾದೃಷ್ಟಿಯಿಂದ ನೋಡ್ದ ಅಂದರೆ ಎಂತಹ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಬಲ್ಲದು. ಒಂದು ಸಾರಿ ಪರಮಾತ್ಮ ನಕ್ಕು ಬಿಟ್ಟರೆ ಸಾಕಂತೆ. ಹಾಸಂ ಹರೇಹೆ ಅವನತಾಕಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮೃತ್ಯುದಾರಂ ಎಂಬುದಾಗಿ ಭಾಗವತ ಹೇಳುತ್ತೆ. ಅಂತಹ ಒಂದು ಆ ಪರಮಾತ್ಮನ ದೃಷ್ಟಿ ಅವರನ್ನು ಪೂರ್ಣವಾಗಿ ನಾಶ ಮಾಡಿ, ದೊಡ್ಡ ಬೂದಿಯ ರಾಶಿ ಬಿದ್ದೋದು. 60,000 ಜನದ ಬೂದಿ ಅಷ್ಟು ಬಿದ್ದೋಯಿತು. ಕಡೆಗೆ ಮಕ್ಕಳು ಬರಲೇ ಇಲ್ಲ. ಆಗ ಅಸಮಂಜಸ ಇದ್ದ ಅಂದ, ಅವನು ಮಗ ಇದ್ದ. ಅವನದೊಂದು ವಿಚಿತ್ರ ಕಥೆ. ಅವನು ಅಸಮಂಜಸನು. ಅವನು ದೊಡ್ಡವನಾಗ್ತಾ ಇದ್ದ ಹಾಗೆ ಅವನೇನು ಮಾಡ್ತಾ ಇದ್ದ, ಅವನಿಗೆ ಸಮಾನ ವಯಸ್ಕರು ಯಾರಿದ್ದಾರೆ ಹುಡುಗರು ಅವರೆಲ್ಲರನ್ನೂ ಕೂಡ ಹೋಗಿ ನೀರಲ್ಲಿ ಬಿಸಾಕ್ಬಿಡೋರು. ಅವ್ರು ಎತ್ತಬೇಕು ಅಂತ ಕೂಡ ಜ್ಞಾನ ಇಲ್ಲ, ಎಲ್ಲರೂ ಸಾಯಿಸಿಬಿಡ್ತಾ ಇದ್ದ. ಎಷ್ಟೋ ಜನ ಬಂದು ರಾಜನಿಗೆಲ್ಲ ದೂರು ಕೊಟ್ಟರು. ಆಗ ಅವನಿಗೆ ಮದುವೆ ಆಯಿತು, ಮದುವೆನೂ ಆಗಿತ್ತು ಅವರಿಗೆ. ದೊಡ್ಡವನಾದಾಗಲೂ ಇದೇ ಕೆಲಸಗಳೇ ಮಾಡ್ತಾಯಿದ್ದ. ಎಲ್ಲರನ್ನೂ ಕೂಡ ಮಕ್ಕಳು ಎತ್ಕೊಂಡು ನೀರಲ್ಲಿ ಬಿಸಾಕ್ಬಿಡೋ ಹಾಗೆ ಮಾಡ್ತಾಯಿದ್ದ. ಇದರಿಂದ ಅವನಿಗೆ ತುಂಬ ಬೇಜಾಯಿತು ರಾಜನಿಗೆ. ಅವನೇ ಹೇಳಿಬಿಟ್ಟ, ನೀನು ಹುಟ್ಟೋದಕ್ಕಿಂತ ಇಲ್ಲದೇ ಇದ್ದರೆ ಚೆನ್ನಾಗಿತ್ತಾಯಿತು, ಹೋಗಿ ಮನೆ ಬಿಟ್ಟು ಅಂದ. ಆ ಅಸಮಂಜಸನಿಗೆ ಅಷ್ಟೇ ಬೇಕಾಗಿತ್ತು. ಅವನು ಬ್ರಹ್ಮಜ್ಞಾನಿ ಅಸಮಂಜಸ. ಅವನೇ ಮಾಡ್ದ, ನನಗೆ ಬೇಕಾಗಿದ್ದು ನೀವು ಹೋಗು ಅಂತ ಹೇಳಬೇಕಾಗಿತ್ತು ಅಷ್ಟೇ. ಅದಕ್ಕೋಸ್ಕರ ನಾನು ಈ ಕೆಲಸಗಳೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಯಾರ್ಯಾರು ತನ್ನಿಂದ ಮೃತರಾಗಿದ್ದರು, ನೀರಲ್ಲಿ ಮೃತರಾಗಿದ್ದರು, ಅವರಿಗೆ ಈಗ ಬೆಳೆದಾಗ, ಈಗ ಅವರು ಹಾಗೇ ಬೆಳೆದಿದ್ದು ಎಷ್ಟು ಜ್ಞಾನಾದಿಗಳು ಇರಬೇಕು ಅದಕ್ಕಿಂತ ಜಾಸ್ತಿ ಜ್ಞಾನಾದಿಗಳನ್ನು ಕೊಟ್ಟು ಅವರವರ ಮಕ್ಕಳನ್ನು ಅವರ ಮನೆಗೆ ಸೇರಿಸ್ಬಿಟ್ಟು ಆಮೇಲೆ ಕಾಡಿಗೆ ಹೋಗಿದ್ದಾನಂತೆ. ಅವನ ಮಗ ಏನಿದ್ದಾನವನೇ ಅಂಶುಮಂತ ಅಂತ ಅವನಿಗೆ ಹೇಳ್ತಾರೆ. ಅಸಮಂಜಸನ ಮಗ ಅಂಶುಮಂತ. ಅಂಶುಮಂತನಿಗೆ ತಂದೆ ಸಗರ ಹೇಳ್ದ, 60,000 ಜನ ಮಕ್ಕಳು ಹೋಗಿದ್ದಾರೆ, ಅವರ ಗತಿ ಗತಿ ಇಲ್ಲ, ನೀನಾದರೂ ನೋಡಪ್ಪ ಅಂದರು. ಕಡೆಗೆ ಅವರು ಎಲ್ಲ ಕಡೆ ನೋಡ್ಕೊಂಬಂದ. ಅವನು ಕಡೆಗೆ ನೀರು ಇದು ತೋಡಿದ್ರಲ್ಲ, ಬಹುಶಃ ಇಲ್ಲೇ ಇರಬೇಕು ಅಂತ ಅಷ್ಟು ಜನ ಹೆಜ್ಜೆಗಳೆಲ್ಲ ನೋಡ್ದ. ಬಹುಶಃ ಇದು ನಮ್ಮ ಅಣ್ಣ ತಮ್ಮಂದರೆ ಇರಬೇಕು ಅಂತ ಹೇಳಿದ್ದ. ಅವನೇ ಮಾಡ್ದ, ಚಿಕ್ಕಪ್ಪಂದರೆ ಇರಬೇಕು ಅಂತ ಹೇಳ್ದ. ಸೀದಾ ಅಲ್ಲಿ ಇಳಿದು ಹೋದ. ಅಲ್ಲಿ ಕಪಿಲ ಪರಮಾತ್ಮ ಇದ್ದ, ಎಲ್ಲ ಬೂದಿಯಾಗಿ ಬಿದ್ದಿತ್ತು. ಯಾಕೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾ ಇರುವಾಗಲೇ ಗರುಡ ಬಂದ ಅಲ್ಲಿಗೆ. ಗರುಡ ಇದ್ದಲ್ಲ, ಅವನಿಗೆ ಸುಮತಿ ಮತ್ತು ಕೇಶಿನಿ ಅಂತಿದ್ದಾರಲ್ಲ, ಅವನ ಸೋದರ ಮಾವ ಆಗ್ತಾನೆ ಇವನಿಗೆ. ಅವನು ಬಂದ. ನೋಡು, ಈಗ ನಿಮ್ಮ ಚಿಕ್ಕಪ್ಪಂದಿರಿದ್ದಾರೆ, ಅವರೆಲ್ಲರೂ ಕೂಡ ಸತ್ತೋದ್ರು. ಎಲ್ಲ ಪರಮಾತ್ಮ ತಪಸ್ಸು ಮಾಡ್ತಾಯಿದ್ರೆ ಹೊಡಿಲಿಕ್ಕೆ ಅಂತ ಹೋದರು. ಅವ್ರ ಗತಿ ಏನಾಯಿತು ನೋಡು, ಎಲ್ಲ ಬೂದಿ ಆಗಿಬಿಟ್ಟಿದ್ದಾರೆ. ಅವರು ಒಳ್ಳೆ ಗತಿ ಆಗಬೇಕು ಅಂತಿದ್ದರೆ ಪರಮಾತ್ಮನ ದ್ರೋಹ ಅಂದರೆ ಮಹಾದ್ರೋಹ.
ಯಾರಿಗೆ ದ್ರೋಹ ಮಾಡಿದಾದರೂ ಪ್ರಾಯಶ್ಚಿತ್ತ ಉಂಟು, ಆದರೆ ಪರಮಾತ್ಮನಿಗೆ ದ್ರೋಹ ಮಾಡಿದರೆ ಪ್ರಾಯಶ್ಚಿತ್ತ ಇಲ್ಲ. ಅದಕ್ಕಾಗಿ ಇವರು ಹೋಗಬೇಕಾಗಿದ್ದರೆ ಪರಮಾತ್ಮನ ಪಾದದಿಂದ ಬಂದಿರತಕ್ಕಂಥ ಗಂಗಾ ನದಿ ಇವರ ಮೇಲೆ ಹರಿದ್ರೆ ಇವರು ಮೇಲೆ ಉದ್ಧಾರಕ್ಕೆ ಹೋಗ್ತಾರಷ್ಟೆ. ಆ ಮೇಲಿರುವ ಗಂಗೆ ಕೆಳಗಡೆ ಬಂದರೆ ಇವರು ಮೇಲೆ ಹೋಗ್ತಾರೆ. ಅದಕ್ಕಾಗಿ ಅದಕ್ಕೇನು ಬೇಕು ವ್ಯವಸ್ಥೆ ಮಾಡು. ಈಗಂಕು ಕುದುರೆ ಅಂಕು ಎತ್ಕೊಂಡು ಹೋಗು, ಯಜ್ಞಾಂಕು ಪೂರ್ತಿ ಮಾಡಿಬಿಡು, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಆ ಕುದುರೆ ಎತ್ಕೊಂಡ್ಬಂದ, ಯಜ್ಞವನ್ನು ಪೂರ್ತಿ ಮಾಡ್ದ. ಅದೇ ತಲೆಯಲ್ಲಿ ಅವನಿಗೆ ಅವರೆಲ್ಲ ಪಾಪ ನಮ್ಮ ಚಿಕ್ಕಪ್ಪಂದಿರು ಕೂಡ ಬಿದ್ದಿದ್ದಾರೆ, ಯಜ್ಞಕ್ಕೆ ಯಾಗವಕ್ಕೆ ಕುದುರೆ ತರಲಿಕ್ಕೋಸ್ಕರ ಹೋದವರು ಪಾಪ ಅಂಥೇಳಿ ಅವನು ಭಾರೀ ಪ್ರಯತ್ನ ಪಟ್ಟ, ಆದರೆ ಅವನಿಗೆ ತರಲಿಕ್ಕೆ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ವಿಷ್ಣುಂ ಕಪಿಲರೂಪೇಣ ಸ್ವಪಂತಂ ಪುರುಷೋತ್ತಮಂ ತಸ್ಯ ಚಕ್ಷುಃ ಸಮುತ್ತೇನ ತೇಜಸ ಪ್ರತಿಬುದ್ಧ್ಯತಃ ದಗ್ಧಾಸ್ತೇವೈ ಮಹಾರಾಜ ಚತ್ವಾರಸ್ತು ಅವಶೇಷಿತಾ. ಅವರಲ್ಲಿ ಕೂಡ 4 ಜನ ಉಳಿದ್ರಂತ ನೋಡಿ. ಅವ್ರು ಯಾರು ಹೊಡೆದು ಪರಮಾತ್ಮನ ಹತ್ರ ಹೊಡಿಲಿಕ್ಕೆ ಅಂತ ಹೋಗಲಿಲ್ಲ. ಯಾರವರು 4 ಜನ ಅಂದರೆ ಬರಹಕೇತು, ಸುಕೇತು, ಆಮೇಲೆ ರಾಜ ಧರ್ಮರಥ ಮತ್ತು ವಂಶಕ ಎಂಬುದಾಗಿ ಈ 4 ಜನ ಮಾತ್ರ ಉಳಿದರು ಅಂತ ಹೇಳ್ತಾ ಇದ್ದಾರೆ. ಈ ಅದು ಪಂಚಜನ ಅಂತ ಕೂಡ ಒಬ್ಬರು ಕರೀತಾರೆ ಅವರಲ್ಲಿ 5ನೇವನನ್ನು. ಹೀಗೆ ಪ್ರಾದಾಚ್ಯ ತಸ್ಮೈ ಭಗವಾನ್ ಹರಿ ನಾರಾಯಣೋ ವರಾನ್ ಅಕ್ಷಯಂ ವಂಶಮಿಕ್ಷ್ವಾಕೋ ಕೀರ್ತಿಂ ಚಾಪಿ ಅನಿಯಪಿ ಅನಿವರ್ತನೀಂ ಅಂತ ಹೇಳ್ತಾರೆ. ಅಂದರೆ ಆ ಪರಮಾತ್ಮ ಏನಿದ್ದಾನೆ ಕಪಿಲ ಪರಮಾತ್ಮ ಅವನೇನೆ ಈ ಸಗರ ವಂಶಕ್ಕೇನೆ ಇಕ್ಷ್ವಾಕು ವಂಶಕ್ಕೇನೆ ಅಕ್ಷಯವಾದ ಕೀರ್ತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅವರು ಮೇಲೆ ಹೋಗಿದ್ದಾರಲ್ಲ, ಮೇಲೆ ಕಳಿಸ್ಬೇಕು ಇವ್ರನ್ನ ಹೇಗೆ ಎಂಬುದಾಗಿ ಅವನು ಯಾಗೇನ ಮುಗಿದ್ದ, ಆದರೆ ಆಗಲಿಲ್ಲ ಅವನಿಗೆ. ಆಜಹಾರ ಅಶ್ವಮೇಧಾನಾಂ ಶತಂಚ ಸುಮಹಾಯಶಾಹ ಪುತ್ರಾಣಂ ಸಹಸ್ರಾಣಿ ಷಷ್ಠಿ ತಸ್ಯೇತಿ ಅನುಶ್ರುತಂ ಅಂದರು. ಈಗ ಮುಂದೆ ಅವರ ವಂಶದಲ್ಲಿ ಪಂಚಜನ ಎಂಬತಕ್ಕಂಥ ರಾಜ ಬರ್ತಾ ಇದ್ದಾನೆ. ಪಂಚಜನ ಎಂಬುದಾಗಿ ಆದರೆ ಅವರ ವಂಶದಲ್ಲಿ ಅಸಮಂಜಸ ಆಯಿತು. ಅಸಮಂಜಸನಿಗೆ ಪಂಚಜನಿಗೆ ದಿಲೀಪ ಅಂತ ಒಬ್ಬ ರಾಜ ಬಂದ. ದಿಲೀಪನನ್ನು ಖಟ್ವಾಂಗ ರಾಜ ಅಂತ ಕರೀತಾರೆ. ಭಾಗವತದಲ್ಲಿ ಕೂಡ ಈ ದಿಲೀಪನ ಕಥೆ ಬರುತ್ತೆ. ಪರೀಕ್ಷಿತ್ ರಾಜರಿದ್ದಾರಲ್ಲ ಅವರು ಹೇಳ್ತಾರೆ, ಸ್ವಾಮಿ ನನಗೆ ಅಲ್ಪ ಆಯುಷ್ಯಿದೆ, 7 ದಿವಸ ನನಗೆ ಇರೋದು, ನಾನು ಸಾಧನೆ ಮಾಡಿಕೊಳ್ಳಿಕ್ಕೆ, ಆದ್ದರಿಂದ ತಾವು ನಮಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ. 7 ದಿವಸ ನಿನಗಿದೆಯಾ ಸಾಧನೆ ಮಾಡಲಿಕ್ಕೆ, ನೀನು ಪುಣ್ಯವಂತ. ಖಟ್ವಾಂಗೋ ನಾಮ ರಾಜಶಿಹಿ ಜ್ಞಾತ್ವಾ ಈಯತ್ತಾಂ ಯಹಾಯುಷಃ. ಖಟ್ವಾಂಗ ಎಂಬತಕ್ಕಂಥ ದಿಲೀಪ ರಾಜ ಇದ್ದಾನಲ್ಲ ಅವನು ತನಗೆ ದೇವತೆಗಳಿಗೆಲ್ಲ ಸಹಾಯ ಮಾಡ್ತಾ ಇರೋನು. ದೇವತೆಗಳ ಸಹಾಯ ಮಾಡ್ತಾ ಇದ್ದ ವ್ಯಕ್ತಿ ಅವನು ಒಂದು ಸಾರಿ ದೇವತೆಗೆ ಅಲ್ಲಿ ಹೋಗಿದ್ದಾನೆ ಸಹಾಯ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಬರ್ತಾ ಇರೋ ಸಂದರ್ಭದಲ್ಲಿ ಅವನಿಗೆ ದೇವತೆಗಳನ್ನ ಕೇಳ್ದ, ನನಗೆ ಏನು ಬೇಕು ವರ ಕೇಳು ಅಂತ ಹೇಳಿದರು. ನನ್ನ ಆಯುಷ್ ಎಷ್ಟಿದೆ ಕೇಳ್ದ. ಇನ್ನು 1 ಮುಹೂರ್ತ ಇದೆ ಅಷ್ಟೇ ನಿನಗೆ ಅಂದರು. 1 ಮುಹೂರ್ತ ಅಂದರೆ 2 ಘಳಿಗೆ ಅಂದರೆ 48 ನಿಮಿಷ ಅಂದರೆ ಸುಮಾರು 1 ಗಂಟೆಯಷ್ಟು ನಿನ್ನ ಆಯುಷ್ ಇದೆ ಅಂದರು. ತಕ್ಷಣ ಏನು ಮಾಡಿದ, ಭೂಮಿಗೆ ಬಂದಿದ್ದೆ ಎಲ್ಲ ವಸ್ತುಗಳನ್ನು ಹೆಂಡತಿ ಮಕ್ಕಳೆಲ್ಲರೂ ಕೂಡ ಪರಮಾತ್ಮನ ಕೈಯಲ್ಲಿ ಹಾಕಿಬಿಟ್ಟ, ಅರ್ಪಣೆ ಮಾಡಿಬಿಟ್ಟ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಜ್ಞೋ ಬ್ರಹ್ಮಣಾಹುತಂ ಅಂದ. ಅಷ್ಟೇಳಿ ನಿಶ್ಚಲವಾಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ. ಅದಕ್ಕೇನೆ ಪರಮಾತ್ಮ ಅನುಗ್ರಹ ಮಾಡ್ದ. ಅಂದರೆ 1 ಮುಹೂರ್ತದಲ್ಲಿ ಇರತಕ್ಕಂಥ ಅವನು ಸಾಧನೆ ಮಾಡ್ಕೊಂಡು ಪರಮಾತ್ಮನ ಹೋದ ಅಂದರೆ ತವಾಪ್ಯೇತರಿಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನಿನಗೆ 7 ದಿವಸ ಇದಲ್ಲಪ್ಪ, ಅದೆಲ್ಲವನ್ನೂ ಕೂಡ ಆ ಮೋಕ್ಷಕ್ಕೆ ಬೇಕಾಗಿರತಕ್ಕಂಥ ಪರಮಾತ್ಮನ ಕಥೆಯನ್ನು ಕೇಳಿ ಉದ್ಧಾರ ಎಂಬುದಾಗಿ ಹೇಳ್ತಾರೆ ಅಂತ ಅಲ್ಲಿ ಬರತಕ್ಕಂಥದ್ದು. ಹಾಗೆ ಇಲ್ಲಿ ಕೂಡ ದಿಲೀಪ ಇದ್ದಾನಲ್ಲ ಅವನು, ಆ ದಿಲೀಪನೇ ಅವನು ಖಟ್ವಾಂಗ ಅಂತ. ಆ ದಿಲೀಪ ರಾಜ ಇದ್ದಾನ, ಅವನಿಗೂ ಮಕ್ಕಳಾಗಿಲ್ಲ. ಅವನೇ ಮಾಡ್ದ, ಹಿಂದೆ ಮಕ್ಕಳಾಗೋ ಇದಕ್ಕೆ ಮೊದಲು ದೇವತೆಗಳು ಹೋಗ್ತಾ ಇದ್ನಲ್ಲ, ಅದಕ್ಕಿಂತ ಮೊದಲು ಅವನ ಸುದಕ್ಷಿಣಾದೇವಿ ಎಂಬುದಾಗಿ ಅವನ ಹೆಂಡತಿ ಹೆಸರು ಸುದಕ್ಷಿಣಾದೇವಿ. ಅವಳು ಕೂಡ ಮಹಾಧರ್ಮಿಷ್ಠಳು, ಸಾತ್ವಿಕಳು, ಪತಿವ್ರತಳು ಅಂಥವಳಾಗಿದ್ದಾಳೆ. ಈ ಸಂದರ್ಭದಲ್ಲಿ ಅವನಿಗೆ ಮಕ್ಕಳಾಗಿಲ್ಲ ಅಂಥೇಳಿ ಎಲ್ಲ ರಾಜ್ಯವನ್ನೂ ಕೂಡ ಆ ಮಂತ್ರಿಗಳ ಕೈಲಿ ಒಪ್ಪಿಸಿ ತಾನು ವಸಿಷ್ಠರ ಆಶ್ರಮಕ್ಕೆ ಬರ್ತಾ ಇದ್ದಾನೆ ಹೆಂಡತಿ ಸಹಿತವಾಗಿ. ವಸಿಷ್ಠರನ್ನು ಕೇಳ್ದ, ಸ್ವಾಮಿ ನನಗೆ ಸಂತಾನ ಆಗಿಲ್ಲ, ಏನು ಪಾಪ ಮಾಡಿದ್ದೀನಿ, ಅದಕ್ಕೇನು ತಪ್ಪು ಮಾಡಬೇಕು ಹೇಳು ಅಂತ ಹೇಳಿದ್ರು. ಈ ಮಧ್ಯದಲ್ಲಿ ಅವರೇ ಹೇಳಿದ್ರು, ಧ್ಯಾನ ಮಾಡಿದ್ರಂತೆ. ಸುಪ್ತ ಮೀನ ಯುವಕ್ಷರಃ ಅಂದರೆ ಒಂದು ಸರೋವರದಲ್ಲಿ ಮೀನುಗಳೆಲ್ಲ ನಿದ್ರೆ ಮಾಡಿಬಿಟ್ರೆ ಯಾವ ರೀತಿ ನಿಶ್ಚಲವಾಗಿ ಇರುತ್ತೆ ಹಾಗೆ ಧ್ಯಾನ ಮಾಡಿದಂತೆ, ನಿಶ್ಚಲವಾಗಿ ಧ್ಯಾನ ಮಾಡಿದ್ರು.
ಅವ್ರಿಗೆ ಗೊತ್ತಾಯಿತು ಏನು ಅಂದರೆ ದೇವತೆಗಳಿಗೆಲ್ಲ ಸಹಾಯ ಮಾಡಿ ಈ ದಿಲೀಪ ರಾಜ ಬರ್ತಾ ಇದ್ದ. ಅವನ ಪತ್ನಿ ಸುದಕ್ಷಿಣಾದೇವಿ ಋತುಸ್ನಾತಳಾಗಿದ್ಲು. ಆಗ ಋತುಸ್ನಾತಳಾಗಿರ್ತಕ್ಕಂಥ ದಿವಸದಲ್ಲಿ ಯಾವ ಪುರುಷನು ಸಂಘವನ್ನು ಮಾಡೋದಿಲ್ಲ ಅವನಿಗೆ ಭ್ರೂಣ ಹತ್ಯೆಯನ್ನು ಪಡ್ಕೊತಾನೆ ಎಂಬುದಾಗಿ ಶಾಸ್ತ್ರ ಹೇಳಿರೋದ್ರಿಂದ ಇವನು ತನ್ನ ಹೆಂಡತಿಯನ್ನೇ ಧ್ಯಾನ ಮಾಡಿಕೊಂಡು ವೇಗವಾಗಿ ಬರ್ತಾ ಇದ್ದಾನೆ. ಅಲ್ಲಿ ಕಾಮಧೇನು ಮಲಗಿತ್ತು. ಆ ಕಾಮಧೇನು ಎದುರುಗಡೆ ಇದೆ. ಅದನ್ನು ಹೋಗಿ ನಮಸ್ಕಾರ ಮಾಡಬೇಕಲ್ಲ, ಅದೇನು ಮಾಡಲೇ ಇಲ್ಲ. ಅವನು ಸೀದಾ ಅವನ ಹೆಂಡತಿ ನೋಡಬೇಕು ಅಂತ ಬಂದೇ ಬಿಟ್ಟ. ಗೋವನ್ನು ಯಾವತ್ತೂ ಕೂಡ ನಾವು ತಿರಸ್ಕಾರ ಮಾಡಬಾರ್ದು. ಎದುರುಗಡೆ ಗೋ ಬರ್ತಾ ಇತ್ತು ಅಂದರೆ ಅದಕ್ಕೆ ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣ ಮಾಡ್ಕೊಂಡು ಹೋಗಬೇಕು. ಇದು ಕ್ರಮ ಇದೆ. ಹೀಗಾಗಿ ಆ ಗೋವನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಅದು ಶಾಪ ಕೊಡ್ತಂಥದ್ದು. ನೀನು ಯಾವ ನಿನ್ನ ಪತ್ನಿಗೆ ಗರ್ಭಾಧಾನ ಮಾಡಿ ಮಗನನ್ನು ಪಡಿಬೇಕು ಅಂತ ನೀನು ಹೋಗ್ತಾ ಇದ್ದಿ, ಅದು ನಿನಗೆ ಗರ್ಭ ನಿಲ್ಲಲ್ಲ ಹೋಗು ಅಂತ ಶಾಪ ಕೊಟ್ಟು. ಮತ್ತು ಆ ಶಾಪ ಕೊಟ್ಟ ಕೇಳಿಸೋದು ಬೇಡ ನನಗೆ ಅಂದರೆ ಕೇಳಿಸ್ಲಿಲ್ಲ ಅಂತ. ಯಾಕೆ ಅಂದರೆ ಅಲ್ಲಿ ಗಂಗಾ ನದಿ ಜೋರಾಗಿ ಹರಿತಾ ಇತ್ತು, ಮೇಲಿಂದ ಬೀಳ್ತಾ ಇತ್ತು. ಆ ಶಬ್ದದಿಂದಾಗಿ ಇವನಿಗೆ ಕಾಣಿಸ್ಲಿಲ್ಲ ಅಥವಾ ಕೇಳಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಅದಕ್ಕೋಸ್ಕರ ನನಗೆ ಮಕ್ಕಳಾಗಿಲ್ಲ. ಅದಕ್ಕೋಸ್ಕರವಾಗಿ ಆ ಕಾಮಧೇನುವಿನ ಮಗಳು ನಂದಿನಿ ನಮ್ಮನಲ್ಲೇ ಇದ್ದಾಳೆ, ನಮ್ಮ ಆಶ್ರಮದಲ್ಲೇ ಇದ್ದಾಳೆ. 48 ದಿವಸ ಅವಳು ಸೇವೆ ಮಾಡಿ ಮಕ್ಕಳಾಗ್ತಾರೆ ಅಂತ ಹೇಳಿದ್ರು. ಸರಿ, ಹಾಗೆ ಆಗಲಿ ಅಂತ ಹೇಳಿ ಮಾಡ್ದ. ಬೆಳಿಗ್ಗೆ ಹೋದ ಅಂದರೆ ಸಾಯಂಕಾಲದವರೆಗೂ ಆ ಗೋವನ್ನು ಅಷ್ಟೊಂದು ರೀತಿ ರಕ್ಷಣೆ ಮಾಡೋರು. ಹುಲಿಯಿಂದಾಗಲಿ ತೋಳುಗಳಿಂದಾಗಲಿ ಎಲ್ಲ ಕಾಯ್ತಾ ಇರ್ತವೆ ತಿಂದಾಗಬೇಕು ಅಂಥೇಳಿ. ಒಂದು ಕ್ಷಣವೂ ಕೂಡ ಅವನು ಯಾಮಾರಿದ್ದು ಅಂತಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಿರೋ ಸಂದರ್ಭದಲ್ಲಿಯೇ ಒಂದು ಸಾರಿ ಅದಕ್ಕೇನಾದರೂ ನೊಣ ಅಥವಾ ಹುಳ, ಈ ರಕ್ತ ಹೀರತಕ್ಕಂಥ ಕೀಟಗಳಿರುತ್ತೆ, ಅದೆಲ್ಲ ಮೈ ಓಡಿಸ್ತಾ ಹುಲ್ಲನ್ನು ಕಿತ್ಕೊಡ್ತಾ ಅದನ್ನು ಸೇವೆ ಮಾಡಿಕೊಂಡೇ ಇದ್ದಾನೆ. ಅವನಿಗೆ 48 ದಿವಸ ಆಗ್ತಾ ಬಂತು. ಇನ್ನೇನು ಒಂದು 2-3 ದಿವಸ ಇದೆ. ಆಗ ಅದು ಪರೀಕ್ಷೆ ಮಾಡಬೇಕು ಅಂತ ಇವನು ತಪಸ್ಸಿಗೆ ಮೆಚ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಕರ್ಕೊಂಡು ಬಂದಮೇಲೆ ಇವಳು ಬೇರೆ ಸೇವೆ ಮಾಡ್ತಾಯಿದ್ದು. ಹೋಗುವಾಗ ಸೇವೆ ಮಾಡಿ ಕಳಿಸ್ತಾ ಇದ್ದು ಇವಳು ಬೇರೆ ಸುದಕ್ಷಿಣಾದೇವಿ. ಹೀಗಾಗಿ ಎಲ್ಲ ತುಂಬ ಸಂತೋಷ ಆಯಿತು. ಗುರು ಇದಕ್ಕೆ ತಾಯಿಗೂ ಸಂತೋಷ ಆಯಿತು. ಇವನು ಸಂತಾನ ಆಗಲಿ ಅಂತ ಹೇಳಿದ್ರು. ಆದರೂ ಪರೀಕ್ಷೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ಸಾರಿ ಇದ್ದಕ್ಕಿದ್ದಾಗೆ ಆ ಗೋವು ಇವನೆಲ್ಲೋ ಒಂದು ಸ್ವಲ್ಪ ಹಿಮಾಲಯ ಪರ್ವತದ ಹತ್ರ ಒಂದು ದೃಶ್ಯವನ್ನು ನೋಡ್ತಾ ಇದ್ದಾನೆ. ಒಂದು ಕ್ಷಣ ಇದ್ದಕ್ಕಿದ್ದಾಗೆ ಒಂದು ಸಿಂಹ ಬಂದು ಆ ಗೋವಿನ ಮೇಲೆ ಆಕ್ರಮಣ, ನಂದಿನಿ ಮೇಲೆ ಅದು ಜೋರಾಗಿ ಕೂಗ್ತಾ ಇದೆ. ತಕ್ಷಣ ಅವನೇ ಮಾಡ್ದ, ಬಿಲ್ಲನ್ನು ತೆಗೆದುಕೊಂಡು ಇಟ್ಕೊಂಡಿದ್ದಲ್ಲ ಬಾಣವನ್ನು ಹೂಡ್ದ. ತಕ್ಷಣ ಕೈ ಅಲ್ಲೇ ನಿಂತೋಯ್ತು. ಆಗ ಅದು ಹೇಳುತ್ತೆ, ನೋಡು, ನೀನು ಎಷ್ಟೇ ಪರಾಕ್ರಮಿ ಆಗಿದ್ದರೂ ಕೂಡ ನನ್ನ ಮುಂದೆ ನಿನ್ನ ಆಟ ಏನು ನಡೆಯಲ್ಲ. ನಾನು ಯಾರು ಅಂದ್ಕೊಂಡಿದ್ದಿ? ಕುಂಭೋದರ ಅಂತ ನನ್ನ ಹೆಸರು. ನಾನು ಪಾರ್ವತಿ ಇದ್ದಾರಲ್ಲ ಅವನ ಸೇವಕ. ಈ ಪಾರ್ವತಿ ಏನಿದ್ದಾರೆ, ಇಲ್ಲಿ ಗಿಡ ಹಾಕಿದ್ದಾಳಲ್ಲ ದೇವದಾರು ವೃಕ್ಷ, ಈ ಗಿಡ ಹಾಕಿದ್ದಾಳಲ್ಲ, ಈ ಗಿಡಕ್ಕೆ ಆನೆಗಳೆಲ್ಲ ಬಂದು ಮೈಯೆಲ್ಲ ಉಜ್ಜಿ ಚರ್ಮವನ್ನು ಕಿತ್ತಾಕ್ತಾಯಿತ್ತು ಈ ಗಿಡಕ್ಕೆ. ಅದಕ್ಕಾಗಿ ನನ್ನ ನಿಲ್ಲಿಸಿದ್ದಾಳೆ ಇಲ್ಲಿ. ಈ ವೃಕ್ಷದ ಸಮೀಪ ಯಾವ ಪ್ರಾಣಿ ಬರ್ತದೆ ನಿಂಗೆ ಆಹಾರ ಅಂತ ನೇಮನ ಮಾಡಿದ್ದಾಳೆ. ಅದಕ್ಕೋಸ್ಕರವಾಗಿ ನಾನು ಇಲ್ಲಿದ್ದೇನೆ ಅಂತ ಅದು ಹೇಳ್ತು. ಇದೆಲ್ಲ ಸ್ಕಾಂದ ಪುರಾಣದಲ್ಲಿ ಕಥೆ ಇದೆ. ಕಾಳಿದಾಸನು ಬರೆದಿದ್ದಾನೆ. ಅದರ ಮೂಲ ಸ್ಕಾಂದ ಪುರಾಣದ್ದು. ಹಾಗಾಗಿ ಅಂತಹ ಒಂದು ಇದೆ ಅಂತ ಹೇಳಿದ ಕೂಡಲೇ ಮತ್ತು ಏನು ಮಾಡೋದು, ಸುಮ್ಮನೆ ನಿಂತ್ಕೊಂಬಿಟ್ಟು ಹಾಗೆ ಅದು ಎಳಿತಾ ಇದೆ, ಇದು ಗೋವು ಕಿರ್ಚ್ಕೊತಾ ಇದೆ. ಕಡೆಗೆ ಅದು ಅವನು ಹೇಳ್ತಾನೆ, ನೋಡು, ನೀನು ಇದು ಈ ಗೋವಿದಲ ಅದು ವಸಿಷ್ಠರ ಒಂದು ಹೋಮದೇನು, ವಸಿಷ್ಠರ ಹೋಮದೇನು, ಅದನ್ನು ರಕ್ಷಣೆ ಮಾಡಬೇಕು ಅಂತ ಗುರುಗಳು ನಂಗೆ ಹೇಳಿದ್ದಾರೆ. ನಿಮಗೆ ಹಸಿವೆ ತಾನೇ, ನನ್ನನ್ನು ತಿಂದಾಕಿ ಈ ಗೋವನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅದು ತಮಾಷೆ ಮಾಡುತ್ತಾರೆ, ಏನಪ್ಪ ಈ ಗೋವು ಹೋದರೆ 1000 ಗೋವು ಕೊಡ್ಬೋದು ಋಷಿಗಳಿಗೆ. ಅದು ನಿನ್ನಂಥ ಲಕ್ಷಾಂತರ ಜನ ಪ್ರಜೆಗಳನ್ನ ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ ನೀ ಸತ್ತೋಗ್ತಿ ಅಂತ ಹೇಳ್ತಾ ಇದ್ದೀವಿ ಒಂದು ಗೋವಿಗೋಸ್ಕರವಾಗಿ. ಅಂದರೆ ಇದು ಸಾಮಾನ್ಯ ಗೋವಲ್ಲ, ಕಾಮಧೇನುವಿನ ಮಗಳು. ಇದು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ನನ್ನ ದೇಹ ಹೋದರೂ ಪರವಾಗಿಲ್ಲ, ಈ ಗೋವಿನ ರಕ್ಷಣೆ ಮಾಡು ಅಂತ ಹೇಳಿದ ಕೂಡಲೇ ಹಾಗಾದ್ರೆ ತಯಾರಾಗಿರು, ನಿನ್ನ ಮೇಲೆ ಹಾರ್ತೀನಿ ಅಂತಿರುವಾಗ ಬಗ್ಗಿ ಕೂತ್ಕೊಂಡಿದ್ದಾನೆ. ಇನ್ನೇನು ಹಾರುತ್ತೆ ಸಿಂಹ ಅಂತ ತಿಳ್ಕೊಂಡಾಗ ಒಂದು ಪುಷ್ಪದ ಮಾಲಿಕೆ ಎಂಬುದು ಅವನ ಕೊರಳಿಗೆ ಬೀಳುತ್ತೆ. ಆಗ ಪುಷ್ಪವೃಷ್ಟಿ ಆಗುತ್ತೆ. ನಿಜವಾಗಲೂ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ತಗೋ ಹಾಲು ಕುಡಿ, ನಿನ್ನ ಮಕ್ಕಳಾಗತ್ತೆ ಅಂತ ಆ ಗೋವು ಹೇಳುತ್ತೆ. ಇಲ್ಲ, ನಾವಾಗಿದ್ದರೆ ಹೇಳಿದ ಸಾಕು ಅಂತ ಕುಡಿದು ಬಿಡ್ತಾಯಿದ್ದೆ ನಾವು. ಆದರೆ ಋಷಿಗಳದ್ದು ಇದು, ವಸಿಷ್ಠ ಋಷಿಗಳದು. ಅವರ ಅನುಮತಿ ಇಲ್ಲದೆ ನಾನು ಕುಡಿಯೋದಿಲ್ಲ, ಅವರು ಕೇಳೇ ಕುಡಿತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಎಲ್ಲ ನಡೆದಿದ್ದು ಹೇಳಿದಂತೆ ಹಾಲು ಕುಡಿ ಅಂತ ಹೇಳಿದ್ರು. ಅದಕ್ಕೊಬ್ಬ ಮಗ ಹುಟ್ಟದ, ಅವನೇ ರಘುರಾಜ. ರಘುರಾಜನ ಮಗ ಅಜರಾಜ. ಅಜರಾಜನ ಮಗ ಏನಿದ್ದಾನೆ ಅವನೇ ಭಗೀರಥ. ಈ ಭಗೀರಥಂಗೆ ಆ ಚಿಕ್ಕಪ್ಪಂದಿರು ಇದ್ರಲ್ಲ
ಅವರೆಲ್ಲರೂ ಕೂಡ ಪರಮಾತ್ಮನ ಕಪಿಲನಾಮ ಪರಮಾತ್ಮನ ಕಣ್ಣಿನ ಒಂದು ಜ್ವಾಲೆಗೆ ಸುಟ್ಟು ಭಸ್ಮವಾಗಿರತಕ್ಕಂಥ ಆ ವ್ಯಕ್ತಿಗಳನ್ನು ಕರ್ಕೊಂಬರಬೇಕು ಅಂಥೇಳಿ ಅವನು ಮೊದಲಿಂದ ಪ್ರಯತ್ನ ಪಟ್ಟ. ಅವನು ರಾಜ್ಯಭಾರ ಬಂದ ಕೂಡಲೇ ಅದನ್ನು ಒಪ್ಪಿಸ್ಬಿಟ್ಟ ಮಂತ್ರಿಗಳಿಗೆ ಮತ್ತು ತನ್ನ ಮಗನಿಗೆ ಒಪ್ಪಿಸ್ಬಿಟ್ಟ. ನಾನು ಬರ್ತೇನೆ ಅಂತ ಹೊರಟೆ ಹೋದ. ಹೋಗಿ ಬ್ರಹ್ಮದೇವನು ಕೂಡ 5,000 ವರ್ಷ ತಪಸ್ಸು ಮಾಡಿದ ಅಂತ. ರಾಜ ಅವೆಲ್ಲ ಇದ್ದಿದ್ದೆಲ್ಲ ತ್ರೇತಾಯುಗದಲ್ಲಿ ಇದ್ದಿದ್ದು, ಅವರಿಗೆಲ್ಲ ಸುಮಾರು 10,000 ವರ್ಷ 20,000 ವರ್ಷ ಹೀಗೆ ಇದು ಆಯುಷ್ಗಳು ಇರ್ತಾಯಿತ್ತು ಅವರಿಗೆ. ಕೃತಯುಗದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ ಎಲ್ಲರಿಗೂ ಆಯುಷ್ ಇದ್ದಿದ್ದು. ದ್ವಾಪರದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 100 ವರ್ಷ ಅಂತ. ಆ 100 ವರ್ಷ ಕೂಡ ಪಾಪಗಳು ಅಲ್ಲೆಲ್ಲ ಮಾಡಿಬಿಟ್ಟು 50, 60, 70, 80, 90, 100 ಹೀಗೆ ಹೋಗ್ತಾ ಇರ್ತಾರೆ. ಹೀಗೆ ಹೇಳ್ತಾ ಇದ್ದಾರೆ. ಇದರಿಂದ ಅವನೇ ಭಗೀರಥ ಇದ್ದಾನಲ್ಲ, ಅವನು ತಪಸ್ಸು ಮಾಡಿದ. ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಏನು ಬೇಕು ಅಂದರು. ಸ್ವಾಮಿ ಗಂಗೆಯನ್ನೇ ನೀವು ಕಳಿಸ್ಕೊಡಿ ಅಂತ ಹೇಳ್ದ ಭೂಮಿಗೆ. ಇದಕ್ಕೆ ಗಂಗಾವತರಣ ಅಂತ ಇದಕ್ಕೆ ಮಹಾಭಾರತದಲ್ಲಿ ಮತ್ತು ರಾಮಾಯಣದಲ್ಲಿ ಗಂಗಾವತರಣ ಅಂತ ಕರೀತಾರೆ. ಯಾಕೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಆ ಗಂಗೆಯ ಕಥೆ ಎಲ್ಲವನ್ನೂ ಹೇಳಿದ್ದಾರೆ. ಅದನ್ನು ಇಲ್ಲೂ ಹೇಳಿದ್ದಾರೆ, ಸಂಕ್ಷೇಪ ಹೇಳಿದ್ದಾರೆ. ನಾನು ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕೆಂದರೆ ಗಂಗಾ ಎಂಬತಕ್ಕಂಥದ್ದೇನಿದೆ, ಗಂಗೆಯನ್ನು ನಾವು ಸ್ಮರಣೆ ಮಾಡಿದ ಸಾಕು ನಮ್ಮ ಪಾತ್ರೆಯಲ್ಲಿ ಬಂದಾಯಿತವಳು. ಎಲ್ಲೋ 1000 ಮೈಲಿ ದೂರ ಇದ್ದಾಳವಳು. ಅಷ್ಟಿದ್ರೂ ಕೂಡ ಗಂಗೇತಿಯೋ ಬ್ರೂಯಾತಿ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವದುಃಖೇಭ್ಯ ವಿಷ್ಣುಲೋಕಂಚ ಗಚ್ಚತಿ. ಹಾಗೆ ಅಂಥದ್ದು ಗಂಗಾ. ಗಮ್ ಅಂದರೆ ಅಘಂ, ಅಘಂ ಅಂದರೆ ಪಾಪ, ಅದನ್ನು ಗಮಯೇತಿ ಹೋಗಲಾಡಿಸುವವಳು. ಅಂದರೆ ಗಂಗೆಯ ಮುಂದೆ ಇನ್ನೊಂದು ನದಿ ಇಲ್ಲ. ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ಅಂತ ರಾಘವೇಂದ್ರ ತೀರ್ಥರು. ವಿಷ್ಣುಪಾದ ಅಬ್ಜದಿಂದ ಹುಟ್ಟಿದ್ರಿಂದಲೇ ಇದು ಸರ್ವಾಧಿಕವಾಗಿದೆ. ಆದ್ದರಿಂದ ಪರಮಾತ್ಮ ಎಲ್ಲ ನದಿಗಳನ್ನು ಅವನೇ ಸೃಷ್ಟಿ ಮಾಡಿರೋದು. ಪುಣ್ಯ ಶ್ಲೋಕಸ್ತೀರ್ಥಪಾದೋ, ಎಲ್ಲ ತೀರ್ಥಗಳೂ ಕೂಡ ಪಾದದಿಂದ ಅವನು ಸೃಷ್ಟಿ ಮಾಡಿದ್ದಾನೆ. ಹೀಗಿರುವಾಗ ಗಂಗೆಯನ್ನು ಸೃಷ್ಟಿ ಮಾಡಿದ್ದಾನೆ. ಆದರೂ ಕೂಡ ಗಂಗೆ ಎಂಬತಕ್ಕಂಥದ್ರಲ್ಲಿ ಒಂದು ವೈಶಿಷ್ಟ್ಯ ಇದೆ. ಯೋಸವು ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋ ನಾಥ ಸಂಶಯ. ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಒಂದೊಂದು ಕಣಗಳಲ್ಲಿಯೂ ಕೂಡ ಪರಮಾತ್ಮ ಒಂದೊಂದು ರೂಪ ಇಟ್ಟು ಅದರಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಗಂಗೆಯಲ್ಲಿ ಹೋಗಿ ಮುಳುಗಿಬಿಟ್ವಿ ಅಂತ ಹೇಳಿದ್ರೆ ಪಾಪ ಹೋಯಿತೋ ಇಲ್ವೋ ಅಂತ ಸಂಶಯವೇ ಬೇಡ, ಪೂರ್ಣವಾಗಿ ಪಾಪ ಕಳೆದು ಬಿಡ್ತಾಳೆ ಅಂಥವಳು ಗಂಗಾ. ಅಂದರೆ ಈ ನಾಡದ್ದು ಜ್ಯೇಷ್ಠ ಮಾಸದಲ್ಲಿ ದಶಮಿ ಇದಲ್ಲ, ಅದು ಗಂಗೋತ್ಪತ್ತಿ ಅಂತ ಅದಕ್ಕೆ ಹೆಸರು. ಅಂದರೆ ದಶಹರ ಜಯಂತಿ ಅಂತ ಹೇಳ್ತಾರೆ. 10 ಪಾಪಗಳನ್ನು ಪರಿಹಾರ ಮಾಡ್ತಾಳಂತೆ. ಕಾಯಿಕ, ಮಾನಸಿಕ, ವಾಚಿಕ ಎಂಬತಕ್ಕಂಥದ್ದೇ. ಅದರಲ್ಲಿ ಒಂದು 4 ಪಾಪಗಳು. ವಾಚಿಕ ಅಂದರೆ ಅವರನ್ನು ಬೈಯೋದು, ಸುಳ್ಳು ಹೇಳೋದು, ಚಾಡಿ ಹೇಳೋದು, ಇದೆಲ್ಲ ಇರುತ್ತಲ್ಲ ಪಾಪಗಳು, ಇದೆಲ್ಲವನ್ನು ಪರಿಹಾರ ಮಾಡ್ತಾರೆ. ಆದ್ದರಿಂದ ನಮ್ಮ ಮನೆಯಲ್ಲೇನೆ ಒಂದು ತಮಿಗೆಯನ್ನು ಇಟ್ಕೊಂಡು, ಒಂದು ಪಾತ್ರೆ ಇಟ್ಕೊಂಡು, ಅದು ತುಂಬ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಗಂಗಾ ಪೂಜೆಯನ್ನು ಮಾಡಿ, ಗಂಗಾ ಪೂಜೆ ನಾನು ಚೈತ್ರಾದಿ ಮಾಸಕರ್ತವ್ಯ ಪುಸ್ತಕದಲ್ಲಿ ಗಂಗಾ ಪೂಜೆ ಕೊಟ್ಟಿದೆ ಜ್ಯೇಷ್ಠ ಮಾಸದಲ್ಲಿ. ಅದರ ಪ್ರಕಾರವಾಗಿ ನಾವು ಪೂಜೆಯನ್ನು ಮಾಡಿ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡಿ ಆ ನೀರನ್ನು ನಾವು ಸ್ನಾನ ಮಾಡತಕ್ಕಂಥ ನೀರಿಗೆ ಬೆರೆಸಿ ನಾವು ಸ್ನಾನ ಮಾಡಿದ್ವಿ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದ ಫಲವನ್ನೇ ಕೊಡ್ತಾರೆ. ಆದ್ದರಿಂದ ಇಂತಹ ಒಂದು ಗಂಗಾಜಲದ ಪೂಜೆ ಎಂಬತಕ್ಕಂಥದ್ದು ಮಾಡಬೇಕು. ಅಂತಹ ಗಂಗೆ ಏನಿದ್ದಾಳವಳು ಕೇವಲ ಸ್ಪರ್ಶನ ಅಥವಾ ದರ್ಶನ ಅಥವಾ ಪಾನ ಒಂದೊಂದಿಂದಲೂ ಕೂಡ ಒಂದೊಂದು ಪಾಪಗಳನ್ನು ಪರಿಹಾರ ಮಾಡ್ತಾಳೆ. ವಸ್ತುತಃ ಗಂಗೆ ಎಂಬ ಶಬ್ದಕ್ಕೆ ಅರ್ಥ ಏನು? ನಾವು ಗಂಗೆಯನ್ನು ತರೋದು ಎಲ್ಲಿ? ಗಂಗೆ ಅಂತ ನಾವು ಹರಿದ್ವಾರದಲ್ಲಿ ತರೋದು ನಾವು. ಯಾಕೆ? ಬದರಿಯಲ್ಲೇ ತುಂಬಿಸ್ಕೋಬೋದಲ್ಲ ನೀರು. ಬದರಿಯಲ್ಲಿ ಅಲಕನಂದ ಇನ್ನೂ ಶುದ್ಧವಾಗಿರುತ್ತೆ. ಯಾಕೆ? ಇಲ್ಲಾದರೆ ಎಲ್ಲ ಮಧ್ಯೆ ಊರುಗಳೆಲ್ಲ ಮೋರಿ ನೀರೆಲ್ಲ ಅಲ್ಲೇ ಬಿಡ್ತಾರೆ. ಬೇರೆ ಮಾರ್ಗ ಇಲ್ವಲ್ಲ, ಅಲ್ಲೇ ಬಿಡ್ತಾರೆ. ಅದೆಲ್ಲ ಮಿಶ್ರಣ ಆಗುತ್ತೆ ಹರಿದ್ವಾರಕ್ಕೆ ಬರುವಾಗ. ಆದರೂ ಕೂಡ ಅಷ್ಟು ವೇಗವಾಗಿ ನೀರು ಬರ್ತಾ ಇರೋದ್ರಿಂದ ಅದೆಲ್ಲ ಹೋಗುತ್ತೆ, ನಮ್ಗೆ ಗೊತ್ತಾಗಲ್ಲ, ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ ಇರಲಿ. ಆದರೆ ವಸ್ತುತಃ ಅಲಕನಂದ ಎಂಬತಕ್ಕಂಥದ್ದು ಬದರಿಯಲ್ಲಿ ನಾವು ತುಂಬಿಸ್ಕೊಂಡ್ವಿ ಅಂದರೆ ಇನ್ನೂ ಶುದ್ಧವಾಗಿರುತ್ತೆ. ಬದರಿಗಿಂತ ಸ್ವಲ್ಪ ಇನ್ನೂ ಹಿಂದೆ ವಸೋದಾರ ಹತ್ರ ಹೋದ್ವಿ ನಾವು ಅಂತ ಹೇಳಿದ್ರೆ ಇನ್ನೂ ಶುದ್ಧವಾದ ನೀರು ಸಿಗತ್ತೆ. ಅಲ್ಲಿ ನೀರು ತುಂಬಿಸ್ಕೊಂಬರ್ಬೋದಲ್ಲ. ಈ ಹರಿದ್ವಾರ ಯಾಕೆ ತುಂಬಿಸ್ಕೋಬೇಕು ಅಂತ ಪ್ರಶ್ನೆ ಬರುತ್ತೆ. ಅಲಕನಂದ ಎಂಬತಕ್ಕಂಥವಳು ಹರಿದ್ವಾರಕ್ಕೆ ಬಂದಾಗ ಮಾತ್ರ, ಯಾವತ್ತೂ ಅಷ್ಟೇ ಭೂಮಿಯ ಸಂಪರ್ಕವಿಲ್ಲದ ನೀರು ಅದು ಉಪಯುಕ್ತ ಆಗೋದಿಲ್ಲ. ಅಂದರೆ ಪೂಜೆಗೆಲ್ಲ ಬರೋಲ್ಲ, ಸ್ನಾನ ಪಾನ ಮಾಡ್ಬೋದು ಬೇಕಾದ್ರೆ. ಅದಕ್ಕೆ ನಾವು ಅಲಕನಂದ ಬದರಿ ಏನಿದೆ ಸುಮಾರು 22,000
ಅಡಿ ಮೇಲಿರ್ತೀವಿ ನಾವು. ಭೂಮಿ ಸಂಪರ್ಕ ಇಲ್ಲ ನೀರಿಗೆ, ಅದಕ್ಕೆ ಅಲ್ಲಿ ತುಂಬಿಸ್ಕೊಳ್ಳೋದಿಲ್ಲ. ಅವಳು ಹಾಗೂ ಹೀಗೂ ಹೀಗೆ ಮಾಡಿಕೊಂಡು 300-400 ಕಿಲೋಮೀಟರು ಹಾಗೇ ಇದು ಮಾಡಿಕೊಂಡು ಭೂಮಿಗೆ ಬಂದು ಹರಿದ್ವಾರಕ್ಕೆ ಬಂದಾಗ ಭೂಮಿ ಅದು ಹರಿದ್ವಾರ ಭೂಮಿ. ಆ ಭೂಮಿಗೆ ಬಂದಾಗ ಅವಳು ಗಂಗಾ ಅನ್ಸ್ಕೊತಾಳೆ. ಅದಕ್ಕೆ ಗಾಮ್ ಅಂದರೆ ಭೂಮಿ, ಗ ಅಂದರೆ ಗಂಗಾ ಅಂತಿದೆ ನೋಡಿ. ಗಾಮ್ ಭೂಮಿಯನ್ನು ಕುರಿತು ಗತ ಆಗತ ಬಂದವಳು, ಭೂಮಿ ಸಂಪರ್ಕ ಪಡೆದವಳು. ಈಗ ನಾವು ಬಾವಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ನಮ್ಮ ಮನೆಗೆ ಬರ್ತೇವೆ. ಮನೆಗೆ ಬಂದು ಮೇಲೆ ಕೋಲ್ನಲ್ಲಿ ಮಡಿ ಹಾಕಿರ್ತೇವೆ. ಮಡಿ ಕೋಲು ಸಿಗಲ್ಲ. ಏನು ಮಾಡ್ತೀವಿ ನಾವು? ಆ ಹನುಮಂತನ ಜ್ಞಾಪಕ ಬರುತ್ತೆ ನಮಗೆ. ತಕ್ಷಣ ಏನು ಮಾಡ್ತೇವೆ? ಟಕ್ ಅಂತ ಹಾರ್ತೀವಿ ನಾವು, ಛಂಗ್ ಅಂತ ಹಾರೋದು, ಮಡಿ ತೊಗೊತೀವಿ. ಈಗೇನಾಯ್ತು, ಇಷ್ಟೊತ್ತು ಸ್ನಾನ ಮಾಡ್ಕೊಂಡು ತಣ್ಣೀರು, ಆ ಭೂಮಿ ಬಿಟ್ಟು ಆ ಮಡಿ ತೊಗೊಂಡಕ್ಕಾಗ ಅವನು ಮೈಲಿಗೆ, ಆ ಬಟ್ಟೆ ಇತ್ತು ಅದು ಮೈಲಿಗೆ. ಅದಕ್ಕೆ ಕೋಲಿಂದಲೇ ತೆಗಿಬೇಕು ನೋಡಿ, ಎಷ್ಟು ಸೂಕ್ಷ್ಮ. ಹಿಂದಿನ ಸನ್ಯಾಸಿಗಳು ಏನಿದ್ದರು ಅವರು, ಈಗ ಪಾಪ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಿಂದಿನ ಸನ್ಯಾಸಿಗಳಿದ್ದರು ಅವರು, ಸ್ವಾಮಿ ಮಾಡಿ ಮೇಲೆ ಪೂಜೆ ಮಾಡಿ ಅಂದರೆ ಮಾಡಿ ಮೇಲೆ ನಾವು ಪೂಜೆ ಮಾಡೋಲ್ಲ, ಕೆಳಗಡೆ ಇದ್ದರೆ ಮಾಡ್ತೀವಿ ಅಷ್ಟೇ, ಮೇಲಾದರೂ ಬರೋಲ್ಲ ಅಂದ್ಬಿಡೋರು. ಯಾಕೆ ಅಂದರೆ ಮೇಲೆ ಅಂದರೆ ಭೂಮಿ ಸಂಪರ್ಕ ಇಲ್ಲ, ಕೆಳಗಡೆ ಭೂಮಿ ಸಂಪರ್ಕ ಇದೆ. ಅದಕ್ಕೋಸ್ಕರ ಇಷ್ಟೊಂದು ವ್ಯವಸ್ಥೆ ಇಟ್ಕೊಂಡಿದ್ದರು. ಹಾಗೆ ಗಂಗಾ ನದಿ ಎಂಬುದಕ್ಕಂಥದ್ದು ಅಲಕನಂದ ಎಂಬುದು ಶುದ್ಧವಾಗಿದ್ದರೂ ಕೂಡ ಭೂಮಿ ಸಂಪರ್ಕವಿಲ್ಲದ ಕಾರಣ ಅಲ್ಲಿ ನಾವು ತುಂಬಿಸ್ಕೊಳ್ಳೋದಿಲ್ಲ. ಅದೇ ನದಿಯೇ, ಅದೇ ನೀರುಗಳೇ ಇನ್ನು ಮಧ್ಯ ಮಂದಾಕಿನಿ ಅಲ್ಲದೆ ಕರ್ಣಪ್ರಯಾಗದಲ್ಲಿ, ದೇವಪ್ರಯಾಗದಲ್ಲಿ ಭಾಗೀರಥಿ, ಇದೆಲ್ಲವನ್ನು ಕೂಡ ಮೈಗೂಡಿಸ್ಕೊಂಡು ಈ ಹರಿದ್ವಾರಕ್ಕೆ ಬಂದಾಗ ಗಂಗಾ ಭೂಮಿಗೆ ಸಂಪರ್ಕ ಪಡೆದವಳು ಅಂತ ಪಡ್ಕೊತಾರೆ. ಆದ್ದರಿಂದ ನಾವು ನೀರು ತುಂಬಿಸ್ಕೊಂಡು ಬರ್ತೀವಿ ನಾವು. ಆಗ ಆ ನೀರನ್ನು ಎಷ್ಟು ದಿವಸ ಇಟ್ಟಿದ್ದೀರಿ? ಎಷ್ಟು ದಿವಸನೇ ಇಡ್ರಿ ಪರವಾಗಿಲ್ಲ, ಅದು ಗಿಮಿ ಮಾತ್ರ ಬರಲ್ಲ. ಈ ಬೇರೆ ಯಾವುದೋ ನೀರು ಒಂದು 2 ದಿವಸ 3 ದಿವಸ ಇಟ್ಟು ಅಂದರೆ ನೀರು ಕಿಮಿ ಬಂದಾಯಿತು, ನಮಗೆ ಗೊತ್ತಾಗಲ್ಲ. ನಾವು ಹಾಗೆ ಕುಡಿದ್ವಿ ಅಂದರೆ ರೋಗ ಖಂಡಿತ. ಯಾವುದೇ ಬೇರೆ ನದಿಗಳ ನೀರಾದರೂ ಅಷ್ಟೇ. ನದಿಗಳ ನೀರಾದರೆ ಸ್ವಲ್ಪ ದಿವಸ ಇರುತ್ತೆ ಪರವಾಗಿಲ್ಲ, ಆದರೆ ತುಂಬ ದಿವಸ ಇಟ್ಟು ಅಂದರೆ ಅದು ಹಾಳಾಗತ್ತೆ. ಅದು ಗಂಗಾ ನದಿ ಹಾಗಲ್ಲ. ಈ ಕಾಶಿಯಲ್ಲಿ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಈಗೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಕಾಶಿಯಲ್ಲಿ ಒಂದಾನು ಹೆಣಗಳು ಬರ್ತಾನೇ ಇರ್ತಾಯಿತ್ತು. ಅದಕ್ಕೇನು ಮಾಡೋರು, ಅರ್ಧಂಬರ್ಧ ಇದಾದ ಕೂಡಲೇ ಅವ್ರ ತಲೆ ಒಡೆಯುತ್ತೋ ಬಿಡುತ್ತೋ ಬೇರೆ ವಿಚಾರ, ಗಂಗೆ ಎತ್ತಿ ಬಿಸಾಕ್ಬಿಡೋರು. ಯಾಕೆ ಎಲ್ಲಿ ಹೇಗಿದ್ದು ಗಂಗೆಲಿ ಹಾಕಬೇಕಲ್ಲ, ನಾವೇ ಹಾಕ್ಬೇಡ ಅಂತ ಅವರೇ ಬಿಸಾಕ್ಬಿಡೋರು. ಆದರೆ ಅದೆಲ್ಲ ಅರ್ಧಂಬರ್ಧ ಕೊಳ್ತೋಗತ್ತಲ್ಲ, ಆಗೆಲ್ಲ ಕ್ರಿಮಿಗಳು ಹುಟ್ಕೊತಾ ಇದ್ವಂತೆ. ಹುಟ್ಕೊಂಡಾದ ಕೂಡಲೇ ಗಂಗಾ ನೀರು ಇರ್ತಲ್ಲ, ಅದು ಹುಟ್ಕೊಂಡು 1-2ನೇ ಕ್ಷಣದಲ್ಲಿ ಹುಳುಗಳೇ ಇಲ್ಲ. ಅಂದರೆ ಕ್ರಿಮಿನಾಶಕವಾದದ್ದು ಗಂಗಾದು. ಈಗಲೂ ಅಷ್ಟೇ ನಮಗೆಲ್ಲ ಕ್ರಿಮಿಗಳೆಲ್ಲ ನಮ್ಮ ದೇಹದಲ್ಲಿ ಇತ್ತು ಅಂದರೆ ಆಗಾಗ ಗಂಗಾಪಾನ ಮಾಡ್ತಾಯಿದ್ವಿ ನಾವು ಅಂದರೆ ಅದು ಶುದ್ಧಿ ಮಾಡಿಬಿಡುತ್ತೆ ನೋಡಿ. ಆ ಗಂಗಾ ನದಿ ಎಂಬುದಕ್ಕೆ ಅಂಥದ್ದು. ಆದ್ದರಿಂದ ಸ್ವಲ್ಪ ಹೋದಾಗ ಜಾಸ್ತಿ ತಂದು ಇಂತಹ ಒಂದು ಆಪತ್ತಿಗೆ ಈ ರೋಗಗಳು ಬಂದಿದ್ದಲ್ಲ, ಈ ರೋಗ ಪರಿಹಾರಕ್ಕೋಸ್ಕರವಾಗಿ ಯಾರಾದರೂ ಗಂಗಾ ಜಲವನ್ನು ಸ್ವಲ್ಪ ಬಾಯಲ್ಲಿ ಕುಡಿದ್ರು ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಷ್ಟು ಕ್ರಿಮಿಗಳನ್ನು ನಾಶ ಮಾಡುತ್ತೆ, ವೈರಸ್ಗಳೆಲ್ಲ ನಾಶ ಮಾಡುತ್ತೆ. ಅಷ್ಟು ಶಕ್ತಿ ಆ ಗಂಗಾ ನದಿಗಿದೆ. ಅಂದರೆ ಅದು ವಿಷ್ಣುವಿನ ಪಾದದಿಂದ ಹುಟ್ಟಿದ್ದು. ಇನ್ನೊಂದು ನಾವು ಐತಿಹಾಸಿಕ ವಿಚಾರ ಮಾಡೋದಾದರೆ ಅದು ಎಷ್ಟು ಶುದ್ಧ ಎಂಬುದಕ್ಕೆ ಒಂದು ಘಟನೆ ನಾನು ಹೇಳ್ತೀನಿ. ನಮ್ಮ ಇತಿಹಾಸದ ಘಟನೆ ಹೇಳ್ತಾ ಇರೋದು. ಬ್ರಿಟಿಷರು ರಾಜ್ಯಭಾರ ಮಾಡ್ತಾ ಇದ್ದರಲ್ಲ ನಮ್ಮ ದೇಶದಲ್ಲಿ, ಸುಮಾರು ವರ್ಷ, ಒಂದು 300 ವರ್ಷ 350 ವರ್ಷ ಮಾಡಿದ್ದಾರೆ ಅವರು. ಆ ಸಂದರ್ಭದಲ್ಲಿ ಅವರು ಬ್ರಿಟನ್ನಿಂದ, ಬ್ರಿಟಿಷ್ ತಾನೇ ಬಂದಿದ್ದು, ಬ್ರಿಟನ್ನಿಂದ ಅವರು ಲಂಡನ್ನಿಂದ ಈ ಭಾರತಕ್ಕೆ ವಸ್ತುಗಳನ್ನ ತರುವಾಗ ಅವರು ಹಡಗಿನಲ್ಲಿ ಬರಬೇಕಾಗಿತ್ತು. ಹಡಗಿನಲ್ಲಿ ಬರುವಾಗ ಅವರು ಮಧ್ಯೆ ನೀರು ಕುಡಿಲಿಕ್ಕೆಲ್ಲ ಬೇಕಲ್ಲ, ಅದಕ್ಕಾಗಿ ಒಂದು ಸುಮಾರು 7-8 ಬಾರಿ ಮಧ್ಯದಲ್ಲಿ ಆ ನೀರನ್ನು, ಹಳೆ ನೀರು ತೆಗೆದು ಹೊಸ ನೀರನ್ನು ತುಂಬಿಸ್ಕೊತಾ ಇದ್ದರು. ಆದರೆ ಭಾರತದಿಂದ ಲಂಡನ್ಗೆ ಹೋಗೋ ಮಾತ್ರ ಒಂದೇ ಸಲ ನೀರು ತುಂಬಿಸ್ಕೊತಾ ಇದ್ದಿದ್ದು ಯಾವುದು? ಗಂಗಾ ನೀರು. ಯಾಕೆಂದರೆ 6 ತಿಂಗಳು ಹೋದರೂ ಕೂಡ ಅದು ಹಾಳಾಗ್ತಾ ಇದ್ದಿಲ್ಲ. ಅಂತಹ ಒಂದು ಶಕ್ತಿಯುತವಾದದ್ದು. ಸ್ವಲ್ಪ ನೀರು ಬೇಕಾದ ತಾಮ್ರದ ವಾಸನೆ ಬಂದಿರ್ಬೋದೇ ಹೊರತಾಗಿ ನೀರು ಹುಳ ಬರೋದಿಲ್ಲ. ಆದ್ದರಿಂದ ಯಾರಾದರೂ ಒಬ್ಬರು ನಮ್ಮ ಮನೆಯಲ್ಲಿ ಯಾರಾದರೂ ಕೂಡ ವೃದ್ಧರು ಯಾರಾದರೂ 80 ವರ್ಷ 90 ವರ್ಷ ಮೊದಲು ಹೋಗಿ ತಂದು ಇಟ್ಟಿದ್ದವರು, ಅವರು 80 ವರ್ಷ 90 ಸತ್ತಾಗ ಅದು ನೀರು ಹಾಕಿದರೂ ಕೂಡ ಅದು ಹಾಳಾಗಿರೋದಿಲ್ಲ, ತಾಮ್ರದ ವಾಸನೆ ಬರುತ್ತಷ್ಟೇ. ಇಂಥದ್ದು ಮಹಿಮೋಪೇತವಾಗಿರತಕ್ಕಂಥ ಗಂಗಾ ನದಿ. ಅದರ ಕಥೆಯನ್ನು ಕೇಳಿದ್ರೇ ನಾವು ಸಮಸ್ತ ಪಾಪಗಳೆಲ್ಲ ಪರಿಹಾರ ಆಗಿ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ ಎಂಬುದರಲ್ಲಿ ಸಂಶಯ ಬೇಡ. ಹೀಗಾಗಿ ಇಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ಗಂಗೆಯ ಕಥೆಯನ್ನು ಅವರು ಹೇಳಿಕೊಟ್ಟಿದ್ದಾರೆ. ಬ್ರಹ್ಮದೇವರನ್ನು ತಪಸ್ಸು ಮಾಡ್ದ. ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ಗಂಗೆಯನ್ನು ಕಳಿಸ್ಲಿಕ್ಕೆ ಏನು ತೊಂದರೆ ಇಲ್ಲ, ಕಳಿಸ್ಕೊಡ್ತೇನೆ. ಆದರೆ ಆ ಗಂಗೆ ಮೇಲಿಂದ ಬೀಳುವಾಗ ಅದರ ವೇಗವನ್ನು ತರಿಸೋದು ಯಾರಿದ್ದಾರೆ ಹೇಳೋಣ. ಅದಕ್ಕೆ ರುದ್ರದೇವರೊಬ್ಬರೇ ಸಮರ್ಥರು ನೋಡು. ಅದನ್ನು ಅವರನ್ನು ಕೇಳಿದರೆ ಅವರು ಒಪ್ಪಿಗೆ ಪಡ್ಕೊಂಡ್ರೆ ನಾನು ಕಳಿಸ್ತೀನಿ ಎಂದು.
ಸರಿ, ರುದ್ರದೇವನ ಕುರಿತು ತಪಸ್ಸು ಮಾಡ್ದ ಪಾಪ. ಪುನಃ ರುದ್ರದೇವ ಪ್ರತ್ಯಕ್ಷ ಏನು ಬೇಕು ಅಂದರು. ಆ ಗಂಗೆ ಮೇಲೆ ಬೀಳ್ತಾಳೆ, ಅದರ ಭಾರವನ್ನು ನೀನು ಸಹಿಸಲಿಕ್ಕೆ ನೀವೊಬ್ಬರೇ ಸಮರ್ಥರು ಅಂತ ಬ್ರಹ್ಮದೇವರು ಹೇಳಿದ್ದಾರೆ, ನೀವು ಅನುಗ್ರಹ ಮಾಡಬೇಕು ಅಂದರೆ ಆಯ್ತಪ್ಪ ಅವಳು ಬೀಳಲಿ, ನಾನು ಧಾರಣೆ ಮಾಡ್ತೀನಿ ಅಂತ. ಈಗ ಗಂಗೆ ಇದ್ದಾಳೆ, ಅವಳಿಗೆ ಒಂದು ಸ್ವಲ್ಪ ಅಹಂಕಾರ ಬರುತ್ತೆ. ಅಹಂಕಾರ ಅಂದರೆ ಏನು? ಶಿವ ಸಾಮಾನ್ಯ ಕಶಿ ಭೂಮಿಲಿದ್ದವನು, ನಾನು ಮೇಲಿಂದ ಬೀಳ್ತಾ ಇದ್ದೀನಿ, ನನ್ನ ವೇಗವನ್ನು ಧರಿಸ್ತಾನ ಅವನನ್ನು ಸೇರಿ ಪಾತಾಳಕ್ಕೆ ಎಳ್ಕೊಂಡು ಹೋಗ್ತೀನಿ ಅಂತ ದುರ್ಬುದ್ಧಿ ಮಾಡ್ತಾಳಂತವಳು. ಇದು ಮನೋನಿಯಾಮಕರಾದ ರುದ್ರದೇವರಿಗೆ ಗೊತ್ತಿಲ್ಲದ ವಿಷಯ ಅಲ್ಲ, ಗೊತ್ತಾಯಿತು. ತಕ್ಷಣ ಏನು ಮಾಡಿದ್ರು ಅವರು? ಬೀಳು ಮಾಡ್ತೀನಿ ಅಂದರು. ಮೇಲಿಂದ ಬಿದ್ದಲು ವೇಗವಾಗಿ, ತಕ್ಷಣ ತನ್ನ ಜಟಾಜೂಟದಲ್ಲಿ ಹಾಕಿ ಬಂಧಿಸಿಬಿಟ್ರು. ಅಂದರೆ ಗಂಗೆ ತಲೆ ಮೇಲೆ ಇದ್ಬಿಟ್ರು. ಇದರಿಂದ ರುದ್ರದೇವರಿಗೆ ಏನಾಯಿತು? ಯಾರ್ಯಾರನ್ನೋ ಕೊಂದು ಹಾಕಿರ್ತಾರೆ, ಗರ್ಭಿಣಿನ ಕೊಂದು ಹಾಕಿರ್ತಾರೆ, ಸಂಧ್ಯಾ ಕಾಲದಲ್ಲಿ ಗರ್ಭಧಾರಣೆ ಮಾಡಿದವರದು, ಆ ಪಾಪಗಳೆಲ್ಲ ಇತ್ತು. ಈ ಗಂಗಾ ನದಿ ವಿಷ್ಣುವಿನ ಪಾದದಿಂದ ಹುಟ್ಟಿದ್ದಾದ್ದರಿಂದ ಇದು ಆ ತಲೆಯಲ್ಲಿ ಇದ್ದಿದ್ದರಿಂದ ಅತ್ಯಂತ ಪವಿತ್ರ ಆಗಿಬಿಟ್ರು ಅಂತಾರೆ. ಯಚ್ಛೌಚ ನಿಸ್ಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಧೃತೆ ಅಧಿಧೃತೇನ ಶಿವಶಿವೋಭೂ. ಶಿವ ಅಂತ ಹೆಸರು, ಅವರ ವೇಷ ಬಾಕ್ಯವೇಷ ನೋಡಿದ್ರೆ ಅಶಿವ. ಯಾಕೆಂದರೆ ಕಪಾಲಮಾಲಿ, ಕೈಯಲ್ಲಿ ಕಪಾಲ ಇಟ್ಕೊಂಡಿದ್ದಾನೆ. ಉಟ್ಕೊಳ್ಳತಕ್ಕಂಥ ವಸ್ತ್ರ ಏನಿದೆ ಅದು ಹುಲಿ ಸಿಂಹ, ಯಾವುದು ಆನೆಯದು, ಗಜದವಲು ಆನೆಯದು, ಅದು ರಕ್ತ ಹರಿತಾ ಇರುತ್ತೆ. ಹೊದ್ಕೊಂಡಿದ್ದು ಯಾವುದೊಂದು ಹುಲಿ ಚರ್ಮ. ಇಂಥ ಸ್ಥಿತಿಲಿದ್ದಾನೆ. ಕಪಾಲಮಾಲಿ, ಸ್ಮಶಾನದ ಬೂದಿಯನ್ನು ಬೆಳ್ಕೊತಾನಂತೆ. ನೋಡಲಿಕ್ಕೆ ಅಶಿವ, ಆದರೆ ಒಳಗಡೆ ಮಾತ್ರ ಅವನು ಪೂರ್ಣವಾಗಿ ರಾಮಮಂತ್ರದಿಂದ ಶುದ್ಧನಾಗಿದ್ದವನು. ಸ್ಮಶಾನಕ್ಕೆ ಯಾರಾದರೂ ಬಂದಾಗ ನೋಡಿ, ನಮ್ಮವರೆಲ್ಲ ಸ್ಮಶಾನಕ್ಕೆ ಬರ್ತಾರೆ, ಕೆಲವರು ಬರ್ತಾರೆ, ಕೆಲವರು ಬರೋದೇ ಇಲ್ಲ. ಅಲ್ಲಿ ತನಕ ಬರ್ತಾರೆ, ಆಮೇಲೆ ತಪ್ಪಿಸ್ಕೊಂಡು ಮಧ್ಯೆಲ್ಲೇ ಜಾರ್ಕೊಂಡ್ಬಿಡ್ತಾರೆ. ಎಲ್ಲ ಬಂಧುಗಳು ಬರ್ತಾರೆ, ಬಂದವರು ಕಡೆಗೆ ಏನಾಯಿತು ಕೆಲಸ ಹಾಕೊಂಡು ಹೊರಟೋಗ್ತಾರೆ. ಮತ್ತು ಇವನಿಗೆ ಯಾರು ಗತಿ? ಇನ್ನು ಅದಕ್ಕೆ ರುದ್ರದೇವ ಸ್ಮಶಾನದಲ್ಲಿ ಇರ್ತಾನಂತೆ. ನೋಡು, ಎಲ್ಲ ನಿನ್ನ ಬಂಧುಗಳು ಯಾರು ನಂಬಿದ್ದಿ ಅವರೆಲ್ಲರೂ ಕೂಡ ಹಿಂದಕ್ಕೆ ವಾಪಸ್ ಹೊರಟೋದ್ರು. ನಾನಿದ್ದೇನೆ ಬಾ ಎಂಬುದಾಗಿ ಹೇಳಿ ಅವನು ಕರ್ಕೊತಾನಂತೆ. ಅಷ್ಟರಲ್ಲಿ ಆ ಪಾರ್ವತಿ ದೇವಿ ಬಂದು ಅವನ ತೊಡೆ ಮೇಲೆ ಮಲಸ್ಕೊತಾಳಂತೆ. ನೋಡಿ, ನಿಜವಾದ ತಂದೆ ತಾಯಿಗಳು ಅಂದರೆ ಪಾರ್ವತಿ ಪರಮೇಶ್ವರರು. ಆದ್ದರಿಂದ ತೊಡೆ ಮೇಲೆ ಮಲಸ್ಕೊತಾರಂತೆ. ಆಗ ನಂದೀಶ್ವರ ಅವರೆಲ್ಲ ಬಂದು ಗಾಳಿ ಹಾಕಿ ಅವನಿಗೆ ಸಮಾಧಾನ ಮಾಡ್ತಾರಂತೆ. ಆಗೇನಾಗುತ್ತೆ, ಇವರೆಲ್ಲ ಹೋಗಿದ್ದರೂ ಕೂಡ ಈ ನಿಜವಾದ ತಂದೆ ತಾಯಿಗಳು ಸಿಕ್ಕಿದ್ದರಿಂದ ಅವನಿಗೆ ಅವರು ಹೋದರೂ ಪರವಾಗಿಲ್ಲ, ನನಗೆ ಒಳ್ಳೆಯ ತಂದೆ ತಾಯಿ ಸಿಕ್ಕಿದ್ರಲ್ಲ ಅಂತ ಭಾವ ಬರುತ್ತಂತೆ. ಅದಕ್ಕಾಗಿ ಸ್ಮಶಾನದಲ್ಲಿ ವಾಸ. ನೋಡಿ, ರುದ್ರದೇವರ ಒಂದು ಮಹಿಮೆ ನಾವು ಕೇಳಿದರೆ ಎಷ್ಟು ಪರೋಪಕಾರ, ಎಷ್ಟು ಜನಕ್ಕೆ ಉಪಕಾರ ರುದ್ರದೇವರು. ನಾವೇನಾದರೂ ಮನೆಯಲ್ಲಿ ಧ್ಯಾನಕ್ಕೆ ಅಂತ ಕೂತೀವಿ ಅಂದರೆ, ಧ್ಯಾನಕ್ಕೆ ಕೂತರೆ ಕಣ್ಣು ಮುಚ್ಕೊತೇವೆ ನಾವು. ಒಂದು ಅರ್ಧ ಕಣ್ಣು ಮುಚ್ಕೊಂಡು ಇನ್ನು ಅರ್ಧ ಕಣ್ಣನ್ನು ನೀವು ತೆಕ್ಕೊಂಡಿರಬೇಕು. ನೀವು ಅಭ್ಯಾಸ ಮಾಡಿರಿ, ಎಷ್ಟೊತ್ತು ನೀವು ತೆಕ್ಕೊಂಡಿರ್ಬೋದು ಅಂತ ನೋಡಿರಿ. ಅಂದರೆ ಅರ್ಧ ಕಣ್ಣು ಮುಚ್ಕೊಂಡಿರಬೇಕು, ಅರ್ಧ ತೆಕ್ಕೊಂಡಿರಬೇಕು. ಹಾಗೆ ಎಷ್ಟು ತೆಕ್ಕೊಂಡಿರ್ತೀರಿ? ಒಂದು ಅರ್ಧ ಗಂಟೆ ಅಂತ ಇಟ್ಕೊತೀರಾ? ನನಗಂತೂ ಅರ್ಧ ಗಂಟೆ ಆಗೋದಿಲ್ಲ, ನಾನು ನೋಡಾಗಿದೆ. ಅದು ಜಾಸ್ತಿ ಅಂದರೆ 10 ನಿಮಿಷ ನಿಲ್ಕೋಬೋದು. 15 ನಿಮಿಷ ಆಯಿತು ಅಂದರೆ ತಲೆನೋಗುತ್ತೆ. ಇದು ನಮ್ಮ ಸ್ಥಿತಿ. ಅದೇ ರುದ್ರದೇವರೇನಿದ್ದಾರೆ, ಬಲ ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಎಡಗಣ್ಣಲ್ಲಿ ಚಂದ್ರ ಇದ್ದಾನೆ, ಹಣೆಗಣ್ಣಲ್ಲಿ ಬೆಂಕಿ ಇದೆ, ಅಗ್ನಿ ಇದ್ದಾನೆ, ತ್ರ್ಯಂಬಕ, 3 ಕಣ್ಣುಗಳುಳ್ಳವನು. ಇದರಲ್ಲಿ ಈ ಬಲಗಣ್ಣಿದಲ್ಲ, ಅದನ್ನು ಪೂರ್ತಿ ಅವನು ತೆಗೆದುಬಿಟ್ಟ ರುದ್ರದೇವ ಅಂತ ಹೇಳಿದ್ರೆ ನಮಗೆ ಸೆಕೆಗೆ ಇರಲಿಕ್ಕಾಗಲ್ಲ, ಈಗಲೇ ಇರಲಿಕ್ಕಾಗಲ್ಲ. ಅದಕ್ಕಾಗಿ ಜನರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಅರ್ಧ ಕಣ್ಣನ್ನು ಮಾತ್ರ ತೆಕ್ಕೊಂಡಿದ್ದಾನೆ ಅಷ್ಟೇ. ಎಷ್ಟೊತ್ತು ತೆಗೆದುಕೊಂಡಿರ್ಬೋದು ಇಲ್ಲಿ ನೋಡೋಣ? 1 ಗಂಟೆ, 2 ಗಂಟೆ, 3 ಗಂಟೆ. ನಮಗಿಂತ ದಿವ್ಯ ಶಕ್ತಿ ಇದೆ ಅವನಿಗೆ. ಒಂದು ದಿವಸ ಇರ್ತಾನೆ ಅಂತ ಹೇಳೋಣ, ಮಾರನೇ ದಿವಸದಿಂದ ಹಾಗೇ ಇದ್ದಾನೆ, ಹಾಗೆ ತಪಸ್ಸು ಮಾಡ್ತಾ ಇರ್ತಾನೆ ನೋಡ್ರಿ. ಎಡಗಣ್ಣಿದಲ್ಲ, ಅದನ್ನೇನಾದರೂ ಕೂಡ ಅವನು ಪೂರ್ತಿ ತೆಗೆದುಬಿಟ್ಟ ಅಂದರೆ ಚಳಿಗೆ ನಾವು ಇರಲಿಕ್ಕಾಗಲ್ಲ. ಅದಕ್ಕಾಗಿ ಎಡಗಣ್ಣನ್ನು ಕೂಡ ಅವನು ಅರ್ಧ ಮುಚ್ಕೊಂಡಿದ್ದಾನೆ. ಅರ್ಧ ಮುಕುಲಿತ ನೇತ್ರ ಶಿವ, ಇದು ಅವನ ಉಪಕಾರ. ಹಾಗಾದರೆ ಇದು ಅವನು ಮಾಡಿರ್ತಕ್ಕಂಥ ಉಪಕಾರ. ಅವನ ಹೆಂಡತಿ ನೋಡ್ರಿ, ಪಾರ್ವತಿ ದೇವಿ. ಪಾರ್ವತಿ ದೇವಿ ಇದ್ದಾಳಲ್ಲ, ಅವಳು ಶಕ್ತಿ ಮಾತೆ. ಎಲ್ಲರಿಗೂ ಕೂಡ ಶಕ್ತಿ ಕೊಡೋದೇ ಅವಳು. ಸಂತಾನ ಉತ್ಪತ್ತಿ ಆಗಬೇಕಾಗಿದ್ದರೆ ಆ ಶಕ್ತಿ ಕೊಡೋದು ಅವಳೇ. ಆ ಗರ್ಭಧಾರಣೆ ಮಾಡುವ ಶಕ್ತಿ ಕೊಡೋದು ಅವಳೇ. ಹಡಿಯುವಾಗ ಬೇಕಾದ ಶಕ್ತಿ ಕೊಡೋಳು ಅವಳೇ. ದಾಂಪತ್ಯ ಚೆನ್ನಾಗಿ ಇಡ್ಲಿಕ್ಕೆ ಹೇಳೋದು ಪಾರ್ವತಿಯೇ. ಹೀಗೆ
ಇಷ್ಟೊಂದು ಕೆಲಸ ಅವರು, ಶಕ್ತಿ ಮಾತೆ ಅವರು. ಈಗ ನಾವು ಉಪನ್ಯಾಸ ಮಾಡ್ತಾಯಿದ್ದೀವಿ ಅಂದರೆ ಉಪನ್ಯಾಸ ಮಾಡಿ ಶಕ್ತಿ ಬೇಡವಾ? ಆ ಶಕ್ತಿ ಕೊಡೋರು ಅವಳೇ. ನಾವು ಕೂತ್ಕೊಂಡು ಕೇಳ್ತಾ ಇದ್ದೀವಿ, ನಾವು ಎಲ್ಲ ಕೂತಿದ್ರಿ ಕೆಳಗಡೆ, ನೀವು ಆ ಕೂಡ್ಲಿಕ್ಕೆ ಶಕ್ತಿ ಬೇಡವಾ? ಎದ್ದೆದ್ದು ಹೋಗ್ಲಿಕ್ಕಾಗತ್ತಾ? ಹಾಗಾಗಲ್ಲ. ಆ ಶಕ್ತಿ ಕೊಡೋಳು ಅವಳೇ. ಇದು ಅವನ ಹೆಂಡತಿಯ ಉಪಕಾರ. ಇನ್ನು ಮೂರನೇವನೇ ಇದ್ದಾನೆ ಗಣಪತಿ. ಈಗ ನಾವು ಉಪನ್ಯಾಸಕ್ಕೆ ಅಂತ ಬಂದು ಕೂತ್ಕೊಂಡಿದ್ದೇವೆ, ಸರಿಯಾಗಿ ಯಾರು ಆಪತ್ತು ಬಂಧುಗಳು ಅಂದರೆ ಆಪತ್ತು ಕೊಳ್ಳಿಕ್ಕೆ ಬರುವ ಬಂಧುಗಳು ಇರ್ತಾರೆ ನೋಡಿ, ಅವರು ತುಂಬ ದಿವಸ ಆಯಿತು ಅಂತ ನೋಡ್ಲಿಕ್ಕೆ ಬಂದುಬಿಟ್ವಿ ಅಂತ ಒಂದು 5-6 ಜನ ಬಂದುಬಿಟ್ರು. ನಿಮಗೇನಾಯಿತು? ಸರಿಯಾಗಿ ನೀವು ಉಪನ್ಯಾಸಕ್ಕೆ ಹೋಗಬೇಕು 6:45ಗೆ, ಸರಿಯಾಗಿ ಬಂದು ಕೂತ್ಬಿಟ್ರು. ಈಗೇನು ಮಾಡ್ತೀರಿ? ಉಪನ್ಯಾಸ ಇವತ್ತಿಲ್ಲ, ಈಗೇನೋ ಪರವಾಗಿಲ್ಲ, ಇದಾದ ಮೇಲೆ ಆಮೇಲೆ ನಮಗೆ ಯೂಟ್ಯೂಬ್ನಲ್ಲಿ ಬರುತ್ತೆ, ಕೇಳ್ಬೋದು, ಸರಿ ಹೋಯಿತು, ಆಮೇಲೆ ಕೇಳಿದ್ರಾಯ್ತು ಅಂತ ಬಿಟ್ಬಿಟ್ರಿ. ಉಪನ್ಯಾಸವನ್ನೇ ಕೇಳ್ತಾ ಇದ್ರಿ. ಹಿಂದೆಲ್ಲ ಎಲ್ಲಿತ್ತು ಈ ಸಾಧನಗಳೆಲ್ಲ? ಅವ್ರಿಗೆ ಉಪನ್ಯಾಸ ಹೋಯಿತು ಒಂದು ಹೊಟ್ಟೆ ಹೋಯಿತು ಅಷ್ಟೇ. ಆಗ ಅವರೇ ಮಾಡೋರು. ಅದಕ್ಕೆ ಉಪನ್ಯಾಸವನ್ನು ಕೇಳುವಾಗ ಬಂಧುಗಳು ಬರಬಾರದು, ಆಮೇಲೆ ಬರಲಿ ಬೇಕಾ, ಪರವಾಗಿಲ್ಲ, ಬಂಧುಗಳು ಬರಬಾರ್ದು. ನಾವು ಬುದ್ಧಿವಂತರಾದರೆ ನೋಡ್ರಿ, ನಾವು ಉಪನ್ಯಾಸಕ್ಕೆ ಹೋಗ್ತಾ ಇದ್ದೀನಿ, ಬಂದುಬಿಡ್ರಿ ನೀವು ಅಂತ ಅವರು ಕರ್ಕೊಂಬಂದ್ಬಿಡ್ಬೇಕು. ನಾವೇ ನೋಡಿದ್ರೆ ನಾವು ಹಂಗೆ ಮಾಡಲ್ಲ. ಏನಪ್ಪ ಬಂದಿದ್ದಾರೆ, ಏನು ಉಪ್ಪಿಟ್ಟು ತಿಂತೀರಾ, ಕಾಫಿ ಕುಡಿತೀರಾ ಅಂತ ಅವ್ರ ವಿಚಾರ ಮಾಡೋದ್ರಲ್ಲಿ ಇದ್ದು ಉಪನ್ಯಾಸ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಶ್ರವಣ ಎಂಬುದು ನಮ್ಗೆ ತುಂಬ ಕಡಿಮೆ ನಮ್ಮ ಜೀವನದಲ್ಲಿ ಇರೋದು. ಎಷ್ಟು ಕೇಳಿದರೂ ಕೂಡ ಇದೆ. ಕೇವಲ ನೀವು ಹರಿವಂಶ ಪೂರ್ತಿ ಕೇಳಿದರೂ ಕೂಡ ನೀವು ಒಂದು ಅಂಶ ಕೇಳಿದ್ದೀರ ಅಷ್ಟೇ. ಅದು ಹೇಳಲಿಕ್ಕೂ ನಂಗೆ ಧೈರ್ಯ ಇಲ್ಲ, ಒಂದು ಅಂಶ ಕೇಳಿದ್ರಿ ಅಂತ. ಅಂಥದ್ದು ಎಷ್ಟು ಅಂಶಗಳು ಪರಮಾತ್ಮನ ಮಹಿಮೆಗಳು ಹೇಳ್ತಕ್ಕಂಥ ಕಥೆಗಳಿದೆ. ಅದೆಲ್ಲ ನಾವು ಕೇಳ್ತೀವಿ ಅಂದರೆ ನಮ್ಮ 100 ವರ್ಷವೂ ಕೂಡ ನಾವು 8 ವರ್ಷ ಉಪನಯನ ಮಾಡಿಕೊಂಡು ಮದುವೆ ಮಾಡಿಕೊಂಡು ಕೂತ್ಕೊಂಡ್ವಿ ಅಂದರೆ 100 ವರ್ಷ ನೀವು ಕೇಳಿದರೂ ಕೂಡ ಕತೆ ಮುಗಿಯೋದಿಲ್ಲ, ಶಾಸ್ತ್ರ ಮುಗಿಯೋದಿಲ್ಲ. ಇಷ್ಟೊಂದು ಕಥೆಗಳನ್ನು ತುಂಬಿಟ್ಟಿದ್ದಾರೆ ವೇದವ್ಯಾಸ ದೇವರು. ಇಂಥ ಕೇಳೋದೇನಿದೆ ನಾವು, ಇದೇ ಮಧ್ಯೆ ಇವನ ಆಪತ್ತುಗಳು ಬೇರೆ ಬರ್ತವೆ. ಆಗ ಅದಕ್ಕಾಗಿ ಅವನ ಮಗ ಒಬ್ಬನ ಗಣಪತಿ ಇದ್ದಾನೆ, ಅವನು ವಿಘ್ನ ನಿವಾರಕ. ಇಂತಹ ಉಪನ್ಯಾಸಕ್ಕೆ ಅಂತ ನಾವು ಹೊರಟು ಸಂಕಲ್ಪ ಮಾಡಿದಾಗ ಮಧ್ಯ ತೊಂದರೆ ಆಗಬಾರ್ದು. ಆ ಸಂದರ್ಭದಲ್ಲಿ ಈ ಗಣಪತಿ ಏನು ಮಾಡ್ತಾನೆ ಅಂದರೆ, ಯಾವ ಬಂಧುಗಳನ್ನು ಕೂಡ ಈ ಉಪನ್ಯಾಸ ಕಾಲದಲ್ಲಿ ಬರ್ಸ್ಲಿಕ್ಕೆ ಬಿಡೋಲ್ಲ. ಬಹುಶಃ ಅವಂದೇ ಇರಬೇಕು ಈ ಕೊರೋನಾ ಬರೋದು. ಯಾಕೆ ಬಂದ್ಬಿಟ್ಟಿಂದ ಯಾರು ಬರೋಂಗೇ ಇಲ್ಲ ನೋಡಿ, ಎಲ್ಲ ಅಲ್ಲಲ್ಲೇ ಸ್ತಬ್ಧ. ಹಂಗೆ ಮಾಡಿರ್ಬೇಕು ಬಹುಶಃ ಅವನು. ಹಾಗಾಗಿ ಏನಾಯಿತು, ಅಲ್ಲಲ್ಲೇ ಇರ್ತಾರೆ, ಯಾರೂ ಬರೋದು ಅಂತಿಲ್ಲ. ಇದರಿಂದ ಅದು ವಿಘ್ನ ಬರ್ತಾ ಇತ್ತಲ್ಲ ಉಪನ್ಯಾಸ ಕೇಳಲಿಕ್ಕೆ, ಅದನ್ನು ಪರಿಹಾರ ಮಾಡೋದು ವಿಘ್ನಾಧಿಪತಿ ಇವನು. ಇನ್ನೊಬ್ಬನಿದ್ದಾನೆ ಸ್ಕಂದದೇವ ಅಂತ. ನಾವು ಎಲ್ಲರೂ ಉಪನ್ಯಾಸಕ್ಕೆ ಅಂತ ಒಂದು ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಈಗೇನು ನಿಮ್ಮ ಮನೇಲಿ ಕೇಳ್ತಾ ಇದ್ದೀರಿ. ಮೊದಲೆಲ್ಲ ದೇವಸ್ಥಾನಕ್ಕೆ ಬಂದುಬಿಡ್ತಾ ಇದ್ದೀವಿ ನಾವು. 7 ದಿವಸ ಇವರು ಉಪನ್ಯಾಸ ಅಂತ ಗೊತ್ತಾಯಿತು. ಒಬ್ಬ ಕಳ್ಳ ನೋಡ್ದ, ಆ ಮನೆ ಒಂದು ಮಾಸ್ಟರ್ ಕೀಯನ್ನು ಮಾಡ್ದ. ನಾವು ಇಲ್ಲಿ ಉಪನ್ಯಾಸಕ್ಕೆ ಬಂದಾಗ ಎಲ್ಲ ಎತ್ಕೊಂಡು ಹೊರಟೋಗಿದ್ದೆ, ಏನು ಬರೀ ಖಾಲಿ ಮನೆ ಮಾತ್ರ ಇತ್ತು. ಹಿಂಗಾದ್ರ ಗತಿ ಏನು? ಹಂಗೆ ಬಿಡಲ್ಲ. ಅದಕ್ಕೆ ನಾವು ಬರುವಾಗ, ಮನೆಯಿಂದ ಬರುವಾಗ, ಈಗೇನು ಮನೇಲೆ ಕೂತಿದ್ದೀರಲ್ಲ, ಮನೆಯಿಂದ ಬರುವಾಗ ಸ್ವಾಮಿ ಉಪನ್ಯಾಸಿಗೆ ಪರಮಾತ್ಮನ ಕಥೆ ಕೇಳಲಿಕ್ಕೆ ಹೋಗ್ತಾ ಇದ್ದೇನೆ, ಆದ್ದರಿಂದ ನೀನು ಸ್ಕಂದದೇವನೇ, ನೀನು ನಮ್ಮ ತಾಯಿ ಇಲ್ಲೇ ಮಲಗಿದ್ದಾರೆ, ನಮ್ಮ ಅಪ್ಪ ಇಲ್ಲೇ ಮಲಗಿದ್ದಾರೆ, ನಮ್ಮ ಆಸ್ತಿಗಳೆಲ್ಲ ಇಲ್ಲೇ ಇದೆ, ಇದೆಲ್ಲವೂ ಕೂಡ ನಿನ್ನ ಸ್ಕಂದದ ಮೇಲೆ, ಭುಜದ ಮೇಲೆ ಹಾಕಿದ್ದೇನೆ, ರಕ್ಷಣೆ ಮಾಡೋ ಭಾರ ನಿಂದು ಅಂದರೆ ಅವ್ನು ನೋಡ್ಕೊತಾನೆ ನೋಡ್ರಿ. ಹೀಗೆ ಇಡೀ ಅವರ ಕುಟುಂಬ ಪೂರ್ತಿ ಆ ಪರಮಾತ್ಮನ ಕಥೆ ಕೇಳುವವರಿಗೆ, ಪರಮಾತ್ಮನ ಒಂದು ಕಾರ್ಯ ಮಾಡುವವರಿಗೆ ಪೂರ್ಣವಾಗಿ ಅದು ಅನುಕೂಲವಾಗಿದೆ. ಇದು ನಿಜವಾದ ರುದ್ರದೇವರ ಒಂದು ಸಂತಾನ ಅಂದರೆ ಹೀಗಿರಬೇಕು. ಅದೇ ಜರಾಸಂಧನ ಸಂತಾನ ಇದೆ ನೋಡಿ, ಜರಾಸಂಧ. ಅವನ ಹೆಸರೇನು? ಜರಾಸಂಧ. ಅವನ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೀವಿ ನಾವು ಅಂದರೆ ನಮಗೆ ವೃದ್ಧಾಪ್ಯ ಬಂದ್ಬಿಡುತ್ತೆ. ಜರ ಅಂದರೆ ವೃದ್ಧಾಪ್ಯ, ಅದನ್ನು ಉಂಟು ಮಾಡಿಬಿಡ್ತಾನೆ. ಅವನ ಹೆಂಡತಿ, ಅವನ ಮಕ್ಕಳಿಬ್ಬರಿದ್ದಾರೆ. ಯಾರು? ಆಸ್ತಿ ಪ್ರಾಸ್ತಿ ಅಂತ. ಒಬ್ಬಳು ಸಂಶಯ ಉಂಟು ಮಾಡಿಬಿಡ್ತಾಳೆ, ಪರಮಾತ್ಮ ಗುಣಪರಿಪೂರ್ಣ ಹೌದೋ ಅಲ್ವೋ ಅಂತ ಅದು ಬರೆಸ್ಬಿಡ್ತಾಳೆ. ಇನ್ನೊಬ್ಬಳು ಪರಮಾತ್ಮ 8 ಗುಣ, ಅವನಿಗೆ ಗುಣವೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಅಂತ. ಆ ಮಕ್ಕಳಂಥವರು. ಅವರ ಅಳಿಯ ಯಾರು ಗೊತ್ತಾ? ಕಂಸ. ಗೊತ್ತಲ್ಲ, ಕಂಸ ಅಂದರೆ ಹಿಂಸೆ, ಎಲ್ಲ ಮಕ್ಕಳಿಗೂ ಹಿಂಸೆ ಕೊಡೋದಷ್ಟೇ ಆ ಕೆಲಸ ನೋಡಿ. ಇದು ಅವನ ಸಂಸಾರ. ಅದಾದರೆ ಈ ರುದ್ರದೇವರ ಸಂಸಾರ ಹೇಗಿದೆ ನೋಡಿ. ಅದಕ್ಕೆ ನಮ್ಮ ಸಂಸಾರವೂ ಕೂಡ ರುದ್ರದೇವರ ಸಂಸಾರ ಇದ್ದಂತೆ ನಾವು ಆಗಲಿಕ್ಕೆ ಪ್ರಯತ್ನ ಪಡಬೇಕು ಎಂಬತಕ್ಕಂಥದ್ದು ಕತೆ. ಹಾಗಾಗಿ ಇಲ್ಲಿ ಈ ಗಂಗೆ ಇದ್ದಾಳಲ್ಲ, ಅವಳ ಬಗ್ಗೆ ಹೇಳ್ತಾ ಇದ್ದೆ. ಆ ಗಂಗಾದೇವಿ ಇದ್ದಾಳಲ್ಲ, ಅವಳನ್ನು ಕರೆಸಬೇಕು. ಹೇಗೆ ಅಂದರೆ ರುದ್ರದೇವರು ಏನು ಮಾಡಿದ್ರು, ಅದನ್ನು ಹಾಕಿ ತಲೆ ಹಾಕಿ ಬಂಧಿಸಿಬಿಟ್ರು. ಅಂದರೆ ಪುನಃ ಅವನಿಗೆ ಗಂಗೆ ಪೂರ್ತಿ ಬಾಲ್ಯ ಬಂದಾಗ್ಬಿಟ್ಲಲ್ಲ. ಪುನಃ ಕೇಳಿಕೊಂಡ, ಸ್ವಾಮಿ ನೀವು ನಿಮ್ಮ ಜಟಾ ಜೂಟದಲ್ಲಿ ಬಂಧಿಸಿಬಿಟ್ರೆ ನಮ್ಮ
ಪೂರ್ವಜರು ಎಲ್ಲರೂ ಕೂಡ ಬೂದಿಯಾಗಿ ಬಿದ್ದಿದ್ದಾರೆ, ಅವಳು ಒಳ್ಳೆ ಗತಿಯಾಗಬೇಕು, ಅದಕ್ಕೋಸ್ಕರ ಇಷ್ಟು ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳಿದ ಕೂಡಲೇ ಆ ದೇವತೆಗಳು ಕೂಡ ಅವರಿಗೆ ರುದ್ರದೇವಿ ಹೇಳ್ತಾರಂತೆ, ಹೌದಪ್ಪ ತುಂಬ ಶ್ರಮ ಪಟ್ಟಿದ್ದಾನೆ ಪಾಪ, ತಾನು ಪಡಬೇಕಾದ ಸುಖಗಳೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಆ ಪೂರ್ವಜರನ್ನು ಉದ್ಧಾರ ಮಾಡಬೇಕು ಅಂತ ಹೊರಟಿದ್ದಾನೆ. ಆದ್ದರಿಂದ ನೀನು ಅವರ ಒಂದು ಬಿಡಬೇಕು, ಅನುಗ್ರಹ ಮಾಡಬೇಕು ಅಂತ ಹೇಳಿದ ಕೂಡಲೇ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಒಂದು ಧಾರೆಯನ್ನು ಬಿಡ್ತಾನೆ. ಒಂದು ಧಾರೆಯನ್ನು ಅದು ಈ ಭಗೀರಥನ ಹಿಂದೆಯೇ ಹೋಗ್ತಾ ಇದೆ. ಭಗೀರಥನ ಹಿಂದೆ ಹೋಗಿದ್ದಕ್ಕಾಗಿ ಭಾಗೀರಥಿ ಎಂಬುದಾಗಿ ಅದಕ್ಕೆ ಹೆಸರು ಬಂತು. ಮೇಲಿಂದ ಬಿದ್ದು ಭೂಮಿ ಸಂಪರ್ಕ ಪಡೆದಿದ್ದಕ್ಕಾಗಿ ಗಂಗಾ, ಮೇಲೆ ಅದ್ಯಾವುದು ಆಕಾಶಗಂಗಾ, ಆಕಾಶದಲ್ಲಿ ಇದ್ದವಳು ಆಕಾಶಗಂಗಾ, ಭೂಮಿಲಿ ಬಿದ್ದಾಗ ಏನಾಯಿತು, ಅವಳು ಹರಿದ್ವಾರ ಭೂಮಿ ಸಂಪರ್ಕ ಪಡ್ಕೊಂಡಾಗ ಗಂಗಾ ಅಂದ್ಕೊಂಡ್ಳು. ಭಗೀರಥನ ಹಿಂದೆ ಹೋಗಿದ್ದಕ್ಕಾಗಿ ಭಾಗೀರಥಿ ಅಂತ ಹೆಸರು ಬಂತು. ಮುಂದೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಜನ್ನು ಎಂಬುದಕ್ಕಂಥ ಒಬ್ಬ ಋಷಿ ಸಿಕ್ತ. ಇವನ ಕಥೆಯನ್ನು ಕೂಡ ಮುಂದೆ ಹೇಳ್ತಾರೆ, ನಾನು ಈಗಲೇ ಹೇಳಿಬಿಡ್ತೀನಿ ಅದನ್ನು. ಆ ಜನ್ನು ಇದ್ದಲ್ಲ, ಅವನು ಸುಂದರವಾದ ರಾಜ, ಅವನು ಸುಂದರ ರಾಜ, ಸೌಂದರ ರಾಜನ್ ಅಂತ ಹೇಳ್ತಾರೆ ನೋಡ್ರಿ. ಹಾಗೆ ಸುಂದರವಾದ ರಾಜ ಅವನು. ಆ ಸುಂದರ ರಾಜ ಏನಿದ್ದಾನೆ ಅವನು, ಗಂಗೆ ಇದ್ದಾಳೆ ಅವಳು ಇವನನ್ನು ನೋಡಿ ಇವನನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ಳು. ಗಂಗೆಯು ಇವನನ್ನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಳು. ಆ ರಾಜನ ಹತ್ರ ಬಂದಳು, ಜನ್ನು ರಾಜನೇ ನೀನು ನನ್ನನ್ನು ಮದುವೆ ಆಗು, ನಾನು ಮನಪೂರ್ವಕ ನೀನು ಇಷ್ಟಪಟ್ಟಿದ್ದೇನೆ ಅಂದರು. ಹೌದಾ, ನಾನು ಇಷ್ಟಪಟ್ಟಿದ್ಯಾ, ನಿನಗೆ ನಾನು ಮದುವೆ ಮಾಡಿಕೊಂಡ್ರೆ ಏನು ಸುಖ ಇರೋಲ್ಲ ಅಷ್ಟೇ ನಿನಗೆ, ಯಾಕೆ ಸದ್ಯದಲ್ಲೇ ನಾನು ಸನ್ಯಾಸ ತೊಗೊಳಿಕ್ಕೆ ನಾನು ಉಪಾಯ ಮಾಡ್ತಾ ಇದ್ದೇನೆ, ಕಾಡಿನಲ್ಲಿ ಮನೆಗಳಲ್ಲಿ ಎಲ್ಲಿ ಸಿಗುತ್ತೆ ಜಾಗ ಎಲ್ಲ ನೋಡ್ತಾ ಇದ್ದೇನೆ, ನಾನು ಮದುವೆ ಮಾಡಿಕೊಟ್ರೆ ನೀನು ಕೂಡ ಸನ್ಯಾಸಿ ಆಗಿಬಿಡ್ತೀಯ ಅಷ್ಟೇ, ಬೇರೆ ಯಾರಾದರೂ ಯೋಗ್ಯನಾದವರನ್ನು ಮದುವೆ ಮಾಡಿಕೊಂಡು ಸುಖವಾಗಿರು ಅಂತ ಹೇಳಿಬಿಟ್ಟ ಅವನು. ಅಷ್ಟು ಹೇಳಿಕೊಳ್ಳಿ ಇನ್ನೇ ಬೇರೆ ಮಾತಿಲ್ವಲ್ಲ, ಸನ್ಯಾಸ ತೊಗೊತೀನಿ ಮದುವೆ ಮಾಡ್ಕೊಳ್ಳೋದವನು. ಆದರೂ ವ್ಯಾಮೋಹ ಅಂಕೂ ಹೋಗಲಿಲ್ಲ ಅವಳಿಗೆ. ಇದರಿಂದ ಏನಾಯಿತು, ಅವರಿಗೆ ಸನ್ಯಾಸಿ ಆಗೇ ಬಿಟ್ಟ ಇವನು. ಒಂದು ಜಾಗದಲ್ಲಿ ಅವನು ಆಶ್ರಮ ಕಟ್ಕೊಂಡು ತಪಸ್ಸು ಜಪ ಗಿಪ ಎಲ್ಲ ಮಾಡ್ಕೊಂಡಿದ್ದಾನೆ. ಈ ಭಗೀರಥನ ಹಿಂದೆ ಈ ನದಿ ಬರ್ತಾ ಇರುವಾಗ ಈ ಜನ್ನು ಋಷಿಯ ಆಶ್ರಮ ಬಂತು ಮಧ್ಯದಲ್ಲಿ. ಅವಳಿಗೆ ಗೊತ್ತಾಯಿತು, ನಾನು ಎಷ್ಟು ಬೇಡ್ಕೊಂಡಿದ್ದೇನೆ, ಒಬ್ಬ ಹೆಣ್ಣು ಬಂದು ಕೇಳಿದಾಗ ಅವನು ಮದುವೆ ಮಾಡ್ಕೊಳ್ಳ ಅಂತ ಸನ್ಯಾಸ ತೊಗೊಂಡಿದ್ದಾನೆ. ಯಾರಾದರೂ ನನ್ನಂತಹ ಒಬ್ಬ ಸುಂದರ ಸ್ತ್ರೀ ಬಂದು ಸನ್ಯಾಸ ತೊಗೊಳ್ಳೋದಿದ್ದರೂ ಕೂಡ ನೀವು ಮದುವೆ ಮಾಡ್ಕೊತೀಯ ಅಂದರೆ ಹೂವನ್ನು ಬಿಟ್ಟು ಸನ್ಯಾಸ ಕೊಟ್ಬಿಡ್ತಾರೆ ಬೇಕಾದರೆ. ಅಂಥದ್ದು ಇವನು ಹಂಗೆ ಮಾಡಿದ್ದಾನಲ್ಲ, ಬುದ್ಧಿ ಕಳಿಸ್ಬೇಕು ಅಂಥೇಳಿ ಅವನ ಆಶ್ರಮ ಅವನ ಗೋವು ಎಲ್ಲ ನೆಲಸಮ ಮಾಡಾಕ್ಬಿಟ್ಟು ಎಲ್ಲ ಹೊಡ್ಕೊಂಡೋರು. ಆ ಋಷಿ ಭಾರಿ ಕೋಪ ಬಂತು. ತಕ್ಷಣ ಮಾಡಿದ ಅಷ್ಟು ನೀರನ್ನು ಕುಡ್ದು ಹಾಕ್ಬಿಟ್ಟ. ನೋಡಿ ಎಂಥಂಥ ಶಕ್ತಿ ಒಬ್ಬ ಋಷಿಗಳಿಗಿರುತ್ತೆ. ನೀರನ್ನೇ ಕುಡ್ದಾಕ್ಬಿಡ ಪೂರ್ತಿ. ಪುನಃ ಪಾಪ ಭಗೀರಥ ತಲೆ ಮೇಲೆ ಕೈ ಇಟ್ಕೊಂಡ, ಇಷ್ಟು ಪ್ರಯತ್ನ ಪಟ್ಟಿದ್ದೆಲ್ಲ ಹೋಯ್ತಲ್ಲ ಅಂತ. ಆಗ ಜನ್ನು ಋಷಿ ಕೇಳ್ಕೊಂಡ, ಸ್ವಾಮಿ ನಮ್ಮ ಪೂರ್ವಜರು ಉದ್ಧಾರ ಮಾಡಲಿಕ್ಕೆ ಅಂತ ನಾವು ಹೊರಟಿದ್ದೇನೆ, ಈ ಮಧ್ಯದಲ್ಲಿ ಗಂಗೆ ನಿಮ್ಮ ಆಶ್ರಮವನ್ನು ನಾಶ ಮಾಡಿದೆ, ಕ್ಷಮಿಸಿ ಅದನ್ನು ಕಳಿಸ್ಕೊಡಿ ಅಂತ ಹೇಳ್ದ. ಅದಕ್ಕೆ ದೇವತೆಗಳೆಲ್ಲ ಬಂದರು ಅಷ್ಟರಲ್ಲಿ. ನೋಡಿ ಎಷ್ಟು ವರ್ಷ ತಪಸ್ಸು ಮಾಡಿದ್ದೆ ದೇವತೆಗಳೆಲ್ಲ ಬರ್ತಾರೆ. ಆ ಋಷಿ ಹೇಳ್ತಾರಂತೆ, ದೇವತೆಗಳೆಲ್ಲ ಋಷಿಗೆ ಹೇಳ್ತಾರೆ, ಜನ್ನು ಋಷಿಯೇ ಇವಳನ್ನು ಬಿಡಪ್ಪ ಅಂತ ಹೇಳ್ತಾರೆ. ನೋಡಿ ನನ್ನ ದೇಹದಲ್ಲಿದ್ದಾಳೆ, ಈಗ ನನ್ನ ದೇಹದಿಂದ ಆಚೆ ಬಂದಳು ಅಂದರೆ ಇನ್ಮೇಲೆ ನನ್ನ ಮಗಳು ಇವಳು, ನನ್ನ ಮಗಳಾಗ್ಬಿಡ್ತಾಳೆ ಇವಳು. ನೀವೆಲ್ಲರೂ ಕೂಡ ಏನು ಮಾಡಬೇಕು, ಜನ್ನು ಋಷಿಯ ಮಗಳು ಅಂತ ಹೇಳಬೇಕು. ಅಂದರೆ ಪುನಃ ಇನ್ನು ಗಂಡ ಅಂತೇಳು ಅನ್ಕೂಡ್ದವಳು ನನ್ನ ಅಂಥೇಳಿ ಅವಳೇ ಮಾಡಿದ್ಲು. ಹಂಗೆ ಹೇಳಿದ ಕೂಡಲೇ ಆಯಿತು, ಇನ್ನು ಮೇಲೆ ಜಾಹ್ನವಿ ನಿನ್ನ ಮಗಳು ಎಂಬುದಾಗಿ ವರ ಕೊಟ್ಟರು. ಈಗ ಅವನ ಕಿವಿಯಿಂದ ಬಿಟ್ಟ, ಅವನ ಬಲಕಿವಿಯಿಂದ ಬಿಟ್ಟ. ಬಲಗಿವಿಯಿಂದ ಬಿಟ್ಟಾಗ ದೇವತೆಗಳೆಲ್ಲ ಇನ್ನೊಂದು ವರ ಕೊಟ್ಟರು, ನೀನು ಬಲಗಿವಿಯಿಂದ ಬಿಟ್ಟಿದ್ದಕ್ಕಾಗಿ ಇನ್ಮೇಲೆ ಇವಳು ನಿನ್ನ ಮಗಳು. ಅಲ್ಲದೆ ಇಷ್ಟು ಮಾತ್ರವಲ್ಲ, ನಾವು ಯಾರ್ಯಾರು ದೇವತೆಗಳು ಇಲ್ಲಿ ಬಂದಿದ್ದೇವೆ ಅವರೆಲ್ಲರೂ ಕೂಡ ಬ್ರಾಹ್ಮಣನ ಬಲಕಿವಿಯಲ್ಲಿ ನಾವು ಇರ್ತೇವೆ. ನಿನ್ನ ಕಥೆಯನ್ನು ಸೂಚನೆ ಮಾಡಲಿಕ್ಕೆ, ನೀನು ಕಿವಿಯಿಂದ ಬಿಟ್ಟಿದ್ದು ಸೂಚನೆ ಮಾಡಲಿಕ್ಕೆ ಬ್ರಾಹ್ಮಣರ ಬಲಕಿವಿಯಲ್ಲಿ ಇರ್ತೇವೆ. ಅಕಸ್ಮಾತ್ ಸೀನುವಾಗ ಆಚಮನ ಮಾಡಬೇಕು ಅಂತಿದೆ, ತೇಗದಾಗ ಆಚಮನ ಮಾಡಬೇಕು ಅಂತಿದೆ. ಆಗತ್ತಾ ಅದು? ತೇಗದಾಗೆಲ್ಲ ಆಚಮನ, ಸೀನ್ದಾಗೆಲ್ಲ ಆಚಮನ, ಹಿಂಗೆ ಮಾಡ್ತಾಯಿದ್ರೆ ಯಾವಾಗಲೂ ಪರ್ಮನೆಂಟಾಗಿ ಒಂದು ಪಂಚಪಾತ್ರೆ ಇಟ್ಕೊಂಡ್ಬಿಡ್ಬೇಕಾಗತ್ತೆ. ಅದಕ್ಕೇನು ಅಂಥ ಸಂದರ್ಭದಲ್ಲಿ ಉಪನ್ಯಾಸ ಮಾಡಿ ಆಕಳಿಕೆ ಬರುತ್ತೆ, ಆಕಳಿಕೆ ಬಂದು ಆಚಮನ ಮಾಡಬೇಕು ಅಂತಿದೆ. ಅದಕ್ಕಾಗಿ ಏನು ಮಾಡಿದ್ರು, ಬ್ರಾಹ್ಮಣನಾದವನು ದಕ್ಷಿಣ ಕರ್ಣ ಇದಲ್ಲ ಅದನ್ನು ನಾವು ಮುಟ್ಕೊಂಡ್ವಿ ಅಂತ ಹೇಳಿದ್ರೆ ಆಗ ಅವನು ಶುದ್ಧನಾಗ್ತಾನೆ, ಗಂಗಾ ಸಂಪರ್ಕ ಉಂಟಾಗಿ ಎಂಬುದಾಗಿ ವರ ಕೊಟ್ಟರು. ಆದ್ದರಿಂದ ಈಗಲೂ ಕೂಡ ನಾವು ಅಕಸ್ಮಾತ್ ಅದು ಅನಾನುಕೂಲ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಕಿವಿಯನ್ನು ಮುಟ್ಕೊತೇವೆ ಅಂತ ನಾವು ಹೇಳ್ತಾ ಇದ್ದೀವಿ.
ಆದರೂ ಕೂಡ ಅವಳಿಗೆ ವ್ಯಾಮೋಹ ಹೋಗಲಿಲ್ಲ ನೋಡಿ, ಕಿವಿಯಿಂದ ಬಿಟ್ಟರು ಕೂಡ. ಅವಳೇ ಮಾಡಿದ್ಲು ಅಂದರೆ, ಈ ರಾಜ ಈ ಜನ್ಮ ಇದ್ನಲ್ಲ, ಅವನು ತಪಸ್ಸು ಮಾಡಿ ಮುಂದೆ ಅವನು ಹೋದ, ಒಳ್ಳೆ ಲೋಕಕ್ಕೆ ಹೋದ, ಪುನಃ ಒಳ್ಳೆಯ ರಾಜನಾಗಿ ಹುಟ್ಟಿದ. ಭೋಗ ಅನುಭವಿದ್ದು ಇಲ್ಲೆಲ್ಲ ಭೋಗ ಬಿಟ್ಟಿದ್ನಲ್ಲ, ಭೋಗಕ್ಕೆ ಹುಟ್ಟಿದ. ಅವಳು ಗೊತ್ತಿದ್ದು ಇವಳು ಹಾಗೆ ಇದ್ದಾಳೆ, ಅವಳು ಹೋಗಿಲ್ಲ, ಅವಳು ಹಾಗೆ ಇದ್ದಾಳೆ. ಪುನಃ ಅವನ ಮೇಲೆ ವ್ಯಾಮೋಹ ಉಂಟಾಯಿತು. ಅದಕ್ಕಾಗಿ ಇದರಲ್ಲಿ ಹೋದರೆ ಮಗಳು ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಕಾವೇರಿ ವೇಷ ಹಾಕ್ಕೊಂತಾಳಂತೆ. ಕವೇರನ ಮಗಳು, ಅದಕ್ಕೆ ಅರ್ಧ ಜಾಹ್ನವಿ ಅಂತ ಹೆಸರು ಅವಳು. ಅಲ್ಲಿ ಹೋಗಿ ಅವನ ಮದುವೆಯಾಗಿ ಬಿಡಲ್ಲ ನೋಡಿ ಅವಳು. ಅಂತೂ ಇನ್ನೊಂದು ಜನ್ಮ ಎತ್ತಿದ್ರೂ ಬಿಡಲ್ಲ ಅವನ ಮದುವೆಯಾಗಿ ತನ್ನ ಇಷ್ಟಾರ್ಥ ಪೂರ್ತಿ ಮಾಡಿಕೊಳ್ಳಿ ಎಂಬುದಾಗಿ ಹರಿವಂಶ ಹೇಳ್ತಾ ಇದೆ. ಈಗ ಇವನಿದ್ದಾನಲ್ಲ ಭಗೀರಥ, ಅವನು ಪಾತಾಳಕ್ಕೆ ಕರ್ಕೊಂಬಂದು ಕೂಡಲೇ ಪಾತಾಳದಲ್ಲಿ ಗಂಗಾ ನದಿಗೆ ಭೋಗವತಿ ಅಂತ ಹೆಸರು. ಯಾರು ಪ್ರತಿ ದಿವಸ ಕೂಡ ನಂದಿನಿ, ನಳಿನಿ, ಸೀತಾ, ಮಾಲತೀಚ ಮಲಾಪಹ, ವಿಷ್ಣುಪಾದಾಬ್ಜ ಸಂಭೂತ, ಎಷ್ಟು 12 ನಾಮಗಳಿದೆ. ನಂದಿನಿ, ನಳಿನಿ, ಸೀತಾ, ಮಾಲತೀಚ ಮಲಾಪಹ, ಗಂಗಾ, ಭಾಗೀರಥಿ ಇತ್ಯಾದಿಗಳ ಹೆಸರುಗಳಿದೆ ನೋಡಿ. ಆ ಹೆಸರನ್ನು ಯಾರು ಹೇಳ್ತಾರೋ, ಭಾಗೀರಥಿ, ಭೋಗವತಿ, ಜಾಹ್ನವಿ, ತ್ರಿಶೇಶ್ವರಿ, ಅಲ್ಲಿ ಜಾಹ್ನವಿ ಕೂಡ ಸೇರಿದೆ. ಭೋಗವತಿ ಎಂಬುದು ಪಾತಾಳದಲ್ಲಿರತಕ್ಕಂಥ ಗಂಗೆಗೆ ಹೆಸರು ಭೋಗವತಿ ಅಂತ. ಅಲ್ಲಿ ಬಂದ ಕೂಡಲೇ ಅದು ಯಾವಾಗ ಅವರ ಬೂದಿ ಮೇಲೆ ಹರಿತೋ ತಕ್ಷಣ ಅವರೆಲ್ಲರೂ ಕೂಡ ಉತ್ತಮವಾದ ಲೋಕಗಳನ್ನು ಪಡ್ಕೊಂಡಿದ್ದಾರಂತೆ. ಆ ಭಗೀರಥನಿಗೆ ಎಲ್ಲರೂ ಕೂಡ 60,000 ಜನರು ಕೂಡ ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಹೀಗೆ ಈ ಭಗೀರಥನ ಕಥೆಯನ್ನು ಹೇಳ್ತಾ ಇದ್ದಾರೆ. ಹೀಗೆ ಭಗೀರಥನ ಮಗ ಶ್ರುತ ಮಗ ನಾಭಾಗನ ಮಗ ಅಂಬರೀಷ ಮಗ ಸಿಂಧುದ್ವೀಪ ಅಂತ ಹೇಳ್ತೀವಲ್ಲ, ಸಿಂಧುದ್ವೀಪ ಋಷಿ ಆಪೋ ದೇವತಾ ಅಂತ ಹೇಳ್ತೀವಲ್ಲ, ಅವನು ಸಿಂಧುದ್ವೀಪ ಏನಿದ್ದಾನೆ ಅವನಿಗೆ ಅಯುತಜಿತ್ ಏನಿದ್ದಾನೆ ಅವನಿಗೆ ಋತುಪರ್ಣ ಅಂತ ಬರ್ತಾರೆ. ಋತುಪರ್ಣ ಅಂತ ಅವನೊಬ್ಬನು ವಿಶೇಷ. ಋತುಪರ್ಣ ಏನಿದ್ದಾನೆ ಅವನು ನಳನ ಮಿತ್ರ. ಋತುಪರ್ಣನಿಗೆ ನೋಡಿ, ಹಿಂದೆ ಒಂದು ಸಾರಿ ಈ ನಳ ಇರ್ತಾನಲ್ಲ, ಅವನು ದಮಯಂತಿನ ಮದುವೆ ಆಗಬೇಕು ಅಂತ ಇರ್ತಾನೆ. ದಮಯಂತಿನ ಮದುವೆ ಆಗುವಾಗ ಈ ಹಂಸ ಎಂಬತಕ್ಕಂಥದ್ದು ಏನಿದೆ ಅದು ನಳನಿಗೆ ಸಂದೇಶ ಕೊಟ್ಟು ಅವಳ ಗುಣವನ್ನು ಇವನ ಗುಣವನ್ನು ಅವಳಿಗೆ ಹೇಳಿ ಒಂದುಗೂಡಿಸುತ್ತೆ. ಸರಿ, ಮದುವೆ ಆಗಬೇಕು ಅಂತ ಸ್ವಯಂವರ ಆಗಲ್ಲ. ಮದುವೆ ಆಗಬೇಕು ಅಂತಿರುವಾಗ ದೇವತೆಗಳೆಲ್ಲ ಬರ್ತಾರೆ. 4 ಜನ ದೇವತೆ, ಇಂದ್ರ, ಯಮ, ವರುಣ ಅವರೆಲ್ಲ ಬರ್ತಾರೆ. ಬಂದು ನಳನಿಗೆ ಹೇಳ್ತಾರೆ, ನೋಡು, ನಾವು ದಮಯಂತಿನ ಮದುವೆ ಆಗಬೇಕು ಅಂತಿದ್ದೇವೆ, ಅದು 4 ಜನ ಬರ್ತಾ ಇದ್ದೇವೆ, ಯಾರಾದರೂ ಒಬ್ಬರನ್ನು ಒರೆಸು ಎಂಬುದಾಗಿ ನೀ ಹೇಳು, ನೀವು ನಮ್ಮ ದೂತನಾಗಿ ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಮದುವೆ ಆಗಬೇಕು ಅಂತಿದ್ದೇನೆ, ಆದರೂ ನೀವು ಹೇಳಲಿಕ್ಕೆ ನಾನು ಇಲ್ಲ ಅಂತ ಹೇಳೋದಿಲ್ಲ, ಹಾಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವನು ಅದೇ ರೀತಿ ಹೇಳ್ತಾನೆ. ನಾವು ಅದು ಎಷ್ಟು ಮೋಸ ಮಾಡ್ತಾಯಿದ್ವಿ, 4 ಜನ ದೇವತೆಗಳು ಬರ್ತಾರಂತ, ಅವರು ಮಾತ್ರ ಹಾಕಬೇಡ ನೀನು ಹಾರ ಅಂತ ಹೇಳ್ತಾ ಇದ್ದೆ, ನನಗೆ ಹಾಕು, ನಾ ಇಲ್ಲಿ ಕೂತಿದ್ದು ಗುರುತು ಬೇರೆ ತೋರಿಸ್ಬಿಡ್ತಾ ಇದ್ವಿ ನಾವು. ಅವನೇನಿಲ್ಲ, ನಿಷ್ಠಾವಂತ ಅವನು. ದೇವತೆಗಳು ಹೆಂಗೆ ಹೇಳಿದ್ರೆ ಹಾಗೆ ಹೇಳ್ತಾನೆ, ನೋಡಮ್ಮ ನೀನೇ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದಿ, ಅದು 4 ಜನ ದೇವತೆಗಳು ಬರ್ತಾರಂತೆ, ನನಗಿಂತಲೂ ದೇವತೆಗಳು ಉತ್ತಮರು, ಅವರಲ್ಲಿ ಯಾರಾದರೂ ಒರೆಸ್ಬೇಕಂತ ನೀವು ಒರೆಸ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಏನಾದರೂ ನಿನ್ನನ್ನೇ ಮದುವೆ ಆಗುವುದು ಅಂತ ಹೇಳ್ತಾಳೆ. ನೀನು ಇಷ್ಟ ಅಂತ ಬಂದುಬಿಡ್ತಾರೆ. ಸ್ವಯಂವರದಲ್ಲಿ ಇವಳಿಗೆ ಹಾರ ಹಾಕಿಬಿಡ್ತಾರೆ. ದೇವತೆಗಳೆಲ್ಲ ಹೋಗ್ತಾ ಇರುವಾಗ ಕಲಿ ಇದ್ದಾನಲ್ಲ ಅವನು ಬರ್ತಾನೆ. ಆ ಕಲಿ ಏನಿದ್ದಾನೆ ಇದೆಲ್ಲ ನಳದಮಯಂತಿ ಉಪಾಖ್ಯಾನ ಎಂಬುದಾಗಿ ಮಹಾಭಾರತದಲ್ಲಿ ವನಪರ್ವದಲ್ಲಿ ಹೇಳೋದು. ಧರ್ಮರಾಜನಿಗೆ ಧೌಮ್ಯರವರೆಲ್ಲ ಹೇಳ್ತಾರೆ, ನೋಡು, ನಿನಗೆ 5 ಜನ ತಮ್ಮಂದಿರಿದ್ದಾರೆ, 4 ಜನ ತಮ್ಮಂದಿರ 5 ಜನ ಇದ್ದೀರಿ, ಮಹಾಪರಾಕ್ರಮಿ ಭೀಮಸೇನ ಅವನು ಏನೂ ಬೇಕಾದ್ರೆ ಮಾಡಬಲ್ಲ. ನಿನ್ನ ಕಷ್ಟ ಆ ನಳ ಮತ್ತು ದಮಯಂತಿಯವರು ಅನುಭವಿಸತಕ್ಕಂಥ ಕಷ್ಟದ ಮುಂದೆ ಅತ್ಯಂತ ಅಲ್ಪ ನೋಡು ಅಂತ ಹೇಳ್ತಾರೆ ಅವರು. ಹಾಗೆ ನಳ ಉಪಾಖ್ಯಾನ ಹೇಳೋರು. ಇಲ್ಲಿ ಎಲ್ಲ ಒಂದೊಂದು ಶ್ಲೋಕದಲ್ಲಿ ಮುಗಿಸ್ಬಿಡ್ತಾರೆ ಅಷ್ಟೇ, ಹರಿವಂಶದಲ್ಲಿ ಅಷ್ಟೇ. ಅದನ್ನು ನಾವು ವಿವರಣೆ ಮಾಡ್ಕೋಬೇಕಷ್ಟೆ. ಇದನ್ನು ಹೇಳಿ ಮುಗಿಸ್ತಾ ಇದ್ದೇನೆ, ಒಂದು 5 ನಿಮಿಷ ಅಷ್ಟೇ. ಅನಂತರದಲ್ಲಿ ಈ ಒಂದು ನಳ ಇರ್ತಾನಲ್ಲ ಅವನಿಗೆ ಕೊಳಗೆ ಹಾರವನ್ನು ಹಾಕ್ತಾನೆ. ಸರಿ, ಮದುವೆ ಮಾಡ್ಕೊಂಬರ್ತಾನೆ. ಈ ಮಧ್ಯದಲ್ಲಿ ಕಲಿ ಇರ್ತಾನಲ್ಲ ಅವನು ದೇವತೆಗಳಿಗೆ ಕೇಳ್ತಾನೆ, ಎಲ್ಲಿ ಹೋಗಿದ್ರಿ ಕೇಳ್ತಾನೆ. ನಳದಮಯಂತಿ ಮದುವೆ ಹೋಗಿದ್ವಿ, ಆಗೋಯ್ತು. ನಾನು ಮದುವೆ ಆಗಬೇಕು ಅಂತಿದ್ದೆ ಅವಳನ್ನು, ಅವನ ಮದುವೆ ಅವನಿಗೆ ಗತಿ ತೋರಿಸ್ತೇನೆ ಅಂತಾನೆ ಕತಿ. ಆದರೆ ನಳ ಇದ್ದ ಮಹಾಧರ್ಮಿಷ್ಠ ಅವನ ದೇಹದಲ್ಲಿ ಪ್ರವೇಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವನಿಗೆ ಆ ಧರ್ಮ ಇರೋದರಿಂದ ಆಗ್ತಾಯಿಲ್ಲ. ನಮಗೂ ಅಷ್ಟೇ, ಯಾವುದಾದ್ರೂ ದುಷ್ಟಶಕ್ತಿಗಳಾಗಲಿ ಅಥವಾ ಯಾವುದಾದ್ರೂ ವೈರಸ್ಗಳಾಗಲಿ ನಮ್ಮಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದರೆ, ನಮ್ಮಲ್ಲಿ ದೌರ್ಬಲ್ಯ ಇತ್ತು ಅಂದರೆ ಗಾಯತ್ರಿ ಇಲ್ಲ, ಜಪ ಇಲ್ಲ, ಇತ್ಲಾಗಡೆ ದೇವ ಸ್ತೋತ್ರ ಇಲ್ಲ, ದಾನ ಇಲ್ಲ, ಕರ್ಮ ಇಲ್ಲ, ಪರಮಾತ್ಮ ಭಕ್ತಿ ಇಲ್ಲ, ಗುರುಗಳು ಕಂಡ್ರೆ ಆಗಲ್ಲ, ಹೀಗಿತ್ತು ಅಂದರೆ ತಕ್ಷಣ ಬಂದು ಪ್ರವೇಶ ಮಾಡಿಬಿಡ್ತಾನೆ.
ಅದೇ ಪರಮಾತ್ಮನ ಶಕ್ತಿ, ಪರಮಾತ್ಮನ ಒಂದು ಜಪಾದಿಗಳು, ಪರಮಾತ್ಮನ ಸ್ತೋತ್ರ, ನರಸಿಂಹದೇವರ ಇದು ಸ್ತೋತ್ರಗಳು ಇಂಥದ್ದೆಲ್ಲ ಹೇಳ್ಕೊತಾ ಇದ್ದ ಅವರ ಕವಚ ರೂಪದ ಸುತ್ತು ತಿರುಗ್ತಾ ಇರ್ತಾರೆ. ಅವರು ಯಾರೂ ಬರೋದಿಲ್ಲ. ಆದ್ದರಿಂದ ದೈವಭಕ್ತರಾಗಿದ್ದವನಿಗೆ ಏನು ತೊಂದರೆ ಇಲ್ಲ. ಅದು ಮುಖ್ಯವಾಗಿ ತಿಳ್ಕೋಬೇಕಾಗಿದ್ದು. ಹೀಗಾಗಿ ಅವರು ಪ್ರಯತ್ನ ಪಟ್ಟ ಆಗಲಿಲ್ಲ. ಕಡೆಗೆ ಒಂದು ಸಾರಿ ವಿನಯ ಮಾಡ್ದ, ಕಾಲು ತೊಳ್ಕೊಂಬಂದ. ಕಾಲು ತೊಳ್ಕೊಂಬಂದಮೇಲೆ ಒಂದು ಸ್ವಲ್ಪ ಪೂರ್ತಿ ಕಾಲು ಒದ್ದೆ ಆಗಿದ್ದಿಲ್ಲ. ಕಾಲು ಪೂರ್ತಿ ಒದ್ದೆ ಆಗಿದ್ದಿಲ್ಲ. ನೀರು ಕುಡಿದ್ಬಿಟ್ಟ. ಆದರೆ ಪೂರ್ತಿ ಒದ್ದೆ ಆಗಿಲ್ಲ, ಅರ್ಧಂಬರ್ಧ ಕಾಲು ತೊಳ್ಕೊಂಬಂದಿದ್ದಾನೆ. ನೀರು ಕುಡಿದ್ನಲ್ಲ, ಇದೇ ಸಾಕು ಅವನ ಪ್ರವೇಶ ಮಾಡಲಿಕ್ಕೆ ಅಂತ. ಆ ಕಾಲು ಎಲ್ಲಿ ಒಂದು ಒದ್ದೆ ಆಗಿದ್ದಿಲ್ಲ, ಆ ಕಾಲಿನ ಮೂಲಕ ದೇಹದಲ್ಲಿ ಸೇರ್ಕೊಂಬಿಟ್ಟ. ಅವತ್ತಿಂದ ಕಾಟ ಕೊಳ್ಳಿ ಶುರು ಮಾಡಿದ ಅವನಿಗೆ. ಅವರ ಚಿಕ್ಕಪ್ಪ ಒಬ್ಬನಿದ್ದ, ಪಿತೃವ್ಯ ಚಿಕ್ಕಪ್ಪ, ಪುಷ್ಕರ ಅಂತ ಹೇಳ್ತಾರೆ. ಆ ಪುಷ್ಕರ ಏನಿದ್ದ ಅವನು ಬಂದು ಇವನಂತ ಕೇಳಿದ ನಳನನ್ನು, ದ್ಯೂತ ಆಡೋಣವಾ ಅಂದ. ಅವನು ಯಾವತ್ತೂ ಕೂಡ ದ್ಯೂತ ಆಡಿಲ್ಲ ಇವನು ನಳ. ದ್ಯೂತ ಆಡೋಣವಾ ಅಂದ. ಆ ಕಲಿ ಇದ್ದಿದ್ದಕ್ಕಾಗಿ ಆಯಿತು ಅಂದ. ನೋಡಿ, ಆ ಹೆಂಡತಿ ಬಿಟ್ಟು ಅಷ್ಟು ಸಂಪತ್ತನ್ನು ಹೊಡ್ಕೊಂಬಿಟ್ಟ ಅವನು. ಎಲ್ಲ ಕಲಿ ಪ್ರಭಾವದಿಂದ ಎಲ್ಲ ಅವನಿಗೆ ಹೊರಟೋಯ್ತು. ಇದರಿಂದ ಏನಿಲ್ಲ ಅಂತ ಉಟ್ಟ ಬಟ್ಟೆಯಲ್ಲೇ ವಾಪಸ್ ಬರಬೇಕಾಯಿತು. ಅವರೇ ಮಾಡಿದ್ರು, ದಮಯಂತಿ ಇಬ್ಬರು ಮಕ್ಕಳಿದ್ರು. ಅವರು ದಮಯಂತಿ ಇಬ್ಬರು ಮಕ್ಕಳಿದ್ದರು. ಅವರಿಗೆ ನಳನಂದಿನಿ ಅಂತ ಕರೀತಾರೆ. ದ್ರೌಪದಿ ಇದ್ಲಲ್ಲ ಅವಳು ನಳನಂದಿನಿ ಅಂತ. ಅವರನ್ನ ಮಕ್ಕಳನ್ನ ತಮ್ಮ ತಂದೆ ಇದ್ನಲ್ಲ ಅಲ್ಲಿ ಕಳಿಸ್ಬಿಟ್ಲು. ಭೀಮ ಅಂತ ಅವನಿಗೆ ಹೇಳ್ತಾರೋ ಅಲ್ಲಿ ಕಳಿಸ್ಬಿಟ್ಲು. ಇವರಿಬ್ಬರು ಗಂಡ ಬರುವ ಕಾರಲ್ಲಿ ಬರ್ತಾ ಇದ್ದಾರೆ. ಸರಿ, ಈ ಮಧ್ಯದಲ್ಲಿ ಆಹಾರ ಪದಾರ್ಥಗಳು ಏನೂ ಇಲ್ಲ, ಏನು ಸಿಗುತ್ತಾ ಅದೇ ತಿನ್ಕೊಂಡು ಬರ್ತಾ ಇದ್ದಾರೆ. ಒಂದು ಸಾರಿ ಒಂದು ಜಾಗದಲ್ಲಿ ಅವನಿಗೆ ಈ ಒಂದು ಬಂಗಾರದ ಪಕ್ಷಿಗಳು ಹೋಗ್ತಾಯಿದ್ರು. ಎಲ್ಲಾದರೂ ಬಂಗಾರದ ಪಕ್ಷಿಗಳು ಇರುತ್ತಾ ನೋಡಿ, ಆ ಕಲಿ ಪ್ರಭಾವದ ಬಂಗಾರದಂತೆ ಕಂಡು ಬಂದರು. ಇವನೇ ಮಾಡ್ದ, ಆ ಪಕ್ಷಿ ಹತ್ತಿರ ಹೋಗ್ತಾಯಿದ್ರು. ಇದನ್ನು ಹಿಡಿಯೋಣ ಅಂತ ಹೇಳಿಬಿಟ್ಟು ತಾನು ಉಟ್ಕೊಂಡಿದ್ದಲ್ಲ ಬಟ್ಟೆ ಒಂದೇ ಇದ್ದಿದ್ದು, ಆ ಉಟ್ಕೊಂಡು ಬಟ್ಟೆ ಎತ್ತಿ ಮೇಲೆ ಹಾಕ್ದ. ಅದೇನು ಮಾಡ್ದು, ಆ ಬಟ್ಟೆನೇ ಹಿಡ್ಕೊಂಡು ಹೋದ್ರು. ಈಗ ಬಟ್ಟೆನೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಹಾಗೆ ಪಾಪ ಇದ್ದಾನೆ, ಮಲ್ಕೊಂಡಿದ್ದಾರೆ. ಇವಳಿಗೆ ಪಾಪ ತುಂಬ ಹೊತ್ತು ನಡೆದಿದ್ದರಿಂದ ನಿದ್ರೆ ಬಂದುಬಿಟ್ಟಿದೆ. ಅವನ ಆಲೋಚನೆ ಮಾಡ್ದ, ಇವಳು ನನ್ನ ಜೊತೆ ಬಂದ ನಾನಾ ವಿಧವಾದ ಕಷ್ಟ ಕೋಟಲೆಗಳನ್ನು ಅನುಭವಿಸಬೇಕಾಗತ್ತೆ. ನಾನು ಇಲ್ಲೇ ಬಿಟ್ಬಿಟ್ಟೆ ಅಂದರೆ ಅವಳು ಗಂಡನ ಅಪ್ಪನ ಮನೆಗೆ ಹೋಗ್ತಾಳೆ, ಅಲ್ಲಾದರೂ ಸುಖವಾಗಿರ್ತಾಳೆ ಎಂಬುದಾಗಿ ಹೇಳಿ ಅವಳು ಸೀರೆ ಇರ್ತಾಳೆ ಅದರಲ್ಲಿ ಒಂದು ಭಾಗ ಹರ್ಕೊಂಡು ಅದನ್ನು ಬಟ್ಟೆಯನ್ನಾಗಿ ಮಾಡಿಕೊಂಡು ಬಂದುಬಿಡ್ತಾಳೆ. ಅವಳು ಆಮೇಲೆ ಗಂಡನ ತಂದೆಯ ಮನೆಗೆ ಹೋಗಿ ಸೇರ್ತಾಳೆ. ಈ ಮಧ್ಯದಲ್ಲಿ ಒಂದು ದೊಡ್ಡ ಕಾಡ್ಗಿಚ್ಚು, ಅದರಲ್ಲಿ ದೊಡ್ಡ ಒಂದು ಹೆಬ್ಬಾವು ಬೆಂಕಿ ಬೀಳ್ತಾ ಇರುತ್ತೆ. ಅರ್ಧ ಸುಟ್ಟೋಗ್ತಾ ಇರುತ್ತೆ. ಅದು ಕೇಳ್ತಾರೆ, ಅದು ಸರ್ಪ, ಯಾರಾದರೂ ರಕ್ಷಣೆ ಮಾಡಿ ನನ್ನ ಅಂತ. ತಕ್ಷಣ ಇವನು ಹೋಗಿ ಆ ಸರ್ಪವನ್ನು ಬೆಂಕಿಯಿಂದ ಕಾಪಾಡಿ ಆಚೆ ತಂದು ಹಾಕ್ತಾನೆ. ಅವನಿಗೆ ಬದುಕುತ್ತದು. ತಕ್ಷಣ ಏನು ಮಾಡಬೇಕಾದ್ರು ಅವನು ಕಚ್ಚಿಬಿಡುತ್ತದು. ಅವನ ಸುಂದರವಾದ ರೂಪ ಹೋಗಿ ಒಕ್ಕರ ಹೋಗ್ತಾನೆ. ಏನು ಗುರ್ತೇ ಇಲ್ಲ ಹಂಗಾಗಿರ್ತಾನೆ. ಕಪ್ಪು ವೇನ ಇದ್ನಲ್ಲ ಹಂಗಾಗಿರ್ತಾನೆ ಬಣ್ಣ. ಅಷ್ಟು ಕಪ್ಪು ಅಷ್ಟು ಇದು ಅಂತ ವಿಕಾರ ಬಂದ್ಬಿಡುತ್ತೆ. ಅವನು ಕೇಳ್ತಾನೆ, ಅಲ್ಲಪ್ಪ ಬೆಂಕಿಲಿ ಸಾಯ್ತಾ ಇದ್ದೀನಿ ನೀನು, ನಾನು ನಿನ್ನನ್ನು ಎತ್ತಿದರೆ ನನಗೆ ಇಂಥ ಉಪಕಾರ ಮಾಡೋದ ನೀನು? ಜನರು ಇಂಥವರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಉಪಕಾರ ಮಾಡಿಸ್ಕೊಂಡೂ ಕೂಡ ನಮಗೆ ಅಪಕಾರ ಮಾಡ್ತಾರೆ ಅಂದರೆ ಅವರು ಮಹಾನುಭಾವರು. ಆಯ್ತು ಬಿಡು, ನಮ್ಮ ಹಣೆ ಬಾರ ಅಂತ ಹಾಗೆ ಹೋಲಿಕ್ಕೆ ಹೋದ. ಅದಕ್ಕೆ ಆ ಸರ್ಪ ಮಾತಾಡಿ ಹೇಳುತ್ತೆ, ನೋಡು, ಈಗ ನಿನಗೆ ಕಷ್ಟಕಾಲ ಇದೆ, ಅದಕ್ಕಾಗಿ ನಿನ್ನ ಯಾರೂ ಗುರ್ತು ಹಿಡಿಬಾರ್ದು, ಅದಕ್ಕಾಗಿ ಈ ಆಕಾರ ಕೊಟ್ಟಿದ್ದೇನೆ. ನಿಂಗೆ ಪುನಃ ನಿನ್ನ ಆಕಾರ ಬರಬೇಕು, ನನ್ನ ಜ್ಞಾಪಿಸ್ಕೊಂಡು ಸಾಕು, ಪುನಃ ನಿನ್ನ ಆಕಾರ ಬರುತ್ತೆ. ಈ ಮಧ್ಯೆ ಅಯೋಧ್ಯಾಧಿಪತಿ ಅದು ಋತುಪರ್ಣನ ಮನೆಗೆ ಹೋಗು. ಆ ಋತುಪರ್ಣನ ಕಥೆ ಹೇಳಿಕ್ಕೆ ಇದು ಬಂದಿದ್ದೀಗ. ಋತುಪರ್ಣನ ಮನೆ ಹೋಗು, ಅಲ್ಲಿ ಬಾಹುಕ ಎಂಬತಕ್ಕಂಥ ವೇಷದಿಂದ ಕುದುರೆಗಳನ್ನು ನೀನು ನೋಡ್ಕೊತಾ ಇರು ಅಂತ ಅವನು ಹೇಳ್ತಾನೆ. ಆಯಿತು ಅಂತ ಅಲ್ಲಿ ಹೋಗ್ತಾನೆ. ನಾನು ಕುದುರೆಯವನು ಅಂತ ಹೇಳ್ತಾನೆ. ಸರಿ, ಹೋಗುತ್ತೆ. ಇವಳು ದಮಯಂತಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನನ್ನ ಗಂಡ ಎಲ್ಲಿ ಹೋಗಿರ್ಬೋದು ಅಂತ ಎಲ್ಲ ಕಡೆ ಗೂಢಚಾರ ಬ್ರಾಹ್ಮಣರನ್ನು ಕಳಿಸಿ ಹುಡುಕ್ತಾರೆ. ಕಡೆಗೆ ಒಂದು ಕೆಲವು ಬ್ರಾಹ್ಮಣರ ಗುಂಪು ಬಂದು ಋತುಪರ್ಣನ ಆಸ್ಥಾನದಲ್ಲಿ ಒಬ್ಬ ಬಾಹುಕ ಅಂತ ಒಬ್ಬನಿದ್ದಾನೆ, ಅವನ ವ್ಯವಹಾರ ಎಲ್ಲ ನೋಡಿದ್ರೆ ನಿನ್ನ ಗಂಡ ಇದ್ದಾಗಿದ್ದಾನೆ ಅಂತ ಹೇಳಿದ ಕೂಡಲೇ ತಕ್ಷಣ ಅವಳೇ ಮಾಡ್ತಾಳೆ, ದಮಯಂತಿಗೆ ಎರಡನೇ ಮದುವೆ ಅಂತ ಒಂದು ಹರಡಿಸ್ಬಿಟ್ಟು ಕಳಿಸ್ತಾಳೆ. ಏನು ಎಲ್ಲರಿಗೂ ಅಲ್ಲ, ಈ ಋತುಪರ್ಣನ ಮಾತ್ರ ಒಂದು ರಾಯಸ, ಎರಡನೇ ಮದುವೆ ಬಂದು ಬರ್ಬೋದು ಅಂತ. ಅವನು ತಕ್ಷಣ ಅವನಿಗೆ ದಮಯಂತಿ ಮದುವೆ ಮಾಡ್ಕೊತಾಳೆ ಅಂದರೆ ಇನ್ನೇನು, ಸರಿ ಅವನ ಗಂಡ ಬಿಟ್ಟು ಹೋಗಿರಬೇಕು, ಅದಕ್ಕೆ ಹೇಳ್ತಾರೆ ಹೇಳ್ಬಿಟ್ಟು ಆ ನಳನಿಗೆ ಹೇಳ್ತಾನೆ, ಅಂದರೆ ಬಾಹುಕನಿಗೆ, ನೋಡು, ನಾನಿರೋದು ಅಯೋಧ್ಯದಲ್ಲಿ, ನಾವು ಹೋಗಿ ವಿದರ್ಭ ದೇಶಕ್ಕೆ ಹೋಗಬೇಕು, ಸುಮಾರು ಸಾವಿರಾರು ಕಿಲೋಮೀಟರ್ಗಳಿದೆ, ಯೋಜನೆಗಳಿದೆ, ಅದಕ್ಕೆ ನೀನೇ ಸಮರ್ಥ, ಆದಷ್ಟು ಬೇಗ ನಾವೆಲ್ಲ ಹೊಟ್ಟೋಗ್ಬೇಕು ನಾವು ಅಂತ ಹೇಳಿಬಿಟ್ಟು ಕುದುರೆಯನ್ನು ತಯಾರು ಮಾಡ್ತಾನೆ. ಆ ಬಾಹುಕ ಇದ್ದ ಅವನು ನಳ ಎಂಬತಕ್ಕಂಥದ್ದು ಅಶ್ವಶಾಸ್ತ್ರದಲ್ಲಿ ಭಾರಿ ಪ್ರವೀಣ ಅವನೇ ಮಾಡ್ತಾನೆ. ವೇಗವಾಗಿ ಓಡ್ಕೊಂಡ್ಬರ್ತಾ ಇದ್ದಾನೆ. ಏನು ಅಂಥ ವಾಯುವೇಗ ಆ ಕುದುರೆಗಳೆಲ್ಲೂ ಕೂಡ ಆ ರೀತಿ ಬರ್ತಾ ಇದ್ದಾನೆ. ಒಂದು ಕಡೆ ಕುದುರೆಗಳಿಗೆ ವಿಶ್ರಾಂತಿ ಕೊಡೋಣ ಅಂತ ಹೇಳಿ ಒಂದು ಕಡೆ ನಿಂತ್ಕೊತಾರೆ.
ಆಗ ಋತುಪರ್ಣ ಇದ್ದಾಗ ಅವನೇ ಮಾಡ್ತಾನೆ. ಅಲ್ಲೊಂದು ಗಿಡದ ಕೆಳಗೆ ಕೂತ್ಕೊಂಡಾಗ ನೋಡಿ, ಸಂಖ್ಯಾಶಾಸ್ತ್ರದ ಅವನ ನರಸಿಂಹ. ಈ ಗಿಡದಲ್ಲಿ ಎಷ್ಟು ಎಲೆಗಳಿದೆ, ಎಷ್ಟು ಕೊಂಬೆಗಳಿದೆ, ಎಷ್ಟು ಹಣ್ಣುಗಳಿದೆ, ಎಷ್ಟು ಪುಷ್ಪ ಇದೆ ಎಲ್ಲ ಹೇಳಿಬಿಟ್ಟ. ಆಮೇಲೆ ಅಪ್ರಾಕ್ಸಿಮೇಟಾಗಿ ಲೆಕ್ಕ ಹಾಕಿದರೆ ಎಲ್ಲ ಹಾಗೆ ಇರುತ್ತೆ. ಈ ಈ ಈ ವಿದ್ಯೆ ಹೇಗೆ ಬಂತು ಅಂದ. ಅದು ನಮಗೆ ದೇವರ ಅನುಗ್ರಹ ಬಂದಿರೋದು ಅಂತ ಹೇಳ್ತಾ, ನೀನು ನನಗೆ ಈ ಅಶ್ವಶಾಸ್ತ್ರ ನಂಗೆ ಹೇಳ್ಕೊಡು, ಇದು ನಿನಗೆ ದ್ಯುತಿಶಾಸ್ತ್ರ ಎರಡೂ ಹೇಳ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ಸರಿ, ಇಬ್ಬರು ವಿನಿಮಯ ಮಾಡ್ಕೊತಾರೆ. ದ್ಯುತಿಶಾಸ್ತ್ರ ಬರುತ್ತೆ. ಆ ಹಂತದಲ್ಲಿ ಇವತ್ತು ತಿರ್ಗಿ ಹೊರಡ್ತಾರೆ. ಹೋದ್ಕೊಳ್ಳಿ ಅಲ್ಲೇನು ಮದುವೆ ಗಿದುವೆ ತೋರಣ ಗೀರಣ ಏನೂ ಇಲ್ಲೇ ಇಲ್ಲ, ವೈಭವ ಇರಬೇಕಲ್ಲ, ಯಾವುದೂ ಇಲ್ಲೇ ಇಲ್ಲ. ತಕ್ಷಣ ಅವಳಿಗೆ ಗೊತ್ತಾದ್ಕೊಳ್ಳಿ ಇವನು ಬಾಹುಕ ಅಂತ ಗೊತ್ತಾಗುತ್ತೆ ಅವಳಿಗೆ. ಆ ಇಬ್ಬರು ಮಕ್ಕಳನ್ನು ಕಳಿಸ್ಕೊಡ್ತಾರೆ. ಕಟ್ಕೊಟ್ಟು ಕೂಡಲೇ ಅವನಿಗೆ ಆ ಮಕ್ಕಳಿಗೆ ಎಷ್ಟೋ ದಿವಸ ಆಯಿತು ನೋಡಿ, ಗಟ್ಟಿಯಾಗಿ ಆಲಿಂಗನ ಮಾಡ್ಕೊತಾನೆ. ಆಮೇಲೆ ಆ ಸರ್ಪವನ್ನು ಜ್ಞಾಪಿಸ್ಕೊತಾನೆ. ಜ್ಞಾಪಿಸ್ಕೊಂಡು ಕೂಡಲೇ ಆ ಸರ್ಪ ನೀವಾದ ರೂಪ ಬರುತ್ತೆ. ಆಗ ಅಷ್ಟರಲ್ಲಿ ಕಲಿ ಬಿಟ್ಟು ಹೋಗಿರ್ತಾನೆ ಅವನ ತಪಸ್ಸನ್ನು ನೋಡಿ. ಹೀಗೆ ಆ ಋತುಪರ್ಣ ಇದ್ದಾನಲ್ಲ, ಅವನು ಇಷ್ಟು ಕೆಲಸ ಮಾಡಿದ. ಅವನು ಈ ರಾಮನ ಪೂರ್ವಜ, ಅವನು ಕೂಡ ಋತುಪರ್ಣ ಎಂಬುದನ್ನು ಹೇಳ್ತಾ ಇದ್ದಾರೆ. ನಾಳೆ ಉಳಿದಿದ್ದನ್ನು ಹೇಳ್ತಾರೆ. ಕೃಷ್ಣ ಅರ್ಪಣ ಮಾತು. ಎಲ್ಲ ಕೇಳಿಸ್ತಾ ಎಲ್ಲರಿಗೆ? ಕತೆ ಕೇಳಿಸ್ತಾ? ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸುತ್ತಾ ಎಲ್ಲ?